ನಾನು ಈ ಸಂಚಿಕೆನ ಸುಮಾರೊಂದು 2 ವಾರದ ಹಿಂದೆನೇ ಮಾಡಬೇಕಿತ್ತು. ಆದ್ರೆ ನಾನು ಮಾಡಲಿಲ್ಲ. ಅ ಶ್ಲೋಕಗಳನ್ನ ಟೈಪ್ ಮಾಡಿಕೊಂಡು ಅದಕ್ಕೇನೇನು ಕೋಟ್ ಮಾಡ್ಬೋದು, ಇದನ್ನ ಯಾವ ರೀತಿ ಅ ವಿವರಿಸೋದಕ್ಕೆ ಪ್ರಯತ್ನ ಪಡ್ಬೋದು ಅಂತ ಫಸ್ಟ್ ಒಂದು ಡ್ರಾಫ್ಟ್ ಮಾಡ್ಕೊಂಡಿದ್ದೆ. ಅ ಅ ಅಷ್ಟಾವಕ್ರನ ಈ ಶ್ಲೋಕಕ್ಕೆ ಅಲ್ಲಮನ ಈ ವಚನ, ಯೋಗ ವಾಸಿಷ್ಠದ ಆ ವಚನ, ಆ ಶ್ಲೋಕ ಇದನ್ನೆಲ್ಲ ಸ್ವಲ್ಪ ಬಿಡಿಸಿ ಹೇಳ್ತಾ ಹೋದ್ರೆ, ಈ ಆರ್ಡರಲ್ಲಿ ಅದನ್ನ ಬಿಡಿಸಿ ಹೇಳ್ತಾ ಹೋದ್ರೆ, ಅದನ್ನ ಆರ್ಟಿಕ್ಯುಲೇಟ್ ಮಾಡಕ್ ಸುಲಭ. ಅದನ್ನ ಹಂತ ಹಂತವಾಗಿ ವಿವರಿಸೋದಕ್ಕೆ ಸುಲಭ ಆಗ್ಬೋದು ಅಂತ ಮೊದಲೊಂದು ಡ್ರಾಫ್ಟ್ ಮಾಡ್ಕೊಂಡಿದ್ದೆ. ಸಾಮಾನ್ಯ ಎಲ್ಲ ಸಂಚಿಕೆಗಳು ಹಾಗೆ ಮಾಡ್ಕೊತೀನಿ. ನಿರರ್ಗಳವಾಗಿ ಹಾಗೆಯೂ ಮಾತನಾಡಬಲ್ಲೆ. ಆದ್ರೆ ನಾನು ಡ್ರಾಫ್ಟ್ ಮಾಡ್ಕೊಳ್ತೀನಿ ಒಂದು. ಏನಕ್ಕೆ ಅಂದ್ರೆ ಅದಕ್ಕೊಂದು ಅಂ, ದಿಕ್ಸೂಚಿ ಇರ್ಲಿ. ಮತ್ತೆ ಅದನ್ನ ಹಂತ ಹಂತವಾಗಿ ಬಿಡಿಸೋದಕ್ಕೆ ಸುಲಭ ಆಗ್ಲಿ, ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ ಆಗ್ಲಿ. ಹಾಗೆ ಒಂದೇ ವಿಷಯವನ್ನ ಹಲವಾರು ಜನ ಹಲವು ರೀತಿಯಲ್ಲಿ ಹೇಳಿರ್ತಾರೆ. ಅಷ್ಟೊಂದು ಗ್ರಂಥಗಳಿದೆ ಯಾವ್ದು ಓದಬೇಕು ಅಂತ ಕೇಳಿದಾಗ, ಎಲ್ಲ ಗ್ರಂಥಗಳು ಕೊನೆಗೆ ಒಂದೇ ಹೇಳ್ತದೆ. ಹೇಳುವ ಬಗೆ ಬದಲಾಗಿದೆ ಅನ್ನೋದನ್ನ ತೋರ್ಸೋದಕ್ಕೂ ಕೂಡ ಹಲವಾರು ಒಂದು ಗ್ರಂಥವನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಅದು ವಿವರಿಸೋದಕ್ಕೆ ಬೇರೆ ಬೇರೆ ದಾರ್ಶನಿಕರ ಶ್ಲೋಕಗಳನ್ನ, ವಚನಗಳನ್ನ, ಕೀರ್ತನೆಗಳನ್ನ ತಗೋತಾ ಇರ್ತೀನಿ. ಈ ರೀತಿ ಅ ಸ್ಕ್ರಿಪ್ಟ್ ಮಾಡ್ಕೊಳ್ತೀನಿ ಸಾಮಾನ್ಯ. ಅಷ್ಟಾವಕ್ರನ ಈ ಶ್ಲೋಕಕ್ಕೂ ಈಗೇನ್ ಮುಂದೆ ಹೇಳ್ತೀನಿ, ಆ ಶ್ಲೋಕಕ್ಕೂ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ. ಬಹುಶಃ ಇದನ್ನ ಕೆಲವೊಂದು ಸಂಚಿಕೆಗಳಲ್ಲಾಗತ್ತೆ. ಒಂದು ಡ್ರಾಫ್ಟ್ ಮಾಡ್ಕೊಂಡಿರ್ತೀನಿ, ಅದೇನೋ ಸಮಾಧಾನ ಅನ್ಸಲ್ಲ. ಮತ್ತೊಂದು ವಾರ ಬಿಟ್ಬಿಟ್ಟಿರ್ತೀನಿ ಅದನ್ನ. ಮತ್ತೆ ಮುಂದಿನ ವಾರ ಮತ್ತೆ ತೆಗೆದು ನೋಡ್ತೀನಿ. ಅದನ್ನ ಹೇಗೆ ಹೇಳಕ್ ಹೋಗ್ತಾ ಇದ್ದೀನಿ ಅಂತ ಹುಡುಕ್ತಿರ್ತೀನಿ. ಯಾಕೆ ಅಂತಂದ್ರೆ, ಕೆಲವೊಂದು ವಿಷಯಗಳು ಸಿದ್ಧಾಂತಗಳಿರುತ್ತೆ. ಆ ಸಿದ್ಧಾಂತಗಳನ್ನ ಹೇಳಬಹುದು. ಅದು ಯಾವ ರೀತಿ ಅರ್ಥ ಆಗುತ್ತೆ, ಕಾಂಟೆಕ್ಸ್ಟ್ ಏನು ಅಂತ ವಿವರಿಸೋದಕ್ಕೆ ಸುಲಭ ಆಗುತ್ತೆ. ಇನ್ನು ಕೆಲವು ಅಪ್ಲಿಕೇಶನ್‌ಗೆ ಅಂತ ಬರುತ್ತೆ. ಅಪ್ಲಿಕೇಶನ್ ವ್ಯೂ ಪಾಯಿಂಟ್ ಅದನ್ನ ಕರ್ಮಾಚರಣೆಗೆ ಸಂಬಂಧಪಟ್ಟಂತಹ ವಿಷಯಗಳು ಅಂತ ಬಂದಾಗ ಅದಕ್ಕೊಂದಷ್ಟು ಉದಾಹರಣೆ ಕೊಟ್ಕೊಳ್ತಾ ಹೇಳ್ಬೋದು. ಇನ್ನು ಕೆಲವು ಸ್ಥಿತಿಗೆ ಸಂಬಂಧಪಟ್ಟಿರುತ್ತೆ. ಹೇಗೆ ಅಂದ್ರೆ ಲೈಲಾ ಮಜ್ನು ಕತೆ ನಮ್ಗೆ ಗೊತ್ತೇ ಇದೆ. ಲೈಲಾ ಮತ್ತೆ ಮಜ್ನು ಅಪಾರವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ಅಂತ. ಆ ಆ ಕಥೆನಲ್ಲಿ ಒಬ್ಬನು ಕೇಳ್ತಾನೆ ಮಜುನಿಗೆ, "ಅಲ್ಲಯ್ಯ, ಏನು ಆಕೆನ ಅಷ್ಟೊಂದು ಪ್ರೀತಿಸ್ತಿಯಲ್ಲ? ಅಂತೇನು ವಿಶೇಷವಾದ ಹೆಣ್ಣು ಮಗು ಏನಲ್ವಲ್ಲ?" ಮಾಮೂಲಿ ಜನರ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತಾನೆ. ತುಂಬಾ ಏನೋ ಅಪರೂಪದ ಅ, ಸೌಂದರ್ಯ ಏನಿಲ್ಲ ಆಕೆಗೆ, ಏನು ದೊಡ್ಡ ರಾಜನ ಮಗಳು ಕೂಡ ಅಲ್ಲ, ಏನು ಅದ್ಭುತವಾಗಿ ಅವಳಲ್ಲಿ ವರ್ಚಸ್ಸಿದೆ, ಮತ್ತೊಂದು ಈ ರೀತಿ ಹುಚ್ಚು ಹುಚ್ಚಾಗಿ ಪ್ರೀತಿಸುವಂತ ಯಾವ ಗುಣಗಳು ಕಾಣಿಸ್ತೀವಲ್ಲ ಅಂತ ಒಬ್ಬ ಅಂದ್ಬಿಡ್ತಾನೆ. ಆಗ ಮಜ್ನು ಅಂತಾನೆ, "ನೀನು ನಿನ್ನ ಕಣ್ಣಲ್ಲಿ ನೋಡ್ತಿದ್ಯಾ ಲೈಲಾನ. ಅದಕ್ಕೆ ಬಹುಶಃ ನಿಂಗೆ ಗೊತ್ತಾಗ್ತಾ ಇಲ್ಲ. ನನ್ನ ಕಣ್ಣಲ್ಲಿ ನೋಡು. ನಿನಗೆ ಲೈಲಾ ಮೇಲೆ ನನ್ನಷ್ಟೇ ಪ್ರೀತಿ ಬರಬಹುದು" ಅಂತ ಮಜ್ನು ಅಂತಾನೆ. ಇದು ಸ್ಥಿತಿ. ಪರಮ ಪ್ರೇಮದ ಸ್ಥಿತಿ. ಆ ಪರಮ ಪ್ರೇಮವನ್ನ ಆ ಜಾಗದಲ್ಲಿ ನಿಂತೇ ನೋಡ್ಬೇಕು. ಯಾವಾಗ್ಲೂ ಉದಾಹರಣೆ ಕೊಡ್ತಿರ್ತೀನಿ. ಅಂ ಡಾಫೋಡಿಲ್ಸ್ ಅಂತ ಒಂದು ಕವನ ಇದೆ. ಒಂದ್ ಕಡೆ ಹೇಗೆಲ್ಲ ಇರುತ್ತೆ ಡಾಫೋಡಿಲ್ಸ್ ಎಷ್ಟು ಸುಂದರಮಯವಾಗಿದೆ ಅಂತ ವಿವರಣೆ ಕೊಡುವಾಗ ವರ್ಡ್ಸ್‌ವರ್ತು, ನಾವು ಬಹುಶಃ ಅದೇ ಜಾಗಕ್ಕೆ ಹೋಗಿ ಕೂತ್ರೆ, ವಿಲಿಯಂ ವರ್ಡ್ಸ್ ಎಲ್ಲಿ ಕೂತು ಪ್ರೇರಣೆಗೊಂಡು ಆ ಕವನವನ್ನ ಬರೆದ್ನೋ, ಅಲ್ಲಿ ಹೋಗಿ ಕೂತ್ರೆ ಬಹುಶಃ ಅದೇ ವಾತಾವರಣದಂತೆ ಇತ್ತು, ನನಗೂ ಅದೇ ಸೌಂದರ್ಯ ಪ್ರಜ್ಞೆ ಇತ್ತು ಅಂದ್ರೆ, ಓಹ್! ಇದಕ್ಕೇನೆ ಅ ವರ್ಡ್ಸ್‌ವರ್ತ್ ಈ ಡಾಫೋಡಿಲ್ಸ್‌ನ ಹೊಗಳಿರ್ಬೋದು ಅಂತ ಅನ್ನಿಸ್ಬೋದು. ನಾವು ಬೇರೆ ಅಂ ಋತುಮಾನದಲ್ಲಿ, ಬೇರೆ ಕಾಲಘಟ್ಟದಲ್ಲಿ ಹೋದ್ರೆ ಬಹುಶಃ ನಮಗದು ಅಥವಾ ನಮ್ಗೆ ಆಸ್ವಾದಿಸಕ್ ಬಂದಿಲ್ಲ ಅಂದ್ರೆ, ಇದನ್ನ ಹೋಗಿ ಬರೋದ್ನ ಅಷ್ಟೆಲ್ಲ ಎಲ್ಲಾದ್ರಲ್ಲೂ ಸ್ಕೂಲಲ್ಲಿ ಸಿಲೆಬಸ್ ಆಗಿ ಮಾಡ್ಬಿಡ್ತಾರೆ. ಎಷ್ಟು ಜನ ಅದನ್ನ ವಿವರಣೆ ಮಾಡಕ್ಕಿಂತ ದೊಡ್ಡ ದೊಡ್ಡದಾಗಿ ಗ್ರಂಥಗಳನ್ನ ರಚನೆ ಮಾಡ್ತಾರೆ. ವರ್ಡ್ಸ್‌ವರ್ತ್ ಕಾವ್ಯ ಪ್ರತಿಭೆಯನ್ನ. ನೋಡಿದ್ರೆ ಈ ಜಾಗದ ಬಗ್ಗೆ ಬರೋದ್ನ ಇಲ್ಲಿ ಕೂತ್ಕೊಂಡು ಇದಂತ ಏನು ದೊಡ್ಡ ಸ್ಫೂರ್ತಿ ಕೊಡ್ತು ಅಂತ ಬಹುಶಃ ಕೇಳ್ಬೋದು. ಆ ಆ ಜಾಗ ನೋಡೋದಕ್ಕೆ ಅವತ್ತು ಹೇಗಿತ್ತು, ಇವನ ಮನಸ್ಥಿತಿ ಹೇಗಿತ್ತು, ಇವನ ಕಾವ್ಯ ಪ್ರತಿಭೆ, ಕವಿ ಸಮಯ ಅಂತೀವಲ್ಲ, ಆ ಕವಿ ಸಮಯ ಇದೆಲ್ಲವೂ ಪರಿಣಾಮ ಬೀರಿ ಅವನಲ್ಲಿ ಬಂದಿರಬಹುದು. ಅಥವಾ ಅಷ್ಟು ದಿನ ಅವನು ಆಗಾಗ ಅಲ್ಲಿ ಹೋಗಿ ಕೂತಾಗ ಅದು ಅದ ಆ ಆ ಸಿಕ್ಕಿದಂತಹ ಅನುಭಾವ ಅವನಲ್ಲಿ ಉ ಈ ಹನಿ ಹನಿ ಕೂಡದ ಹಳ್ಳ ಅಂತಾರಲ್ಲ ಹಾಗೆ ಒಂದಲ್ಲ ಒಂದಿನ ಕೂತು, ಕೂತು, ಕೂತು ಎಷ್ಟೋ ದಿನಗಳು ಕೂತು ಆ ಹನಿ ಹನಿ ಸೇರಿ ದೊಡ್ಡ ಹಳ್ಳವಾಗಿ ಕೆರೆಯಾಗಿ ತುಂಬಿ ಕೊನೆಯಲ್ಲೊಂದು ದಿನ ಅದು ಕಾವ್ಯವಾಗಿ ಹೊರಹೊಮ್ಮಿರಬಹುದು. ಅದು ಒಂದೇ ದಿನ ಅದು ಅ ಆ ಒಂದು ಉನ್ಮಾದವನ್ನ ನೀಡಿದೆ ಅಂತ ಹೇಳಕ್ಕಾಗಲ್ಲ. ಬಹುಶಃ ಹಲವಾರು ದಿನಗಳ ಉನ್ಮಾದ ಒಟ್ಟಿಗೆ ಕ್ರೋಢೀಕರಿಸಿ ಒಂದು ದಿನ ಅದು ಅಭಿವ್ಯಕ್ತಗೊಂಡಿರಬಹುದು. ಇದು ನಾವೇನು ಹೇಳಕ್ಕಾಗಲ್ಲ. ಕೆಲವೊಮ್ಮೆ ಸ್ಥಿತಿಗಳನ್ನ ಹೇಳಕ್ಕಾಗಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಅಂತ ಒಂದು ಸ್ಥಿತಿಯನ್ನ ಇಲ್ಲಿ ಅಷ್ಟಾವಕ್ರ ಹೇಳ್ತಾನೆ. ಏನ್ ಹೇಳ್ತಾನೆ ಅಂದ್ರೆ, "ದೃಶ್ಯವೆಲ್ಲವೂ ಸ್ವಭಾವದಿಂದಲೇ ಏನೂ ಇಲ್ಲ ಎಂದು ತಿಳಿದ ಮೇಲೆ, ಇದನ್ನು ಸ್ವೀಕರಿಸಬೇಕು, ಇದನ್ನು ತ್ಯಜಿಸಬೇಕು ಎಂದು ಧೀರನು ಹೇಗೆ ನೋಡುತ್ತಾನೆ?" ಇಲ್ಲಿ ಸ್ವೀಕಾರ ಮತ್ತೆ ತಿರಸ್ಕಾರ ಅನ್ನೋ ಪದ ಬರುತ್ತೆ. ಮತ್ತೆ ದೃಶ್ಯವಿಲ್ಲಿ ಏನೂ ಅಲ್ಲ. ಸ್ವಾಭಾವಿಕವಾಗಿ ಅದೇನೂ ಅಲ್ಲ. ಹಾಗಿದ್ದಾಗ ಅವನಿಗೆ ತಿರಸ್ಕಾರ, ಸ್ವೀಕಾರ ಇಲ್ಲ.
ಅಂತ ಅಂದ್ಬಿಡ್ತೇನೆ. ನಾವು ಇಡೀ ಜೀವನವನ್ನ ಕಟ್ಕೊಂಡಿರೋದೇ ತಿರಸ್ಕಾರ ಮತ್ತೆ ಸ್ವೀಕಾರದ ಮೇಲೇನೆ. ಹಾಗಿದ್ದಾಗ ಇದರ ಆಚೆಗೂ ಒಂದು ಸ್ಥಿತಿ ಇದೆ ಅಂತಂದಾಗ ಸಾಮಾನ್ಯವಾಗಿ ಅದನ್ನ ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಮತ್ತೆ ಆ ಸ್ಥಿತಿ ಏನಿದೆ ಅದು ಅರ್ಥ ಆಯ್ತು ಅಂದ್ರೆ ಮುಂದೆ ಅವನು ಆಯ್ತು ಅದೊಂದು ಸ್ಥಿತಿ ಒಂದಿದೆಯಪ್ಪ ಅವನು ಸ್ವೀಕಾರ ಮತ್ತೆ ತಿರಸ್ಕಾರ ಅಕ್ಸೆಪ್ಟೆನ್ಸ್ ಅಂಡ್ ರಿಜೆಕ್ಷನ್ ಅಥವಾ ಡಿನಯಲ್. ಡಿನಯಲ್ ಅನ್ನೋಣ ರಿಜೆಕ್ಷನ್‌ಗಿಂತ. ಸೊ ಅಕ್ಸೆಪ್ಟೆನ್ಸ್ ಅಂಡ್ ಡಿನಯಲ್ ಇದ್ರ ಆಚೆ ಒಂದಿದೆ ಆ ಸ್ಥಿತಿ ಅಂದ್ರೆ ಹಾಗೆ ಮುಂದೆ ಅವ್ನು ಹೇಗೆ ಬದುಕ್ತಾನೆ? ಯಾವುದನ್ನು ಅಕ್ಸೆಪ್ಟೆನ್ಸ್ ಇಲ್ಲ, ಡಿನಯಲ್ಲು ಇಲ್ಲ, ರಿಜೆಕ್ಷನ್ ಇಲ್ಲ ಅನ್ನೋದಿದ್ರೆ, ಹಾಗಾದ್ರೆ ಅವ್ನು ನಿರ್ಧಾರಗಳನ್ನ ಹೇಗೆ ತಗೋತಾನೆ? ಇದು ನಮ್ಗೆ ಸಮಸ್ಯೆ ಬರುತ್ತೆ. ಯಾಕೆ ನಾವು ಇಷ್ಟು ದಿನ ಅದೇ ನಿರ್ಧಾರದ ಮೇಲೆ ನಾವು ಜೀವನ ನಡೆಸ್ಕೊಂಡು ಬಂದಿದ್ದೀವಿ. ಇಡೀ ಸಮಾಜ ಆ ರೀತಿ ನಡೀತಾ ಇದೆ. ನಮಗೆ ಈ ಶ್ಲೋಕ ಸರಿಯಾಗಿ ಅರ್ಥವಾಗಿಲ್ಲ ಅಂದ್ರೆ, ನಮಗೆ ಅಲ್ಲಮನ ಎಷ್ಟೋ ವಚನಗಳು ಅರ್ಥವಾಗಲ್ಲ. ಜಲಾಲುದ್ದೀನ್ ರೂಮಿ, ಬುಲ್ಲೆ ಶಾ, ಮಿಲರಿಪ, ನರೋಪ, ತಿಲೋಪ, ಬೋಧಿಧಮ್ಮ ನಮ್ಮ ಇದು ಉಪನಿಷತ್ಗಳಲ್ಲಿ ಬರುವಂತಹ ನೇತಿ, ನೇತಿ, ನೇತಿ ಅನ್ನುವಂತಹ ಆ, ವಾಕ್ಯಗಳು, ಪಂಚಮಹಾ ವಾಕ್ಯಗಳು, ಅದೆಲ್ಲ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇದೆಲ್ಲ ದೊಡ್ಡ ಡಿಬೇಟ್ ಆಗ್ಬಿಟ್ಟಿರುತ್ತೆ. ಆದ್ರೆ ಅದು ಡಿಬೇಟ್ ಮಾಡುವಂಥದ್ದೇ ಅಲ್ಲ. ಅದು ಸಿದ್ಧಾಂತವೇ ಅಲ್ಲ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇದ್ಯಾವುದು ಸಿದ್ಧಾಂತಗಳೆಲ್ಲ ಅವು ಸ್ಥಿತಿಗಳು. ಆ ಸ್ಥಿತಿಯಲ್ಲಿ ನಿಂತೇ ಅದನ್ನ ಕಾಣಬೇಕಿರುತ್ತೆ. ಉದಾಹರಣೆ ಕಬೀರ್ ದಾಸ್ ಒಂದ್ ಕಡೆ ಚೆನ್ನಾಗಿ ಹೇಳ್ತಾರೆ. ನನ್ನಿಂದ ಎಲ್ಲೋ ದೂರ ಇದ್ದವನಿಗೆ ನಾನು ಪ್ರೇಮ ಪತ್ರ ಬರೀಬಹುದು. ನನ್ನಲ್ಲೇ ಇರೋವನಿಗೆ ನಾ ಹೇಗ್ ಪ್ರೇಮ ಪತ್ರ ಬರೀಲಿ ಅಂತ ಕೇಳ್ತಾರೆ. ನಾನು ರಾಮ ಜಪ ಮಾಡುತ್ತಿದ್ದೆ. ಯಾವಾಗ ರಾಮನೇ ನನ್ನ ಜಪ ಮಾಡ್ತಿದ್ದಾನೆ ಗೊತ್ತಾದಾಗ ನಾನು ಜಪಮಣಿಯನ್ನ ಬಿಟ್ಬಿಟ್ಟೆ. ಜಪ ಮಾಡೋದನ್ನ ಬಿಟ್ಬಿಟ್ಟೆ ಅಂತ ಕಬೀರದಾಸ್ ಅಂತಾರೆ. ಇದನ್ನ ಒ ಆ ಅನುಸಂಧಾನದಲ್ಲೇ ನಾವು ಆ ಸ್ಥಿತಿಗೆ ಹೋಗಿ ನಮಗೆ ಅರ್ಥವಾಗುವಂಥದ್ದು ಅಥವಾ ಆ ಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದಷ್ಟು ಕಳಚ್ಕೋಬೇಕಾಗತ್ತೆ. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿ ಸಾಮಾನ್ಯ ತಮ್ಮನ್ನ ತಾವು ಸ್ಪೀಕರ್ ಅಂತ ಹೇಳ್ಕೊತಾ ಇದ್ರು. ಅವ್ರು ಯಾವತ್ತೂ ತನ್ನನ್ನ ತಾನು ಗುರು ಅಂತ ಹೇಳ್ಕೊಳ್ಳಿಲ್ಲ. ಹಾಗೆ ನಡ್ಕೊಳ್ಳೂ ಇಲ್ಲ ಆತ. ತನ್ನನ್ನ ತಾನು ಸ್ಪೀಕರ್ ಅಂತ ಹೇಳ್ತಾ ಇದ್ರು. ನಾನು ಸ್ಪೀಕರು, ನೀವು ಅಬ್ಸರ್ವರ್ ಅಂತ ಹೇಳ್ತಾ ಇದ್ರು ಅಲ್ಲಿ. ಗುರು ಶಿಷ್ಯ ಇರ್ಲಿಲ್ಲ. ನಾನು ಸ್ಪೀಕರು, ಅಬ್ಸರ್ವರ್ ಅಂತ ಹೇಳ್ತಿದ್ರು. ಈ ಸ್ಪೀಕರ್ ಆಗಿ ಮಾತನಾಡುವಾಗ, ಅವರು ಅಬ್ಸರ್ವರ್ ಬಗ್ಗೆ ಮಾತನಾಡುವಾಗ, ನಾನು ಅಬ್ಸರ್ವರ್ ಅಲ್ದಿರೋದ್ರಿಂದ ನಮಗೆ ಅಭ್ಯಾಸ ಇರಲ್ಲ ಅಬ್ಸರ್ವರ್ ಆಗಿ. ಹಾಗಿದ್ದಾಗ ನೀವು ಅಬ್ಸರ್ವ್ ಮಾಡಬೇಕು ಅಂದಾಗ, ಅವನು ತಾನು ಅಬ್ಸರ್ವರ್ ಆಗಿ ನಿಂತಾಗ ವಿಷಯಗಳು ಅನಾವರಣಗೊಳ್ಳುವ ರೀತಿ ಬೇರೆ. ಬದುಕು ಅನಾವರಣಗೊಳ್ಳುವ ರೀತಿ ಬೇರೆ. ಅದು ಅದರ ಗ್ಲಿಮ್ಸ್ ಕೂಡ ಇಲ್ಲದೆ ಇರೋವನಿಗೆ ಏನ್ ಹೇಳ್ತಾ ಇದಾರೆ ಗೊತ್ತಾಗಲ್ಲ. ಅದಕ್ಕೆ ಒಂದ್ ಕಡೆ ಅವ್ರು ಎಷ್ಟು ಅಸಹಾಯಕರಾಗ್ಬಿಡ್ತಾರೆ. ಆಸ್ ಅನ್ ಅಬ್ಸರ್ವರ್ ಆಗಿ ಸ್ಪೀಕರ್ ಆಗಿ ಮಾತನಾಡುವಾಗ ಅವರು ಅಬ್ಸರ್ವರ್ ಆಗಿದ್ದಾರೆ. ಹಾಗಾಗಿ ಅಬ್ಸರ್ವರ್ ಆಗಿ ಅವರು ಮಾತನಾಡ್ತಿದ್ದಾರೆ. ಅದು ಹೇಗೆ ಅರ್ಥ ಮಾಡ್ಕೋಬೇಕು ಜನಕ್ಕೆ? ಅಲ್ಲೊಂದು ಹೆಲ್ಪ್‌ಲೆಸ್‌ನೆಸ್ ಬರುತ್ತೆ. ಅವಾಗ ಜಿಡ್ಡು ಕೃಷ್ಣಮೂರ್ತಿ ಅವರ ಸ್ಪೀಚಲ್ಲಿ ಎಲ್ಲ ಸಭಿಕರೆಲ್ಲ ಇರ್ತಾರೆ. ಅದ್ರ ಮಧ್ಯೆ ಅವರು ಮಾತನಾಡುವಾಗ ಒಂದು ಎಚ್ಚರಿಕೆ ತರ ಡಿಸ್ಕ್ಲೇಮರ್ ತರ ಕೊಡ್ತಾರೆ. "ಯು ಮೇ ನಾಟ್ ಬಿ ಅಕಸ್ಟಮ್ಡ್ ಟು ದಿಸ್ ಎಕ್ಸ್‌ಪ್ಲನೇಷನ್ ಆಫ್ ವಾಟ್ ಡಿಸೈರ್ ಈಸ್. ಇಫ್ ಯು ಆರ್ ನಾಟ್ ಅಕಸ್ಟಮ್ಡ್, ದೆನ್ ಪ್ಲೀಸ್ ಲಿಸನ್. Put away all your conditioning which says you must not desire or you must desire and all that. For the moment, put all that aside and look it very carefully." ಜಿಟ್ಟು ಹೇಳ್ತಾರೆ, ನಾನೀಗ ಡಿಸೈರ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದ್ದೀನಿ. ನೀವು ನಿಮ್ಮ ರೀತಿಯಲ್ಲೇ ಡಿಸೈರ್‌ನ ಅರ್ಥ ಮಾಡ್ಕೊಂಡಿದ್ರೆ, ಆ ಅರ್ಥವಾಗಿರದ ಅರ್ಥವನ್ನ ಪಕ್ಕಕ್ಕಿಡಿ. ಅದನ್ನ ತಿರಸ್ಕರಿಸಿನಲ್ಲ, ಒಪ್ಕೊಳ್ಳಿನೂ ಇಲ್ಲ, ಪಕ್ಕಕ್ಕಿಡಿ. ಸದ್ಯಕ್ಕೆ ಅದನ್ನ ಪಕ್ಕಕ್ಕಿಟ್ಟು ಪ್ಲೀಸ್ ಲಿಸನ್ ಅಂತಾರೆ. ಅಂದ್ರೆ ಕೇಳುವಂತವನಾಗು, ನನ್ನ ಕಡೆಗೆ ಪೂರ್ತಿ ಅಟೆನ್ಷನ್‌ನ ಕೊಡು. ಸ್ಪೀಕರ್ ಏನ್ ಹೇಳ್ತಾ ಇದ್ದಾನೆ, ಆಸ್ ಅನ್ ಅಬ್ಸರ್ವರ್ ಆಗಿ ಸ್ಪೀಕರ್ ಹೇಳ್ತಾ ಇದ್ದಾನೆ. ಅದರ ಕಡೆಗೆ ಗಮನ ಕೊಡು. ನೀನು ಏನು ತಿಳಿದಿದ್ದೀಯೋ ಅದನ್ನ ಇಂಪೋಸ್ ಮಾಡಕ್ ಹೋಗ್ಬೇಡ. ಮತ್ತೆಲ್ಲ ಸರಿ ತಪ್ಪುಗಳು ಬರುತ್ತೆ. ನನ್ನ ಕಾಂಟೆಕ್ಸ್ಟ್ ಒಳಗೆ ಜಿಡ್ಡು ಹೇಳ್ತಿರೋದು ಕೂರತ್ತಾ ಇಲ್ವಾ? ಅಥವಾ ಇದು ನನ್ನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾ? ಈ ಒಂದು ಗೊಡವೆ ಬರುತ್ತೆ, ತೊಳಲಾಟ ಬರುತ್ತೆ, ಗೊಂದಲ ಆಗತ್ತೆ. ಅದನ್ನ ಪಕ್ಕಕ್ಕಿಡಿ. ಅದನ್ನ ಪಕ್ಕಕ್ಕಿಟ್ಟು ನಾ ಹೇಳೋದನ್ನ ಕೇಳಿ. ನಿಮ್ಮ ಕಂಡೀಷನಿಂಗ್ಸ್‌ನ ಪಕ್ಕಕ್ಕಿಡಿ. ಕಂಡೀಷನಿಂಗ್ಸ್ ಅಂದ್ರೆ ನಾವು ಒಂದು ಪದ ಅಂದ ತಕ್ಷಣ ಅದ್ರ ಸುತ್ತ ನಾವು ಅರ್ಥಗಳನ್ನ ಕಲ್ಪಿಸ್ಕೊಂಡಿರ್ತೀವಿ. ಉದಾಹರಣೆ ಎಲ್ಲೋ ಒಂದ್ ಕಡೆ ಅಲ್ಲಮನ ಬಂಡಾಯ ಅಂತ ಮಾತಾಡ್ತಾ ಇದ್ದೆ. ಆವಾಗ ಒಬ್ರಂದ್ರು, "ನೀವು ಬಂಡಾಯ ಅಂತ ಯಾಕಂತೀರಾ? ಅಲ್ಲಮ ಬಂಡಾಯ ಅಲ್ವಾ? ಅಲ್ಲಮನ ಅಷ್ಟೊಂದು ಪ್ರೀತಿ ಮಾಡಾಗಿದೆ. ಪ್ರೇಮ ಬಗ್ಗೆ ಮಾತಾಡಿ. ಬಂಡಾಯ ಅಂತ ಹಿಂಗಂತೀರಾ?" ಅಂತಂದ್ರು. ಯಾಕೆ ಅಂದ್ರೆ ಬಂಡಾಯ ಇವತ್ತು ಸಾಮಾಜಿಕವಾಗಿ ಬಳಕೆ ಆಗ್ಬಿಟ್ಟಿದೆ. ಬಂಡಾಯ ಅಂದ ತಕ್ಷಣ ಅದು ಎಡಪಂಥದ್ದೋ, ಮತ್ತೊಂದೋ ಬಂಡಾಯ ಕವಿಗಳು ಅಂತನೋ, ಅದು ಎಡಪಂಥದ ಧೋರಣೆಯ ಪದ ಆಗ್ಬಿಟ್ಟಿದೆ ಇವತ್ತು ಬಂಡಾಯ ಅಂದ್ರೆ. ಆದ್ರೆ ಎಲ್ಲಾ ರೀತಿಯ ಅ ಗೊಡ್ಡು ಸಂಪ್ರದಾಯಗಳು, ನಂಬಿಕೆಗಳು, ಆಚರಣೆಗಳು ಅಥವಾ ನಮ್ಮದೇ ಆದಂತಹ ಒಂದು ಪೂರ್ವಾಪ್ರಹ ಪ ಪೂರ್ವಾಗ್ರಹ ಪೀಡಿತ ನಿಲುವುಗಳು ಇವು ನಮ್ಮನ್ನ ಸತ್ಯದ ಕಡೆಗೆ ಕರೆದುಕೊಂಡು ಹೋಗೋದಕ್ಕೆ ಅಡಚಣೆ ಆಗತ್ತೆ. ಅಲ್ಲಮ ಬಂಡಾಯ ಇದ್ದಿದ್ದು ಅಧ್ಯಾತ್ಮ ಅಂತ ಬಂದಾಗ, ಧ್ಯಾನ ಅಂತ ಬಂದಾಗ ಅದ್ರ ಸಂಬಂಧಪಟ್ಟ ಹಾಗೆ.
ಗುಹೇಶ್ವರನ ಸಂಬಂಧಪಟ್ಟ ಹಾಗೆ, ತನ್ನ ಅನುಭವದ ಸಂಬಂಧಪಟ್ಟ ಹಾಗೆ ಹಲವಾರು ನಿಮ್ಮದೇ ಆದ ಕಲ್ಪನೆಗಳಿದೆ. ಅಥವಾ ಎರವಲು ಪಡೆದ ಮಾಹಿತಿ ಇದೆ. ಅದಕ್ಕೆ ಅಂಟಿಕೊಂಡಿದ್ದಾಗ ನಾನು ಹೇಳೋದು ನಿಮಗೆ ಅರ್ಥ ಆಗಲ್ಲ ಅನ್ನೋದು ಅಲ್ಲಮನ ಬಂಡಾಯ. ಆದ್ರೆ ಅದು ರೆವಲ್ಯೂಷನ್ನು, ಅದು ರೆಬೆಲ್ ಆಗುವಂಥದ್ದು, ರಿವೋಲ್ಟ್ ಆಗುವಂಥದ್ದು ಅರ್ಥಕ್ಕೆ ಬಂದ್ಬಿಟ್ಟಿದೆ. ಬಂಡಾಯ ಅಂದ್ರೆ ರಿವೋಲ್ಟ್ ಆಗೋದು ಅನ್ನೋ ಅರ್ಥಕ್ಕೆ ಬಂದಿದೆ. ಬಂಡಾಯ ಅಂದ್ರೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ, ನಾವು ಯಾವುದೋ ನಂಬಿಕೆಗೆ ಅಂಟಿಕೊಂಡಿದ್ರೆ ನಂಬಿಕೆಯಿಂದ ಕಳಚಿಸಿ ಅನುಭಾವಕ್ಕೆ ಕರ್ಕೊಂಬರೋದು. ಅಲ್ಲಮನ ಬಂಡಾಯ ನಾನು ಹೇಳೋ ಅರ್ಥಕ್ಕೆ ಹೋಗಿತ್ತು. ಅಥವಾ ಜನರಲ್ ಆಗಿ ಬಂಡಾಯ ಅನ್ನೋ ಅರ್ಥ ಹಲವಾರಿದೆ. ಸೊ ಸಾಮಾಜಿಕವಾಗಿರುವಂತಹ ಬಂಡಾಯವನ್ನ ಅಧ್ಯಾತ್ಮಕ್ಕೆ ಅಂತ ಬಂದಾಗ ಬಳಸುವ ಬಂಡಾಯಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕಬೀರ್ ದಾಸರಿರ್ಬೋದು, ಅಲ್ಲಮ, ದಾಸರು, ಯೇಸು ಕ್ರಿಸ್ತ, ಬುದ್ಧ ಇವರೆಲ್ಲ ಬಂಡಾಯ ಇದ್ದವರು. ಉಪನಿಷತ್‌ಗಳಲ್ಲೂ ಕೂಡ ನೀನು ಯಾವುದನ್ನ ಇದು ಎಂದು ತಿಳಿದಿದ್ದೀಯೋ ಅದು ಇದಲ್ಲ ಅನ್ನುತ್ತೆ. ಅಂದ್ರೆ ನಿಮ್ಮ ಅಷ್ಟೂ ನಂಬಿಕೆಗಳನ್ನ ಕಿತ್ಕೊಂಡ್ಬಿಡುತ್ತೆ. ದೇವರಂದ್ರೆ ಹೀಗೆ, ದೇವರಂದ್ರೆ ಹಾಗೆ, ಆತ್ಮ ಅಂದ್ರೆ ಹೀಗೆ, ಮೋಕ್ಷ ಅಂದ್ರೆ ಇದು ಅಂತ ನಾವೇನೇನೆಲ್ಲ ಅನ್ಕೊಂಡಿರ್ತೀವಿ, ಅದನ್ನೆಲ್ಲವನ್ನು ಉಪನಿಷತ್ ಆ ಒಂದು ಸಾಲು ಕಿತ್ಕೊಂಡ್ಬಿಡುತ್ತೆ. ಯಾವುದನ್ನ ನೀನು ಇದು ಎಂದು ತಿಳಿದಿದ್ದೀಯೋ ಅದು ಇದಲ್ಲ. ನಮ್ಮ ನಂಬಿಕೆಗಳ ಸೊಪ್ಪೆ ಹಾಕಲ್ಲ ಉಪನಿಷತ್ತು ಕೂಡ. ಸೊ ಈ ನಂಬಿಕೆಗಳು ನಂಬಿಕೆಗಳೇ ಕೊನೆಗೆ. ಯಾಕೆಂದ್ರೆ ಅದು ಅನುಭವದಿಂದ ಬಂದದ್ದಲ್ಲ. ಅನುಭವದಿಂದ ಬಂದದ್ದು ದರ್ಶನ. ಎರವಲು ಪಡೆದ ಮಾಹಿತಿಯಿಂದ ಬಂದಿದ್ದು ನಂಬಿಕೆ. ಸೊ ನಂಬಿಕೆಗೆ ಇಲ್ಲಿ ಅಧ್ಯಾತ್ಮದಲ್ಲಿ ಅವಕಾಶವೇ ಇಲ್ಲ. ಅಲ್ಲಿ ಬರೀ ದರ್ಶನವಷ್ಟೇ. ಯೋಗ ಮಾರ್ಗದಲ್ಲಿ ನಡಿ, ಯೋಗ ಮಾರ್ಗದಲ್ಲಿ ಸತ್ಯವನ್ನು ನೀನೇ ಕಾಣಬೇಕು. ಸತ್ಯ ಬಗ್ಗೆ ಮಾತನಾಡಬಹುದು. ಆದ್ರೆ ಸತ್ಯದ ಬಗ್ಗೆ ಮಾತನಾಡಿದ ತಕ್ಷಣ ಸತ್ಯ ನಮಗೆ ಅರ್ಥ ಆಗಿಲ್ಲ. ಸತ್ಯದ ಬಗ್ಗೆ ವಿವರಣೆ ಸಿಕ್ಕಿದೆ ಹೊರತು ಸತ್ಯವೇ ನಮಗೆ ದಕ್ಕಿಲ್ಲ. ಸತ್ಯ ನಮಗೆ ದಕ್ಕಬೇಕಂದ್ರೆ ನಾವೇ ದರ್ಶನ ಮಾಡಬೇಕು. ಹಾಗಾಗಿ ಇಲ್ಲಿ ನಮ್ಮದೇ ಒಂದಷ್ಟು ಅಕ್ಯುಮುಲೇಷನ್ಸ್ ಇರುತ್ತೆ. ಅದನ್ನ ಕಂಡೀಷನಿಂಗ್ ಅಂತಾರೆ. ಕಂಡೀಷನಿಂಗ್ ಅಂದ್ರೆ ಒಂದಷ್ಟು ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೀವಿ. ಮಾಹಿತಿಗಳನ್ನ, ಅನುಭವಗಳನ್ನ, ಅನಿಸಿಕೆಗಳನ್ನ ಅಕ್ಯುಮುಲೇಟ್ ಮಾಡ್ಕೊಂಡು ನಮ್ಮದೇ ಒಂದು ನಿಲುವನ್ನ ಪಡ್ಕೊಂಡಿರ್ತೀವಿ. ಮತವನ್ನ ಪಡ್ಕೊಂಡಿರ್ತೀವಿ. ಈ ಮತದ ಆಧಾರದ ಮೇಲೆ ಎಲ್ಲವನ್ನೂ ನೋಡ್ತಾ ಇರ್ತೀವಿ. ಈ ಯಾವಾಗ ಒಂದು ಮತದ ಆಧಾರದ ಎಲ್ಲವನ್ನೂ ನೋಡ್ತಿರ್ತೀವಿ, ಯಾರು ಏನೇ ಹೇಳಿದ್ರು ಅದರ ಕಾಂಟೆಕ್ಸ್ಟ್ ಒಳಗೆ ನಾವು ಅರ್ಥ ಮಾಡ್ಕೋತೀವಿ. ಹೇಳೋನು ಏನ್ ಕಾಂಟೆಕ್ಸ್ಟ್ ಹೇಳ್ತಾನೋ ನಮ್ಗೆ ಬೇಕಾಗಿರಲ್ಲ. ನಾನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡೆ, ಅದ್ರ ಮೇಲೆ ಇದನ್ನ ವಿಶ್ಲೇಷಣೆ ಮಾಡ್ಕೋತೀವಿ. ನಮ್ಮ ಜೀವನ ಅಳವಡಿಸ್ಕೊಳ್ಳೋಕೆ ಹೋಗ್ತೀವಿ. ಆದ್ರೆ ಮತ್ತೆ ನಾವು ಆಕ್ಟ್ ಮಾಡ್ತಾ ಹೋಗ್ತೀವಿ. ವಿ ಸ್ಟಾರ್ಟ್ ಎನ್ಯಾಕ್ಟಿಂಗ್. ಅದ್ರ ಮೇಲೆ ಆಕ್ಷನ್ಸ್ ತಗೊಳ್ತಾ ಹೋಗ್ಬಿಡ್ತೀವಿ. ನಮಗೆ ಅರ್ಥ ಆಯ್ತು ಅನ್ನಿಸ್ಬಿಡುತ್ತೆ. ಅರ್ಥ ಆಯ್ತು, ಅರ್ಥ ಆಗಿಲ್ಲ. ಎರಡೂ ಕೂಡ ನಮ್ಮ ಕನ್ಕ್ಲೂಷನ್ಸೇ. ಆದ್ರೆ ಅನುಭವಕ್ಕೆ ಬಂತು ಅದು ಕನ್ಕ್ಲೂಷನ್ ಅಲ್ಲ. ಅದು ದರ್ಶನ, ಅದು ಸತ್ಯ. ಹಾಗಾಗಿ ಇಂತಹ ಒಂದು ಸ್ಥಿತಿಯನ್ನ ಎಲ್ಲವೂ ಸ್ವಾಭಾವಿಕವಾಗಿ ಅವು ಏನೂ ಅಲ್ಲ. ಹಾಗಾಗಿ ಅವನಿಗೆ ತಿರಸ್ಕಾರವೂ ಇಲ್ಲ, ಅವನಿಗೆ ಸ್ವೀಕಾರವೂ ಇಲ್ಲ ಅಂದಾಗ, ಇದನ್ನ ನಾವು ಯಾವ ರೀತಿ ನೋಡ್ತೀವಿ? ಯಾಕೆ ಇದಿಷ್ಟು ಹೇಳ್ತೀವಿ ಅಂದ್ರೆ, ನಮಗೆ ಸ್ವೀಕಾರ ಮತ್ತೆ ತಿರಸ್ಕಾರ ಇದು ನಮ್ಮ ಕಾಂಟೆಕ್ಸ್ಟ್ ಅಲ್ಲೇ ಇರುತ್ತೆ. ಹಾಗಾಗಿ ಈ ಸ್ಥಿತಿಯನ್ನ ಹೇಳುವಾಗ ಅದು ಗೊಂದಲವೇ ಆಗತ್ತೆ. ಇದನ್ನ ಸ್ಥಿತಿಯನ್ನು ಹೇಗಪ್ಪ ವಿವರಿಸೋದು ಅನ್ನೋ ಗೊಂದಲ ನನಗೂ ಆಯ್ತು. ಅದು ಕೆಲವೊಂದನ್ನ ಆಗ್ಲೇ ಹೇಳ್ದಂಗೆ ಸಿದ್ಧಾಂತಗಳನ್ನ ಹೇಳ್ಬೋದು. ಕೆಲವೊಂದನ್ನ ಆಚರಣೆಗೆ ತರುವುದನ್ನ ಹೇಳ್ಬೋದು. ಸ್ಥಿತಿಯನ್ನ ಹೇಳೋದಕ್ಕೆ ತುಂಬಾ ಕಷ್ಟ. ಅ ಒಬ್ಬ ವ್ಯಕ್ತಿ ಅ ಈಗ ಆರೋಗ್ಯವಾಗಿದ್ದಾರೆ. ಎಲ್ರಿಗೂ ಆರೋಗ್ಯದ ಸ್ಥಿತಿ ಗೊತ್ತು. ಆದ್ರೆ ಒಂದು ಅನಾರೋಗ್ಯ ಅಂತ ಬರುತ್ತೆ. ನಮ್ಗೆಲ್ರಿಗೂ ನೆಗಡಿ ಬರುತ್ತೆ. ನೆಗಡಿ ಬಂದಾಗ ಸೀನ್ತಿರ್ತೀವಿ. ಇನ್ನೊಬ್ಬರಿಗೂ ನೆಗಡಿ ಅನುಭವ ಇದೆ. ಅವನಿಗೆ ನಿಮ್ ಕಷ್ಟ ನನ್ಗೆ ಅರ್ಥ ಆಗತ್ತೆ ಅಂತ ಹೇಳ್ಬಹುದು. ಯಾ ಒಬ್ಬನಿಗೆ ಒಂದು ರೋಗ ಬಂದಿರುತ್ತೆ. ಆ ರೋಗ ಇನ್ನೊಬ್ಬನಿಗೆ ಬಂದಿಲ್ಲ ಅಂದಾಗ ಅವನ ನರಳಾಟ ಕಾಣಿಸ್ತಿರುತ್ತೆ. ಸ್ಥಿತಿ ಅರ್ಥವಾಗಲ್ಲ. ಅವನ ಸ್ಥಿತಿ ನಮಗೆ ಅರ್ಥವಾಗಲ್ಲ. ಒಬ್ರು ತಂದೆಯನ್ನೋ, ತಾಯಿಯನ್ನೋ ಕಳ್ಕೊಂಡಿರ್ತಾರೆ. ನಮಗೊಂದು ದುಃಖದಲ್ಲಿದ್ದಾನೆ ಗೊತ್ತಾಗತ್ತೆ. ಅವನ ಸ್ಥಿತಿ ನಮಗೆ ಗೊತ್ತಾಗಲ್ಲ. ಸ್ಥಿತಿ ಯಾವತ್ತೂ ಗೊತ್ತಾಗಲ್ಲ. ನಾವು ಆ ಸ್ಥಿತಿ ಆಗಬೇಕು. ಅದಾಗದೆ ನಮಗದು ಅರ್ಥವಾಗಲ್ಲ. ಹಾಗಂತ ಅರ್ಥವಾಗಲ್ಲ ಅಂದ ತಕ್ಷಣ ಹೇಳೋ ಪ್ರಯತ್ನ ಬಿಡೋದಕ್ಕಾಗಲ್ಲ. ಯಾಕೆಂದ್ರೆ ಕೊನೆಗೆ ಆ ಸ್ಥಿತಿಗೆ ಕರ್ಕೊಂಡು ಹೋಗ್ಬೇಕಿರೋದ್ರಿಂದ ಕೆಲವೊಮ್ಮೆ ಅಮ್, ಅದನ್ನ ವಿಶ್ಲೇಷಣೆ ಮಾಡುವುದರಿಂದ ಅದ್ರ ಬಗ್ಗೆ ಆಸಕ್ತಿ ಮೂಡುತ್ತೆ. ಅದ್ರ ಕಡೆ ಹೋಗೋದಿರುತ್ತೆ. ಅಥವಾ ಈ ಸ್ಥಿತಿಯ ಬಗ್ಗೆ ಹಲವು ರೀತಿಯ ಅಭಿಪ್ರಾಯಗಳಿರುತ್ತೆ. ಅಥವಾ ಕೆಲವರಲ್ಲಿ ಗೊಂದಲಗಳಿರುತ್ತೆ. ಆ ಗೊಂದಲ ನಿವಾರಣೆಗೂ ಮಾತಾಡ್ಬೇಕಾಗತ್ತೆ. ಮತ್ತದನ್ನ ಮುಂದೆ ಆ ಗೊಂದಲ ನಿವಾರಣೆ ಆಗ್ತಾ ಯೋಗ ಮಾರ್ಗದಲ್ಲಿ ನಡೀತಾ ಗುರು ಸಂಪರ್ಕದಲ್ಲಿ ಇದ್ದಾಗ ಆ ಗೊಂದಲಗಳು ಮತ್ತಷ್ಟು ಅನುಭಾವದಲ್ಲವು ಹ್ಮ್, ಗೊಂದಲ ನಿವಾರಣೆ ಆಗ್ತಾ ಹೋಗುತ್ತೆ. ಕೊನೆಗೆ ಆತನ ಆ ಸ್ಥಿತಿಗೆ ಬರ್ತಾನೆ. ಯೋಗ ಮಾರ್ಗದಲ್ಲಿ ಧ್ಯಾನ ಮಾರ್ಗದಲ್ಲಿ ನಡೆದು ಆ ಸ್ಥಿತಿಗೆ ಹೋಗುವ ಮುನ್ನ ಮಾತಿನಲ್ಲಿ ಮೊದಲ ಕರ್ಕೊಂಡು ಹೋಗೋ ಅವಶ್ಯಕತೆ ಇರುತ್ತೆ. ಮಾತಿನಿಂದ ಮೌನಕ್ಕೆ ಜಾರುವುದೇ ಸ್ಥಿತಿ. ಆ ಮಾತಿನಿಂದ ಮೌನಕ್ಕೆ ಜಾರಿಸುವ ಸ್ಥಿತಿಗೆ ಬೇಕಿರುವ ಮಾತು ಇಂತಹ ಅಷ್ಟಾವಕ್ರನ ಮಾತುಗಳು, ಅಲ್ಲಮನ ಮಾತು, ಬುಲ್ಲೇಶ, ಜಲಾಲುದ್ದೀನ್ ರೂಮಿ, ಬೋಧಿಧಮ್ಮ, ಬುದ್ಧ, ಕನಕದಾಸರು, ಪುರಂದರದಾಸರು ನಾವೆಲ್ಲ ಏನೆಲ್ಲ ದಾರ್ಶನಿಕರನ್ನ ನಾವು ನೋಡಿದೀವಿ. ಅವರೆಲ್ಲರ ಮಾತುಗಳು ನಮಗೆ ಬಳಸಿಕೊಂಡು ಅನುಸಂಧಾನ ಮಾಡಿ, ಆ ಮಾತಿನಿಂದ ಮೌನಕ್ಕೆ ಅವರ ಸ್ಥಿತಿಗೆ ಹೋಗುವ ಪ್ರಯತ್ನ. ಆ ಪ್ರಯತ್ನದಲ್ಲಿ
ಮಾತಿನ ಪ್ರಯತ್ನ ನನ್ನದು ಅಷ್ಟೇ. ಹಾಗೆ ನಾವೀಗ ಸ್ವೀಕಾರ ಮತ್ತೆ ತಿರಸ್ಕಾರ ಅಂತ ಬಂದಾಗ ಇದನ್ನ ಡಿವೈಡ್ ಮಾಡೋಣ. ಸಾಮಾನ್ಯವಾಗಿ ಸ್ವೀಕಾರ ಮತ್ತೆ ತಿರಸ್ಕಾರನ ಯಾವ ರೀತಿ ನೋಡ್ತೀವಿ? ಒಂದು ಸ್ವೀಕಾರ ಅಂತ ಬಂದ ತಕ್ಷಣ ಸರಿ, ಬೇಕು, ಮತ್ತೆ ಇಷ್ಟ, ಸುಖ. ಇವು ಸ್ವೀಕಾರಕ್ಕೆ ಬಂದ್ರೆ ನಮಗೆ ತಿರಸ್ಕಾರ ತಪ್ಪು, ಬೇಡ, ಅನಿಷ್ಟ, ದುಃಖ. ಇವು 4 ನಮಗೆ ಸ್ವೀಕಾರ ಮತ್ತೆ ತಿರಸ್ಕಾರಕ್ಕೆ ಬರುತ್ತೆ. ನಮಗೇನ್ ಇಷ್ಟ ಆಗುತ್ತೆ ಅದು ಸ್ವೀಕಾರ. ನನಗೇನ್ ಸರಿ ಅನ್ಸುತ್ತೋ ಅದು ಸ್ವೀಕಾರ. ನನಗೆ ಸುಖ ಬರುತ್ತಾ? ಅದು ಸ್ವೀಕಾರ. ಹೀಗೆ ನಾವು ಸ್ವೀಕರಿಸ್ತೀವಿ. ನನಗೆ ದುಃಖ ಆಗುತ್ತೆ ಅದು ನನಗೆ ಬೇಡ. ಅದು ತಿರಸ್ಕಾರ. ನನಗೆ ತಪ್ಪು ಅನ್ಸುತ್ತೆ ಅದು ನನಗೆ ಬೇಡ. ಅದು ತಿರಸ್ಕಾರ. ನನಗದು ಇಷ್ಟ ಇಲ್ವಾ? ನನಗದು ತಿರಸ್ಕಾರ. ನನಗದು ಬೇಡವಾ? ಅದು ತಿರಸ್ಕಾರ. ನಾವು ತಿರಸ್ಕಾರ ಮತ್ತೆ ಸ್ವೀಕಾರದ ನಂಟಲ್ಲೇ ಇರ್ತೀವಿ. ಹಾಗೆ ನನಗೆ ಯಾವ್ದು ಸ್ವೀಕಾರ ಇದೆಯೋ ಅದು ನಮಗೆ ಸಿಕ್ಕದಾಗ ಸುಖ. ಯಾವ್ದು ನಮಗೆ ಸ್ವೀಕಾರ ಇದೆಯೋ ಅದು ಸಿಗದೇ ಇರುವಾಗ ದುಃಖ. ನಮಗೆ ಯಾವ್ದನ್ನ ಯಾವ್ದ್ರ ಬಗ್ಗೆ ತಿರಸ್ಕಾರ ಇದೆಯೋ ಅದು ನಮಗೆ ಸಿಗದೇ ಇದ್ದಾಗ ಸುಖ. ಯಾವ್ದು ನಮಗೆ ತಿರಸ್ಕಾರ ಇದೆಯೋ ಅದು ನಮಗೆ ಸಿಕ್ಕಿದಾಗ ಅಥವಾ ನನ್ನ ಪಾಲಿಗೆ ಬಂದಾಗ ದುಃಖ. ಈ ಸ್ವೀಕಾರ ಮತ್ತೆ ತಿರಸ್ಕಾರ ಇವೆರಡರಿಂದ ನಮಗೆ ಸುಖ ದುಃಖ ಉಂಟಾಗ್ತಿರುತ್ತೆ. ಉದಾಹರಣೆ, ಈಗ ನನಗೆ ಕಾರ್ ಬೇಕು ಅನ್ಸುತ್ತೆ. ಯಾಕೆ ನನಗೆ ಕಾರು ಇಷ್ಟ ಅಥವಾ ಕಾರು ಬೇಕು. ಕಾರಿದ್ರೆ ಸುಖ. ಇದು ನಮಗೆ ಕಾರು ಇದ್ರ ಬಗ್ಗೆ ಇಷ್ಟು ನಮಗೆ 4 ಅಭಿಪ್ರಾಯಗಳಿರುತ್ತೆ. ಕಾರು ಇದ್ರೆ ಸರಿ. ಬೈಕ್‌ಗಿಂತ ಕಾರ್ ಸರಿ. ಯಾಕೆ? ಮಳೆ ಗಿಳೆ ಬಂದು ಮತ್ತೊಂದು ಬಂದು ನಾವು ಒಳಗಡೆ ಕೂತು ಹಾಯಾಗಿ ಹೋಗ್ಬೋದು. ಕಾರು ಸರಿ. ನನಗೆ ಕಾರ್ ಬೇಕು. ಯಾಕೆ? ನಂಗೆ ಕಮ್ಯುಟೇಶನ್ ಈಸಿ ಆಗತ್ತೆ. ಮತ್ತು ನಾನಾ ಕಾರಣಗಳು ಕಾರ್ ಬೇಕು ಅವಶ್ಯಕತೆಗೆ. ಹಾಗೆ ನನಗೆ ಕಾರ್ ಇಷ್ಟ. ಬಹುಶಃ ಇವೆರಡು ಕಾರಣ ಇಲ್ಲ ನಂಗೆ ಕಾರ್ ಇಷ್ಟ ಇರ್ಬೋದು ತಗೊಳಕ್ಕೆ. ಅದಕ್ಕೋಸ್ಕರ ತಗೋತೀನಿ. ಹಾಗೆ ಮತ್ತೆ ಕಾರ್ ಇದ್ರೆ ನಂಗೆ ಸುಖ. ಜುಮ್ ಅಂತ ಹೋಗ್ಬೋದು. ಹಾಡು ಕೇಳ್ಕೊಂಡು ಹೋಗ್ಬೋದು. ನಾನಾ ಕಾರಣಗಳಿಂದ ನನಗೆ ಕಾರ್ ಇಷ್ಟ. ಸೊ, ಇದರಲ್ಲಿ ನನಗೆ ಕಾರ್ ಸಿಗ್ಲಿಲ್ಲ ಅಂದ್ರೆ ದುಃಖವಾಗುತ್ತೆ. ಮತ್ತೆ ಆ ಕಾರ್ ಸಿಕ್ತು, ನನಗದರಲ್ಲಿ ಒಂದು ಸುಖವನ್ನ ಅಪೇಕ್ಷೆ ಪಟ್ಟೆ. ನಾ ನಾವೊಂದು ಫೀಚರ್ಸ್ ಇದೆ ಅನ್ಕೊಂಡೆ ಅದನ್ನ ತಗೊಂಡ್ವಿ. ಅದು ನಮ್ಗೆ ಕಂಫರ್ಟ್ ಅನ್ಸಿಲ್ಲ. ನಾನಾ ಕಾರಣಗಳು ಕಂಫರ್ಟ್ ಆಗ್ಲಿಲ್ವಾ ಮತ್ತೆ ನಂಗೆ ದುಃಖ. ಅಯ್ಯೋ! ನಾನೊಂದು ಒಳ್ಳೆ ಕಾರ್ ಬೇಕು ಅನ್ಕೊಂಡೆ ನಂಗೆ ಅದ್ ತಗೊಳಕ್ಕಾಗಿಲ್ಲ. ಇದ್ ತಗೊಂಡೆ ನಾನು ನನ್ನ ಗೆಳೆಯನ್ ಮಾತು ಕೇಳ್ಬಿಟ್ಟು ಒಪಿನಿಯನ್ ತಗೊಂಡು ಈ ಕಾರ್ ಚೆನ್ನಾಗಿದೆ ಅಂತ ಹೇಳ್ದ ತಗೊಂಡ್ಬಿಟ್ಟೆ. ಇದು ನನ್ನ ಅವಶ್ಯಕತೆಗಳಿಗೆ ಪೂರೈಕೆ ಆಗ್ತಿಲ್ವೋ ಅಥವಾ ನನಗೆ ಬೇಕಿರೋ ಕಂಫರ್ಟ್ ಇರೋದು ಸಿಗ್ತಿಲ್ವೋ ನಾನಾ ಕಾರಣಗಳು ಮತ್ತೆ ನಂಗೆ ದುಃಖ ಆಗುತ್ತೆ ಇದು. ಕಾರ್ ಅಂತೇನಲ್ಲ ಅದು ನಮ್ಮ ಜೀವನದಲ್ಲಿ ಅದನ್ನ ಹ್ಮ್ ಒಂಥರ ಒರೆ ಹಚ್ಚಿ ನೋಡ್ಬೇಕು. ನಾನು ಜೀವನದಲ್ಲಿ ಯಾವ್ದನ್ನ ಸ್ವೀಕರಿಸಿದ್ದೆ, ಅದು ಸ್ವೀಕರಿಸಿದ್ದು ಸಿಕ್ಕಿದಾಗ ನನ್ಗೆ ಯಾವ ರೀತಿ ದುಃಖ ಆಗಿದೆ ಅಥವಾ ಸ್ವೀಕರಿಸಿದ್ದು ಸಿಗದಿರುವಾಗ ಹೇಗ್ ದುಃಖ ಆಗಿದೆ. ಸ್ವೀಕಾರ ಮತ್ತು ತಿರಸ್ಕಾರದಕ್ಕೆ ಸುಖ ಮತ್ತು ದುಃಖಕ್ಕೆ ನಮ್ಮ ಜೀವನದಲ್ಲೇ ಅಪ್ಲೈ ಮಾಡಿ ನೋಡ್ಕೊಂಡ್ರೆ, ನಮಗೆ ಒಂದಷ್ಟು ವಿಷಯಗಳು ಹೊಳಿತಾ ಹೋಗುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬನ ಜೀವನವು ಬೇರೆ ಬೇರೆಯಾಗಿದೆ. ಅಷ್ಟು ವೈವಿಧ್ಯಮಯವಾಗಿದೆ ಬದುಕು. ಹಾಗಾಗಿ ಇದಕ್ಕೆ ಸುಖ ಮತ್ತು ದುಃಖ, ಸ್ವೀಕಾರ ತಿರಸ್ಕಾರಗಳಿಗೆ ಸಿದ್ಧ ಸೂತ್ರ ಅಂತ ಹೇಳಕ್ಕಾಗಲ್ಲ. ಇದೇ ಸರಿಯಾದ ಉದಾಹರಣೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಬ್ಬನ ಜೀವನದಲ್ಲೂ ತನ್ನದೇ ಆದಂತಹ ಒಂದಷ್ಟು ಬೇಕು ಬೇಡಗಳಿರುತ್ತೆ, ಸುಖ ದುಃಖಗಳಿರುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಒಂದೇ ಕಾಂಟೆಕ್ಸ್ಟ್ ಇರುತ್ತೆ. ಸೊ, ಕೆಲವೊಂದನ್ನ ಏನೇ ವಿವರಿಸಿ ಹೇಳಕ್ ಹೋದ್ರು, ಅದು ನನ್ನ ಜೀವನಕ್ಕೆ ಹೊರೆ ಹಚ್ಚಿ ಹೇಳ್ಬೋದು. ಇನ್ನೊಬ್ಬನ ಜೀವನಕ್ಕೆ ಹೊರೆ ಹಚ್ಚಿ ಹೇಳಕ್ಕಾಗಲ್ಲ. ಅದು ಯಾವಾಗ? ಅದು ಈ ತರ ಸಂದರ್ಭದಲ್ಲಿ. ನಾನು ಬ್ಲೈಂಡ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇದನ್ನ ಕೇಳುಗರು ಯಾರು ಅಂತ ನಾನು ಹೇಳಕ್ಕಾಗಲ್ಲ. ಇದನ್ನ ಯಾರು ಬೇಕಾದ್ರೂ ನೋಡ್ತಿರ್ತಾರೆ. ಹಾಗಿದ್ದಾಗ ನಾನು ಇದೇ ಸರಿಯಾದ ಉದಾಹರಣೆ ಅನ್ನಕ್ಕಾಗಲ್ಲ. ಎದುರಿಗೆ ಬಂದು ಕೂತಾಗ, ಜೊತೆಗೆ ನಡೆದಾಗ ಎದುರಿಗಿರುವ ವ್ಯಕ್ತಿಯ ಗೊಂದಲ ಏನು? ಅವನು ಯಾವ ರೀತಿ ಯಾವುದನ್ನ ಅರ್ಥ ಮಾಡ್ಕೊಂಡಿದ್ದಾನೆ? ಅದು ನೋಡಿದಾಗ ಅವನಿಗೆ ಸೂಕ್ತವಾದ ಉದಾಹರಣೆಯನ್ನ ಕೊಡಬಹುದು. ಅವನಿಗೆ ಸೂಕ್ತವಾದದ್ದು. ಅವನಿಗೆ ಸೂಕ್ತವಾದ ಉದಾಹರಣೆನೇ ಇನ್ನೊಬ್ಬನಿಗೆ ಸೂಕ್ತ ಇರಬೇಕು ಅಂತಿಲ್ಲ. ಈಗ ಉದಾಹರಣೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ತಾನೆ. ಮೆಕ್ಯಾನಿಕಲ್ ಇಂಜಿನಿಯರ್ ಜೊತೆಗೆ ಮಾತಾಡ್ತಿದೀವಿ ಅಂದ್ರೆ, ಅವನ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಉದಾಹರಣೆಗಳು ಅವನಿಗೆ ಕೊಟ್ಟು, ಅವ್ನ್ ಕನ್ವಿನ್ಸ್ ಮಾಡ್ಬೋದು. ಅದನ್ನ ಹೋಗ್ಬಿಟ್ಟು ನಾನು ಅದನ್ನ ಸಾಫ್ಟ್‌ವೇರ್ ಇಂಜಿನಿಯರ್‌ಗೋ, ಅಕೌಂಟೆಂಟ್‌ಗೋ ಕೊಡಕ್ಕಾಗಲ್ಲ. ಅಕೌಂಟೆಂಟ್‌ಗೆ ಅದೇ ಹೇಳ್ಬೇಕು. ಈಗ ಉದಾಹರಣೆ ನನ್ನ ಪರಿಚಯದ ಹುಡುಗ ಅಕೌಂಟ್ಸ್ ಫೀಲ್ಡಲ್ಲೇ ಇರೋದು. ಅವನು ಹೀಗೆ ಮಾತಾಡ್ತಾ ಕಾಸ್ಟ್ ಅಕೌಂಟ್ಸ್ ಉದಾಹರಣೆ ತಗೊಂಡಿದ್ವಿ. ಅದ್ರಲ್ಲಿ ನಿಮ್ಗೆ ಒಂದು ರಿಕರಿಂಗ್ ಎಕ್ಸ್‌ಪೆನ್ಸಸ್ ಅಂತ ಇರುತ್ತೆ. ಅದು ಕಂಟಿನ್ಯೂಯಸ್ ಆಗಿರುತ್ತೆ. ಮತ್ತೊಂದು ವೇರಿಯಬಲ್ಸ್ ಅಂತ ಇರುತ್ತೆ. ಉದಾಹರಣೆ ನಾವು ತಿಂಗಳಿಗೆ ಒಂದು ಆಫೀಸ್ ಮಾಡಿದೀವಿ ಅಂದ್ರೆ ಅದಕ್ಕೆ ಬಾಡಿಗೆ ಕಟ್ಟಬೇಕು. ಅದು ರಿಕರಿಂಗ್ ಎಕ್ಸ್‌ಪೆನ್ಸಸ್ ಮತ್ತೆ ಫಿಕ್ಸ್ಡ್ ಎಕ್ಸ್‌ಪೆನ್ಸಸ್ ಆಹ್, ರೆಂಟ್ ಅನ್ನೋದು. ಮತ್ತೆ ಸ್ಯಾಲರಿ ಕೊಡ್ತೀವಿ. 10 ಜನ ಇದ್ದೀವಿ. ಇಷ್ಟು ಸಂಬಳ. ಇದು ರಿಕರಿಂಗ್ ಎಕ್ಸ್‌ಪೆನ್ಸಸ್ ಪ್ರತಿ ತಿಂಗಳು ಬರ್ತಿರುತ್ತೆ ಮತ್ತೆ ಫಿಕ್ಸ್ಡ್ ಇರುತ್ತೆ. ಇದರ ಹೊರತಾಗಿನು ಓವರ್ ಹೆಡ್ ಕಾಸ್ಟ್ ಅಂತ ಇರುತ್ತೆ, ಎಲೆಕ್ಟ್ರಿಸಿಟಿ ಇರುತ್ತೆ, ವಾಟರ್ ಇರುತ್ತೆ. ಇದೆಲ್ಲ ವೇರಿಯಬಲ್ಸ್. ಸೊ ನಾನು ಒಂದಷ್ಟು ಕ ಆರ್ಥಿಕವಾಗಿ ಬದಲಾವಣೆ ತರಬೇಕು ಆಫೀಸಲ್ಲಂದ್ರೆ, ನಾನು ಮೊದಲು ವೇರಿಯಬಲ್ಸ್ ಕಡೆ ನೋಡ್ತೀನಿ. ಯಾವುದು ಹೆಚ್ಚು ಪದೇ ಪದೇ ಒಂದ್ಸಲ ₹2,000 ಬರುತ್ತೆ ತಿಂಗಳಿಗೆ, ಇನ್ನೊಂದ್ಸಲ ₹5,000 ಬರುತ್ತೆ, ಒಂದೊಂದ್ಸಲ ₹8,000 ಬರ್ತಾ ಇದೆ. ಓ! ಹಾಗಾದ್ರೆ ನಾನು ಕಾಫಿ ಕ ಕ್ಯಾಂಟೀನಲ್ಲಿ ಏನಾದ್ರು ನಾನು ಇದು ಮಾಡ್ಬೇಕಾ? ಕೊಟ್ಟಿರೋ ಫೆಸಿಲಿಟಿಗಳಲ್ಲಿ ಹೆಚ್ಚು ತುಂಬಾ ವ್ಯಯ ಆಗ್ತಿದ್ಯಾ? ನೀರು ಜಾಸ್ತಿ ಖರ್ಚಾಗ್ತಿದ್ಯಾ? ಹಾಗಿದ್ರೆ ನೀರು ಸ್ವಲ್ಪ ಸೇವ್ ಮಾಡಿ ಅಂತ ಎಂಪ್ಲಾಯೀಸ್‌ಗೆ ಹೇಳೋಣ. ಅನಾವಶ್ಯಕ ಲೈಟ್ ಹಾಕ್ಬಿಡಿ ಅಂತ ಎಂಪ್ಲಾಯೀಸ್‌ಗೆ ಹೇಳೋಣ. ಉದಾಹರಣೆ ಹೀಗೆ ನಾವು ವೇರಿಯಬಲ್ಸ್‌ನ ಮೊದಲು ಕಟ್ ಮಾಡ್ತಾ ಬರ್ತೀವಿ. ವೇರಿಯಸ್ ಕಟ್ ಮಾಡ್ತಾ ಮಾಡ್ತಾ ರಿಕರಿಂಗ್ ಎಕ್ಸ್‌ಪೆನ್ಸಸ್‌ನ ಕಟ್ ಮಾಡಕ್ಕಾಗತ್ತಾ? ಸೊ
ಜೀವನದಲ್ಲಿ ವೇರಿಯಬಲ್ಸ್ ಯಾವ್ದಂತ ನೋಡ್ಕೋಬೇಕು. ರಿಕರಿಂಗ್ ಯಾವ್ದಂತ ನೋಡ್ಕೊಂಡ್ರೆ ಸುಲಭ ಆಗತ್ತೆ ಅಂತ ಕಾಸ್ಟ್ ಅಕೌಂಟ್ಸ್ ಅನ್ನೋದನ್ನ ಎಕ್ಸ್‌ಪ್ಲೇನ್ ಮಾಡ್ತಿದ್ದೆ. ಬಹುಶಃ ಅದನ್ನೇ ಒಬ್ಬ ಹ್ಮ್, ಅಕೌಂಟ್ಸ್ ಫೀಲ್ಡ್ ಅಲ್ದಿರೋನ್ಗೆ ಹೇಳ್ಬೇಕಾದಾಗ ತುಂಬಾ ವಿವರಿಸಿ ಹೇಳ್ಬೇಕು. ಈಗ ಹೇಳ್ದಂಗೆ ವೇರಿಯಬಲ್ಸ್ ಅಂದ್ರೇನು, ರಿಕರಿಂಗ್ ಅಂದ್ರೇನು, ಮತ್ತೆ ಫಿಕ್ಸ್ಡ್ ಎಕ್ಸ್‌ಪೆಂಡಿಚರ್ ಏನು, ಈ ತರ ವಿವರಿಸಿ ಹೇಳ್ಬೇಕಾಗಿ ಬರಬಹುದು. ಅದೇ ಕಾಸ್ಟ್ ಅಕೌಂಟ್ಸ್ ಓದಿರೋನ್ಗೆ ಬಹುಶಃ ಟರ್ಮ್ಸ್ ಹೇಳ್ಬಿಟ್ರೆ ಸಾಕು. ಇದು ವೇರಿಯಬಲ್ ಜೀವನ ಯಾವತ್ತು ಸುಖ ದುಃಖಗಳೆಲ್ಲ ವೇರಿಯಬಲ್ಸ್ ಇದ್ದಂಗೆ, ಬದುಕು ಯಾವತ್ತು ರಿಕರಿಂಗ್ ಎಕ್ಸ್‌ಪೆನ್ಸಸ್ ಇದ್ದಂಗೆ. ಅದು ನಿನ್ನ ವಯಸ್ಸೇನು ಅ ಕಳೀತಾ ಹೋಗ್ತಿದೆ. ಅದು ರಿಕರಿಂಗು ಮತ್ತೆ ಕಾನ್ಸ್ಟೆಂಟ್ ಆಗಿ ಸುಮ್ನೆ ಖರ್ಚಾಗ್ತಿರುತ್ತೆ ಕಣಪ್ಪ. ಡಿಮಿನಿಷಿಂಗ್ ಆಫ್ ಮಾರ್ಜಿನಲ್ ಯುಟಿಲಿಟಿ ಅಂತ ಏನೋ ಒಂದು ಕಾಸ್ಟ್ ಅಕೌಂಟ್ಸ್, ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಟರ್ಮ್ಸ್ ಹೇಳಿ ಅರ್ಥ ಮಾಡಿಸ್ಬೋದು. ನಾನ್ ಅಕೌಂಟ್ಸ್ ಸ್ಟೂಡೆಂಟ್‌ಗೆ, ನಾನ್ ಕಾಮರ್ಸ್ ಸ್ಟೂಡೆಂಟ್‌ಗೆ ಅವನಿಗೆ ಅದನ್ನ ಹೇಳ್ಬೇಕಾದ್ರೆ ಮತ್ತೆ ವಿವರಿಸಬೇಕಾಗತ್ತೆ. ಅಥವಾ ಅವಂದೇ ಪ್ರೊಫೆಷನ್ ಬಗ್ಗೆ ಗೊತ್ತಿದ್ರೆ ಸುಲಭ ಆಗ್ಬಿಡುತ್ತೆ. ಯಾಕೆ ಎದುರಿಗೆ ಕೂತಿದ್ದಾನೆ ಆ ವ್ಯಕ್ತಿಯ ಹಿನ್ನೆಲೆ ಗೊತ್ತು. ಅವನದು ಕೆಲಸದ ಹಿನ್ನೆಲೆ, ಅವನ ಮಾನಸಿಕ ಹಿನ್ನೆಲೆ ಎಲ್ಲವೂ ಗೊತ್ತಿರೋದ್ರಿಂದ ಬಹುಶಃ ಸುಲಭ ಆಗ್ಬಿಡುತ್ತೆ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಕೆಲವೊಂದು ಸ್ಥಿತಿಗಳನ್ನ ಈ ರೀತಿ ಹ್ಮ್, ಹ್ಮ್, ಸಾಮೂಹಿಕವಾಗಿ ಮತ್ತೆ ಜನರಲ್ ಆಗಿ ಹೇಳುವಾಗ ಇದೆಲ್ಲರೂ ಒಂದೇ ರೀತಿಯಲ್ಲಿ ನಾನು ಏನೇ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ, ಅದು ಒಂದೇ ರೀತಿಯಲ್ಲಿ ದಾಟತ್ತೆ ಅಂತ ಹೇಳಕ್ಕಾಗಲ್ಲ. ಇದು ಹೇಳಿದ್ಮೇಲೂ ಗೊಂದಲ ನಿವಾರಣೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಮತ್ತೆ ಗೊಂದಲ ನಿವಾರಣೆ ಆಯ್ತು ಅಂತನಕ್ಕೂ ಅನ್ಕೊಳ್ಳಕ್ಕೂ ಹೋಗ್ಬಾರ್ದು. ಎಲ್ಲವನ್ನು ನಮ್ಮ ನಮ್ಮ ಜೀವನದಲ್ಲಿ ಒರೆ ಹಚ್ಚಿ ನೋಡ್ಬೇಕು. ಕೆಲವೊಂದು ಸ್ಥಿತಿಗಳು ಅಂತ ಬಂದಾಗ ಅಧ್ಯಾತ್ಮದಲ್ಲಿ ಕೆಲವು ವಿಷಯಗಳು ಅದನ್ನ ಹಾಗೆ ಒಪ್ಪಿಕೊಳ್ಳಕ್ಕೆ ಹೋಗ್ಬಾರ್ದು. ಅದು ತಿರಸ್ಕಾರ, ಸ್ವೀಕಾರ ಅಲ್ಲ. ನನಗೆ ಅರ್ಥ ಆಯ್ತು, ಅರ್ಥ ಆಗಿಲ್ಲ. ಎರಡಕ್ಕೂ ಹೋಗ್ಬಾರ್ದು. ಅದನ್ನ ನಮ್ಮ ಲೈಫ್‌ಗೆ ಅಪ್ಲೈ ಮಾಡ್ಕೊಂಡು, ನಮ್ಮ ಜೀವನದ ಅನುಭವಗಳನ್ನೇ ತಗೊಂಡು ಟ್ಯಾಲಿ ಮಾಡ್ಕೊಂಡು ನೋಡ್ತಾ ಕಂಪೇರ್ ಮಾಡ್ಕೊಂಡು, ಅಲ್ಲಿ ಕಾಂಟೆಂಪ್ಲೇಟ್ ಮಾಡ್ತಾ ಹೋಗ್ಬೇಕು. ಇದು ಇವ್ರು ಹೇಳಿದ ವಿಷಯವನ್ನ ನನ್ನ ಜೀವನದಲ್ಲಿ ನನ್ನ ಪಾಸ್ಟ್ ಎಕ್ಸ್‌ಪೀರಿಯನ್ಸ್ ಜೊತೆ ಯಾವ್ದನ್ನ ನಾನು ಇದ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ನಂಗೆ ಅರ್ಥ ಆಗ್ಬೋದು ಅಂತ ನಮ್ಮನ್ನ ಕಾಂಟೆಂಪ್ಲೇಟ್ ಮಾಡ್ಕೊಂಡು, ಮತ್ತೆ ಮುಂದಿನ ಫ್ಯೂಚರ್ ಪ್ಲಾನ್ಸ್‌ನ ಏನ್ ಅನ್ಕೊಂಡಿದ್ದೀನಿ, ಫ್ಯೂಚರ್ ಆಕ್ಷನ್ಸ್ ಏನ್ ಅನ್ಕೊಂಡಿದ್ದೀನಿ, ನನ್ನ ಪ್ರೆಜೆಂಟ್ ಮಾನಸಿಕ ಪರಿಸ್ಥಿತಿ ಹೇಗಿದೆ, ಇದಕ್ಕೆ ನಾನು ಇದನ್ನ ಹೇಗೆ ಅಪ್ಲೈ ಮಾಡ್ಕೊಂಡು ನೋಡೋದು, ನನ್ನ ಯೋಚನೆ ಮಾಡೋ ರೀತಿ ಬದಲಾಯಿಸ್ಕೊಳ್ಳೋದು ಹೇಗೆ? ನಾನು ಕೆಲಸ ಮಾಡೋ ರೀತಿ ಬದಲಾಯಿಸ್ಕೊಳ್ಳೋದು ಹೇಗೆ? ನನ್ನ ಕೋಪ, ತಾಪಗಳಿಗೆ ಇದಕ್ಕೆ ಒರೆ ಹಚ್ಚಿ ನೋಡಿದಾಗ ಅದು ಹೇಗೆ ಕಾಣುತ್ತೆ? ಇದು ಕೆಲವೊಂದು ಸತತ ಕೃಷಿಯ ಪ್ರಕೃತಿ ಮಂಕೃತಿ ಮಾತರ. ಸತತವಾಗಿ ಕೃಷಿ ಮಾಡ್ತಾ ಹೋಗುವಂತ ವಿಷಯಗಳು. ನಾವು ಸ್ವೀಕಾರ ಮತ್ತೆ ತಿರಸ್ಕಾರನ 3 ರೀತಿ ನೋಡೋಣ. ಒಂದು ಅ ದಿನನಿತ್ಯದ ಜೀವನದಲ್ಲಿ ತಿರಸ್ಕಾರ, ಸ್ವೀಕಾರ. ಹಾಗೆ ಧ್ಯಾನಕ್ಕೆ ಅಂತ ಬಂದಾಗ ನಾವು ಕಣ್ಣು ಮುಚ್ಚಿ ಕೂರ್ತೀವಿ, ಧ್ಯಾನ ಮಾಡ್ತೀವಿ ಅಂದಾಗ ನಮ್ಗೆ ಹಲವಾರು ಸ್ವೀಕಾರ ಮತ್ತೆ ತಿರಸ್ಕಾರಗಳಿರುತ್ತೆ. ನಾನು ಸರಿಯಾಗಿ ಕೂತಿದ್ದೀನಲ್ವಾ? ಸರಿಯಾಗಿ ಟೈಮಿಗೆ ಕೂತ್ತಾ ಇಲ್ವಾ? ನಾನು ಹೀಗೆ ಧ್ಯಾನ ಮಾಡ್ಬೇಕಿತ್ತು, ಹಾಗೆ ಧ್ಯಾನ ಮಾಡ್ಬೇಕಿತ್ತಾ? ನಿನ್ನೆ ಹೀಗಾಯ್ತು ಅನುಭವ, ಇವತ್ತ್ಯಾಕೆ ಆ ಅನುಭವ ಆಗ್ತಿಲ್ಲ? ಅಥವಾ ನಿನ್ನೆ ತುಂಬಾ ಹ್ಮ್, ಕಿರಿಕಿರಿ ಆಯ್ತು, ಇವತ್ತು ಚೆನ್ನಾಗಿದೆ. ನಂಗೆ ಇಂಥ ಅನುಭವನೇ ಪದೇ ಪದೇ ಧ್ಯಾನದಲ್ಲಿ ಬೇಕು. ಇದು ಕೂಡ ಸ್ವೀಕಾರ, ತಿರಸ್ಕಾರವೇ. ಅನವಶ್ಯಕ ಥಾಟ್ಸ್ ಬರ್ತಿರುತ್ತೆ. ಅಯ್ಯೋ! ನಂಗೆ ಇವತ್ತು ಇಷ್ಟೊಂದು ಥಾಟ್ಸ್ ಬಂತು. ನಂಗೆ ಧ್ಯಾನ ಮಾಡಕ್ಕಾಗ್ತಿಲ್ಲ. ನಂಗಿಂಥ ಥಾಟ್ಸ್ ಬೇಕಿರ್ಲಿಲ್ಲ. ನಾನಿವತ್ತು ತುಂಬಾ ಕಾಮಾಗಿ ಕೂತಿದ್ದೆ. ಒಳ್ಳೊಳ್ಳೆ ಥಾಟ್ಸೇ ಬರ್ತಿತ್ತು. ಮತ್ತಿಂಥವೇ ಥಾಟ್ಸು. ನಂಗೆ ಧ್ಯಾನ ಕೂತಾಗ ಹೇಗಿರಬೇಕು ಅನ್ನೋದು ಕೂಡ ಸ್ವೀಕಾರ, ತಿರಸ್ಕಾರದಲ್ಲಿ ನೋಡ್ಬಿಡ್ತೀವಿ. ತದನಂತರ ನಾವು ತಟಸ್ಥರಾಗಿ ಎಲ್ಲವನ್ನು ವಸ್ತುತಃ ಯಥಾರ್ಥವಾಗಿ ಎಲ್ಲವನ್ನು ಹಾಗೆ ನೋಡುವಂಥದ್ರಲ್ಲೂ ಸ್ವೀಕಾರ, ತಿರಸ್ಕಾರ. ಒಂದು ಬದುಕಿನ ರೀತಿ, ಧ್ಯಾನದ ರೀತಿ, ಸ್ಥಿತಿಯ ರೀತಿ. ಈ 3ರಲ್ಲೂ ಕೂಡ ನಮಗೆ ತಿರಸ್ಕಾರ, ಸ್ವೀಕಾರದ ಸಮಸ್ಯೆ ಅಥವಾ ಗೊಂದಲಗಳು, ದ್ವಂದ್ವಗಳು ಬರ್ತಾನೆ ಇರುತ್ತೆ. ಉದಾಹರಣೆ ಝೆನ್ ಗುರು ಒಬ್ಬನ ಹತ್ರಕ್ಕೆ ಒಬ್ಬ ವ್ಯಾಪಾರಿ ಬರ್ತಾನೆ. ವ್ಯಾಪಾರಿ ಬಂದು ಅದೆಷ್ಟೋ 500, 600 ವರಹಗಳೆಲ್ಲ ಚಿನ್ನದ ನಾಣ್ಯಗಳನ್ನ ತಂದಿರ್ತಾನೆ. ತಂದು ಗುರುಗೆ ಅರ್ಪಿಸ್ತಾನೆ. ಆತ ಏನು ರಿಯಾಕ್ಟ್ ಮಾಡಲ್ಲ. ಹಾಗೆ ಅವನು ಸ್ವೀಕರಿಸ್ತಾನೆ. ಆ ವ್ಯಾಪಾರಿಗೊಂಥರ ಅಫೆಂಡ್ ಆದಂಗೆ ಆಗ್ಬಿಡುತ್ತೆ. ಅಯ್ಯೋ! ಇಷ್ಟೆಲ್ಲ ತಂದು ನಾನು ದಾನ ಮಾಡಿದ್ದೀನಿ. ಗುರು ಒಂದು ಚೂರು ಅದ್ರ ಬಗ್ಗೆ ಒಂದು ಕ ಧನ್ಯವಾದ ಹೇಳಿಲ್ಲ, ಖುಷಿನೇ ಪಡ್ಲಿವಲ್ಲ ಅಂತ ಮನಸ್ಸಿಗೆ ಹಿಂಸೆ ಆಗತ್ತೆ. ಕೇಳ್ತಾನೆ, "ಅಲ್ಲ ಗುರುಗಳೇ, 500 ವರಹ ತಂದಿದ್ದೀನಿ. ಇದೇನು ಕಡಿಮೆ ಅಮೌಂಟ್ ಅನ್ಕೊಂಡಿದ್ದೀರಾ? ಎಷ್ಟು 500 ವರಹ, 500 ಚಿನ್ನದ ನಾಣ್ಯಗಳು ತಂದಿದ್ದೀನಿ. ಇದು ಕಡಿಮೆ ದಾನ ಅಲ್ಲ" ಅಂತ ಅಂತಾನೆ. ಆಗ ಗುರುಗೆ ಅರ್ಥ ಆಗತ್ತೆ. ಏನಪ್ಪಾ ನನ್ನಿಂದ ಧನ್ಯವಾದ ಅಪೇಕ್ಷೆ ಪಡ್ತಿದ್ದೀಯಾ? ಆಗ ಪಾಪ ಅವ್ನು ವ್ಯಾಪಾರಿ, "ಹೌದು ಗುರುಗಳೇ." ತಕ್ಷಣ ಕೈಯಲ್ಲಿ ಆ 500 ವರಾಹಗಳನ್ನಿಟ್ಕೊಂಡು ಆಕಾಶದ ಕಡೆ ತಲೆ ಮಾಡಿ ಗುರು ಅಂತಾನಂತೆ, "500 ವರಾಹಗಳು ನನಗೆ ಕೊಟ್ಟಿದ್ಯಪ್ಪ ಧನ್ಯವಾದ" ಅಂತ ಆಕಾಶದ ಕಡೆ ತಿರುಗಿ ಗುರು ಹೇಳ್ತಾನಂತೆ. ಹಾಗೆ ಯಥಾವತ್ತಾಗಿ ಹೇಗಿದೆಯೋ ಹಾಗೆ ನೋಡುವಂತಹ ಸ್ವೀಕಾರವೂ ಇಲ್ಲ, ತಿರಸ್ಕಾರವೂ ಇಲ್ಲದ ಸ್ಥಿತಿ ಮಾಮೂಲಿ ಹಾಗೆ ನೋಡುವಾಗ ಅದು ಅರ್ಥವಾಗಲ್ಲ. ಯಾಕೆಂದ್ರೆ ಆ ಹಂತಕ್ಕೆ ಹೋದಾಗ ನಡವಳಿಕೆಯೇ ಬೇರೆ ಆಗ್ಬಿಡುತ್ತೆ. ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರು ಅನುಭವವ ಹೊನಲು ನೂರಿ ಬಾಳ ಕಡಲ ನುಬ್ಬಿಸಲಿ ತನುಬಂಧ ಕಳಚಿ ಜೀವವು ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ಗುಂಡಪ್ಪ ಸ್ವೀಕಾರ, ತಿರಸ್ಕಾರ ಇವೆರಡರ ಹೊರತಾಗಿ ಒಂದು ಏನು ಸ್ಥಿತಿ ಅಂತ ಹೇಳ್ತಿದ್ದೆ, ಅದನ್ನ ಹಲವಾರು ಕಗ್ಗಗಳಲ್ಲಿ ಕೊಟ್ಟಿದ್ದಾರೆ. ಅಂ ಈ ಈಗ ಈ ಎಪಿಸೋಡ್ ಮಾಡ್ಬೇಕಾದ್ರೆ
ಕಗ್ಗಗಳ ಆಯ್ಕೆ ಅಂತ ಬಂದಾಗ್ಲೂ ಮತ್ತೆ ಆ ಒಂದು ಜಟಿಲತೆ ಮೂಡ್ತು. ನಾನು ಕಗ್ಗದಲ್ಲಿ ಯಾವ ಕಗ್ಗನ ತಗೊಂಡ್ರೆ ಇದಕ್ಕೆ ಸೂಕ್ತ ಆಗತ್ತೆ? ಯಾಕಂದ್ರೆ ಹಲವಾರು ಕಗ್ಗಗಳಿದೆ. ಅದ್ರಲ್ಲಿ ಮತ್ತಷ್ಟು ವಿವರಣೆ ಅಂತ ಹೋಗಿ ಅದು ತುಂಬಾ ಟಾಪಿಕ್ ಡಿವಿಯೇಟ್ ಆಗ್ಬಿಡುತ್ತಾ? ಇದು ಮತ್ತಷ್ಟು ತಿಳಿ ಮಾಡುವುದು ಹೇಗೆ? ಅನ್ನೋ ಪ್ರಯತ್ನಕ್ಕೆ ಅಂತ ಬಂದಾಗ ಮತ್ತೆ ಈ ಕಗ್ಗ ಸ್ವೀಕಾರವಾ? ಆ ಕಗ್ಗ ಅ, ವ್ಯಾಜ್ಯವಾ ಅಂತ ನೋಡಕ್ಕಾಗಲ್ಲ. ಇದು ಎಷ್ಟು ಸೂಕ್ತ? ಈ ಸಬ್ಜೆಕ್ಟ್‌ಗೆ ಇದನ್ನ ಹೇಳೋದಿಕ್ಕೆ ಯಾವ ಕಗ್ಗ ತಗೊಂಡ್ರೆ ಮತ್ತಷ್ಟು ಸರಳೀಕರಣಗೊಳಿಸ್ಬೋದು. ಇಲ್ಲಾಂದ್ರೆ ಮತ್ತೆ ಕಗ್ಗದ ಪದಗಳನ್ನೇ ಬಿಡಿಸಿ, ಅದನ್ನ ಏನು ಹೇಳಕ್ ಹೋಗಿದಾರೆ ಅನ್ನೋ ಕಾಂಟೆಕ್ಸ್ಟ್ ಮತ್ತೆ ಉದ್ದ ತಗೊಂಡ್ರೆ ಡಿವಿಯೇಟ್ ಆಗತ್ತೆ. ಸೊ, ಇಲ್ಲಿ ಸೂಕ್ತವಾದ ಕಗ್ಗ, ಸರಿಯಾದ ಕಗ್ಗ ಅಲ್ಲ, ತಪ್ಪಾದ ಕಗ್ಗ ಅಲ್ಲ. ಬೇರೆ ಕಗ್ಗಗಳನ್ನ ನಾನು ತ್ಯಜಿಸಿಲ್ಲ. ಈ ಕಗ್ಗನ ಸ್ವೀಕರಿಸೂ ಇಲ್ಲ. ಇಲ್ಲಿ ಸೂಕ್ತವಾದ ಕಗ್ಗವಷ್ಟೇ. ಈ ಸಂಚಿಕೆಯಲ್ಲಿ ಈ ಕಗ್ಗ ಸೂಕ್ತವಾದ ಕಗ್ಗ. ಸ್ವೀಕರಿಸದ ಕಗ್ಗವಲ್ಲ. ಬೇರೆಲ್ಲವೂ ಹಾಗಂತ ನಾನು ತಿರಸ್ಕರಿಸಕ್ಕೂ ಹೋಗಿಲ್ಲ. ಇಲ್ಲಿ ತಿರಸ್ಕಾರವೂ ಇಲ್ಲ, ಸ್ವೀಕಾರವೂ ಇಲ್ಲ. ಬರೀ ಸೂಕ್ತವಾದ ಕಗ್ಗದ ಆಯ್ಕೆ. ಸೊ, ಇಲ್ಲಿ ಗುಂಡಪ್ಪ ಹೇಳ್ತಾರೆ, ಮನಸ್ಸಿಗೆ ಎಲ್ಲಾ ರೀತಿದು ತಳಮಳಗಳಾಗ್ತದೆ ತಪ್ಪ, ಇದರಿಂದ ಮನುಷ್ಯ ಪಕ್ವವಾಗ್ತಾ ಹೋಗ್ತಾನೆ. ಹಾಗಾಗಿ ತನುಬಂಧ ಕಳಚಿ ಜೀವವ ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ತನುಬಂಧ ಈ ದೇಹಾಭಿಮಾನವನ್ನ ಬಿಟ್ಟು ಕುಣಿತದಲ್ಲಿ ಕೂಡಿರಲಿ. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದ್ರ ಆಚೆ ಬಾ. ಮನಸ್ಸು ಇವೆಲ್ಲ ಆಗೋ ಅನುಭವಗಳನ್ನ ಮತ್ತಷ್ಟು ಪ್ರಬುದ್ಧನನ್ನಾಗಿ ಮಾಡಲಿ. ನಿನ್ನ ಮನಸ್ಸು ಮತ್ತೆ ಬುದ್ಧಿ ಮತ್ತಷ್ಟು ಮಾಗಲಿ. ಅದಕ್ಕೋಸ್ಕರ ಇಷ್ಟೆಲ್ಲ ಬರುತ್ತೆ. ಹಾಗೆ ನೀನು ಸ್ವೀಕರಿಸಕ್ಕೆ ಹೋಗ್ಬೇಡ, ತಿರಸ್ಕರಿಸಕ್ಕೂ ಹೋಗ್ಬೇಡ. ಇದೊಂದು ಪ್ರಾಸೆಸ್ ಇದು. ಇದೊಂದು ಪ್ರಾಸೆಸ್ ಇದೆ. ಈ ಪ್ರಾಸೆಸ್ ಒಳಗಿಂದ ಹೋಗು. ಅಲ್ಲೋ ಮಣ್ಣಿರುತ್ತೆ. ಆ ಮಣ್ಣನ್ನ ತಗೊಂಬರ್ತೀವಿ. ಅದನ್ನ ಒದ್ದೆ ಮಾಡ್ತೀವಿ. ಅದನ್ನ ಆಕಾರ ಕೊಡ್ತೀವಿ. ಆಕಾರ ಕೊಟ್ಟದಕ್ಕೆ ಮತ್ತೆ ಬೆಂಕಿ ಇಟ್ಟು ಅದಕ್ಕೆ ಕಾವು ಮಾಡಿ, ಆ ಮಣ್ಣು ಮತ್ತೆ ಡ್ರೈ ಮಾಡಿ ಅದನ್ನ ಒಂದು ಮಡಿಕೆಯನ್ನ ಮಾಡ್ತೀವಿ. ಅದು ಪ್ರಾಸೆಸ್ ಇಂದ ಬರುತ್ತದು. ಆ ನೀರು, ಗಾಳಿ, ಬೆಂಕಿ ಇದೆಲ್ಲವನ್ನು ಅನುಭವಿಸೋದು ಮಡಿಕೆಯಾಗಿದೆ. ಮತ್ತೆ ಮಣ್ಣು ಕೂಡ ಆಗ್ಬೇಕಂದ್ರೆ ಆ ಗಿಡ ಮರಗಳೆಲ್ಲ ಕೊಳಿಬೇಕು. ಕೊಳ್ತು ಅವೆಲ್ಲ ಮಣ್ಣಾಗ್ಬೇಕು. ಇಲ್ಲಿಗೂನು ಕಲ್ಲು ಮಣ್ಣು ಮಳೆಯಲ್ಲಿ ಕೊಚ್ಕೊಂಡ್ ಬರ್ಬೇಕು. ಅದು ಸಾಯಿಲ್ ಒಂದು ಇಷ್ಟು ಹಿಡಿ ಮಣ್ಣಾಗೋದಕ್ಕೆ ಅದೆಷ್ಟು ನೂರಾರು ವರ್ಷಗಳು ತಗೊಳುತ್ತಂತೆ. ಸೊ, ಅದು ಮತ್ತೆ ಸಹಜವಾಗಿ ತಾನಾಗಿ ಆಗುವಂತಹ ಪ್ರಕ್ರಿಯೆ. ನಮ್ಮ ಕೈಲಿ ಮಣ್ಣನ್ನು ಉತ್ಪತ್ತಿ ಮಾಡಕ್ಕಾಗಲ್ಲ, ಸೃಷ್ಟಿ ಮಾಡಕ್ಕಾಗಲ್ಲ. ಅದು ಪ್ರಕೃತಿಯಲ್ಲಿ ತಾನಾಗಿ ಆಗುವಂತಹ ಕ್ರಿಯೆ. ಸೊ, ಅಷ್ಟೆಲ್ಲ ನೂರಾರು ವರ್ಷಗಳಿಂದ ಮಣ್ಣಾಗಿ, ಆ ಮಣ್ಣಿಂದ ನಾವು ಮಡಿಕೆ ಮಾಡ್ಬೇಕನ್ನೋದು ಪ್ರಾಸೆಸ್ ಅದು. ಹಾಗೆ ಬದುಕು ಇವೆಲ್ಲವೂ ಕೊನೆಗೆ ಪ್ರಾಸೆಸ್ಸೇನೆ. ಈ ಪ್ರಾಸೆಸ್ ನೀನ್ ಆಗ್ತಾ ಬೇರೆ ರೂಪವನ್ನ ತಿಳಿತೀಯ. ಎಂತಹ ರೂಪ ಅಂದ್ರೆ ತನು ಬಂದ ಕಳಚಿ ಜೀವವು ಅಖಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ನಾನು, ನಂದು ಇದೆಲ್ಲ ಭೇದ ಭಾವಗಳನ್ನ ಮರೆತು, ಸುಖ ದುಃಖಗಳ ಭೇದ ಭಾವಗಳನ್ನ ಮರೆತು, ಅದರಿಂದ ಮೇಲೆ ಹೋಗುವ ಆ ಸ್ಥಿತಿಯಲ್ಲಿ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ ಅಂತ ಗುಂಡಪ್ಪ ಅಂತಾರೆ. ಈ ಸ್ಥಿತಿಗಳು ಆ ಆಕ್ಷನ್ಸ್‌ನ ಬೇರೆ ಮಾಡ್ತಾ ಹೋಗುತ್ತೆ. ಉದಾಹರಣೆ ಹಲವಾರು ಜನ ವಿಡಿಯೋಸ್ ನೋಡಿ ಬರ್ತಾರೆ. ಹಲವಾರು ಜನ ನನ್ನ ಶಿಶು ಮಕ್ಕಳು, ಬಳಗದ ಜನ ಅವ್ರು ಇನ್ನೊಬ್ರಿಗೆ ಪರಿಚಯ ಮಾಡ್ಕೊಡ್ತಾರೆ. ಮತ್ತು ನಾನಾ ಕಾರಣಗಳಿಂದ ಹೊಸದಾಗಿ ಜನ ಬರ್ತಾ ಇರ್ತಾರೆ. ಬಂದಾಗ ಏನಾಗತ್ತೆ ಸಾಮಾನ್ಯ ಗುರುಗಳಿದ್ದಾರೆ ಇವ್ರು. ಸೊ, ಇವರು ಯೋಗ ಮಾರ್ಗದಲ್ಲಿ ಧ್ಯಾನ, ಗೀನ ಎಲ್ಲ ಹೇಳ್ಕೊಡ್ತಾರೆ. ತಾವು ಸಾಧಕರಾಗಿರ್ತಾರೆ. ಇವ್ರ ಮುಂದೆ ನಾವು ಸಾಧನೆ ಹೇಳ್ಕೋಬೇಕಾಗತ್ತೆ ಅಂತ ಹಲವಾರು ಜನ ಬಂದಾಗ, ಗುರುಗಳೇ ನಾನು 10 ವರ್ಷದಿಂದ ಸಾಧನೆ ಮಾಡ್ತಿದ್ದೀನಿ. ಸರಿ. ತಕ್ಷಣ ಅಲ್ಲಿ ಅಪೇಕ್ಷೆ ಬರುತ್ತೆ. ಇವ್ನು 10 ವರ್ಷ 10 ವರ್ಷದಿಂದ ಮಾಡ್ತೀನಿ ಅಂತ ಇದೀನಲ್ಲ, ಇವ್ರೇನು ಹೇಳ್ತಿಲ್ವಲ್ಲ. 10 ವರ್ಷ ಸಾಧನೆ ಮಾಡಿರ್ಲಿ, ಆ ವ್ಯಕ್ತಿಯ ಪ್ರೊಫೈಲ್ ಏನಿರ್ಲಿ, ಹೇಗೆ ಇರ್ಲಿ, ಅದು ಈತನಿಗೆ ವ್ಯತ್ಯಾಸವಿಲ್ಲ. ಅವನು 10 ವರ್ಷ ಸಾಧನೆ ಮಾಡಿದ್ದವನು, 2 ವರ್ಷ ಸಾಧನೆ ಮಾಡಿದ್ದವನು, 2 ಆತನಿಗೆ ಒಂದೇ. 10 ವರ್ಷ ಸಾಧನೆ ಮಾಡಿದ ತಕ್ಷಣ ಅವನಿಗೆ ಹೆಚ್ಚಿಗೆ ಮಣೆ ಹಾಕಕ್ಕಾಗಲ್ಲ, ಅಥವಾ ಗೌರವ ಕೊಡೋದಕ್ಕಾಗಲ್ಲ. ಕಡಿಮೆ ಸಾಧನೆ ಮಾಡಿದವನು ಇನ್ನೂ ಸಾಧನೆ ಮಾಡಿಲ್ಲ ಅಂತವನ್ನ ಅಗೌರವದಿಂದ ನೋಡಕ್ಕಾಗಲ್ಲ. ಯಾವ ವ್ಯಕ್ತಿಯ ಏನೇ ಹಿಂದಿನ ಹ್ಮ್, ಕಥೆಗಳಿರಲಿ, ಘಟನೆಗಳಿರಲಿ, ಆತನ ಸಾಧನೆಗಳಿರಲಿ, ಅವನ ಲಾಭ ನಷ್ಟಗಳಿರಲಿ, ಅದ್ಯಾವುದನ್ನೂ ಪರಿಗಣಿಸದೆ ವ್ಯಕ್ತಿಯನ್ನ ವ್ಯಕ್ತಿಯಾಗಿ ನೋಡುವುದಷ್ಟೇ ಆ ಸ್ಥಿತಿಯ ಕೆಲಸ. ಹಾಗಾಗಿ ಅದನ್ನ ಅಪೇಕ್ಷೆ ಪಟ್ಟಾಗ, 10 ವರ್ಷ ಸಾಧನೆ ಮಾಡ್ತಿದ್ದೀರಾ ನೀವು ದೊಡ್ಡ ಸಾಧಕರು ಅಂತ ನನ್ನ ಬಾಯಲ್ಲಿ ಬರಬೇಕು, ನನ್ನ ಬಾಯಲ್ಲಿ ಬರಲ್ಲ. ಯಾಕಂದ್ರೆ ನನ್ನನ್ನ ನಾನೇ ಸಾಧಕ ಅಂತ ನಾ ಹೇಳ್ಕೊಂಡವನಲ್ಲ. ಹಾಗಾಗಿ ಇನ್ನೊಬ್ಬನ ಸಾಧಕ ಅಂತ ಗುರುತಿಸಕ್ಕಾಗಲ್ಲ. ನಿಜವಾದ ಸಾಧಕನ ಸ್ಥಿತಿ ಹೇಗಿರುತ್ತಂದ್ರೆ, ತಾನು ಸಾಧಕ ಎನ್ನುವ ಒಂದು ಅಂ ಭಾವವು ಕಳಚಿಕೊಂಡಿರುತ್ತಾನೆ. ಅದು ನಿರ್ಭಾವಕ ಸ್ಥಿತಿ. ಅಲ್ಲಿ ಯಾವ ಅ ನಿಮಗೆ ಸಂಕಲ್ಪ, ವಿಕಲ್ಪಗಳಿರಲ್ಲ. ಆತ ನಿರ್ವಿಕಲ್ಪದಲ್ಲಿರ್ತಾನೆ. ನಿರ್ವಿಕಲ್ಪದಲ್ಲಿದ್ದಾಗ ನೀವು 10 ವರ್ಷ ಸಾಧನೆ ಮಾಡಿರಿ, ಸಾಧನೆ ಮಾಡಿಲ್ದಿರಿ, ಅವನಿಗೆ ಏನೂ ವ್ಯತ್ಯಾಸವಾಗಲ್ಲ. ಅವನಿಗೆ ನೀವು ಭೇಟಿಯಾಗಿ ಬರ್ತಾಗ ಹಣ್ಣು ಹಂಪಲು ಹಿಡ್ಕೊಂಡು ಬಂದ್ರು ಒಂದೇನೆ, ನೀವು ಪುಸ್ತಕಗಳು ತಗೊಂಡ್ ಬಂದ್ರು ಒಂದೇನೆ, ಬಂದಾಗ ಗುರುದಕ್ಷಿಣೆ ಇಟ್ರು ಒಂದೇನೆ, ಅಥವಾ ಏನು ಇಲ್ಲದೆ ಖಾಲಿ ಕೈಯಲ್ಲಿ ಬಂದ್ರು ಒಂದೇನೆ, ಆತನಿಗೆ ಏನೂ ವ್ಯತ್ಯಾಸವಾಗಲ್ಲ. ವ್ಯತ್ಯಾಸ ತರುವವರಿಗಿರಬಹುದು.
ಸ್ವೀಕರಿಸುವವನಿಗಿರೋದಿಲ್ಲ. ಅವನಿಗೆಲ್ಲರೂ ಕೊನೆಗೆ ಒಂದೇ. ಅವನಿಗಲ್ಲಿ ಏನು ವ್ಯತ್ಯಾಸ ಇಲ್ಲ. ಎಲ್ಲದರಲ್ಲೂ ಮೂಲ ವಸ್ತುವನ್ನು ನೋಡುವವನಿಗೆ ಮೂಲ ವಸ್ತು ಅಷ್ಟೇ ಕಾಣಿಸ್ತಿರುತ್ತೆ. ಅವ್ನು ಬರೋವಾಗ ಆತ ಎಷ್ಟು ಶ್ರದ್ಧೆಯಿಂದ ಬಂದ, ಆತನಲ್ಲಿ ಎಷ್ಟು ಶರಣಾಗತಿ ಇದೆ, ಜ್ಞಾನದ ಬಗ್ಗೆ ಎಷ್ಟು ತುಡಿತ ಇದೆ, ಇದಷ್ಟೇ ಅ ಒಬ್ಬ ನಿಜವಾದ ಸಾಧಕನಿಗೆ ಬೇಕಿರುವಂತಹ ಅಂಶಗಳು. ಅವನನ್ನು ಅಷ್ಟೇ ನೋಡ್ತಾ ಇರ್ತಾನೆ. ಬಂದಿರೋ ವ್ಯಕ್ತಿಯಲ್ಲಿ ಯಾವ ರೀತಿ ಆಸಕ್ತಿ ಇದೆ? ಅವನಲ್ಲಿ ಗೊಂದಲಗಳೇನಿದೆ? ಇದನ್ನು ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ಬಹುದಾ? ಪ್ರಯತ್ನ ಪಟ್ರು ಯಾವ ರೀತಿ ಪ್ರಯತ್ನ ಪಡ್ಬೇಕು? ಇದಿಷ್ಟರ ಕಡೆಗೆ ಅವ್ನ ಗಮನ ಹೊರಟ್ರೆ, ಆ ವ್ಯಕ್ತಿ ಎಷ್ಟು ವರ್ಷ ಸಾಧನೆ ಮಾಡಿದಾನೆ? ಹಠಯೋಗ ಮಾಡಿದಾನ? ಕ್ರಿಯಾಯೋಗ ಮಾಡಿದಾನ? ಯಾವ ಗುರುಗೆ ಎಷ್ಟು ಹತ್ರ ಇದ್ದಾನೆ? ಇದೆಲ್ಲ ಅವನಿಗೆ ಅವಶ್ಯಕತೆ ಬೀಳಲ್ಲ. ನೂರಾರು ಜನ ಹಲವಾರು ಜನ ಬಂದು ಭೇಟಿಯಾಗುವಾಗ ಅದನ್ನ ಹೇಳ್ತಿರ್ತಾರೆ. ಒಬ್ರಂತುವೆ ಒಂದ್ಸಲಿ ನಾವು ವಿಶ್ರಮ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಎಲ್ಲ ಸೇರಿ ಆ, ಸಂಬಂಧಪಟ್ಟ ಕೆಲಸಗಳು ಮಾಡ್ತಿದ್ವಿ. ಒಬ್ರು ಈ ಕಡೆ ಕಸ ಗುಡಿಸ್ತಿದ್ರು, ಇನ್ನೊಬ್ರು ಕಳೆ ಕೀಳೋದು ಹೀಗೆ ಹಲವಾರು ಕೆಲಸಗಳು ನಮ್ಮನ್ನ ತೊಡಗಿಸ್ಕೊಂಡಿದ್ವಿ. ಆ, ಒಬ್ಬ ವ್ಯಕ್ತಿ ಒಂದು ಸ್ಕೂಲಿಗೆ 2-3 ಎಕರೆ ದಾನ ಮಾಡಿದಂತಹ ವ್ಯಕ್ತಿ ಬಂದಿದ್ರು. ಹೇಳಿದ್ರು, "ಹೋಗ್ತೀನಿ, ಗುರುಗಳು ಬಂದಿದ್ದಾರೆ ಅಂತ ನೋಡಕ್ ಹೋಗ್ಬೇಕು" ಅಂತ ಬಂದಿದ್ರು. ಸಾಮಾನ್ಯ ಕೆಲಸ ಮಾಡ್ಬೇಕು. ಒಂದು ಟ್ರೌಸರ್, ಒಂದು ಸ್ಲೀವ್‌ಲೆಸ್ ಹಾಕೊಂಡು ನಮ್ಮ ಪಾಡ್ನಾಗ ಕೆಲಸ ಮಾಡ್ಕೊಂಡು ಎಲ್ರು ಜೊತೆಗೆ ಸೇರಿ ಕೆಲಸ ಮಾಡ್ಕೊಂಡಿದ್ವಿ. ಆ, ನಮ್ಮ ಬಳಗದಲ್ಲಿ ಗುರು, ಶಿಷ್ಯ ಅನ್ನೋ ಭೇದ ಭಾವಗಳಿಲ್ಲ. ಎಲ್ಲರೂ ಮನೆ ಮಕ್ಕಳ ತರ ಜೊತೆಗೆ ಸೇರ್ಕೊಂಡು ಮಾಡ್ತಿರ್ತೀವಿ. ಆಗ ಬಂದ್ರು, ಬರೋವಲ್ಲಿ ಸ್ವಲ್ಪ ದರ್ಪದಲ್ಲಿ ನಾನು 2 ಎಕರೆ ದಾನ ಮಾಡಿದೀನಿ, 3 ಎಕರೆ ದಾನ ಮಾಡಿದೀನಿ ಅನ್ನೋ ಒಂದು ಗರ್ವದಲ್ಲೇ ಪಾಪ ಹೀಗೆ ಎದೆಗೆ ಉಬ್ಬಿಸ್ಕೊಂಡು ನೇರವಾಗಿ ನಡ್ಕೊಂಡು ಬಂದ್ರು. ನಮ್ಮ ಪಾಡವೆಲ್ಲ ತೊಡಗಿಸ್ಕೊಂಡಿದ್ವಿ. ಸರಿ ಬಂದು ಕೂತಿದ್ದಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ ಇಷ್ಟು ಜನರಲ್ಲಿ ಗುರುಗಳು ಯಾರು ಅಂತ. ಯಾಕೆ ಅಂದ್ರೆ ನಾವು ಕಂಡೀಷನಿಂಗ್ ಆಗಿರ್ತೀವಿ. ಗುರು ಅಂದ್ರೆ ನೋಡೋದಕ್ಕೆ ಹೀಗಿರ್ತಾನೆ, ಹಾಗಿರ್ತಾನೆ ಅನ್ನೋದೊಂದಿರುತ್ತೆ. ಸೊ ಗುರು ಅಂದ್ರೆ ನಿಂತು ಕೆಲಸ ಮಾಡಿಸ್ತಿರ್ತಾನೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಯಾರು ಲೀಡ್ ಮಾಡ್ತಾ ಇಲ್ಲ, ಡಿಕ್ಟೇಟ್ ಮಾಡ್ತಾ ಇಲ್ಲ, ಯಾರಿಗೂ ಆರ್ಡರ್ಸ್ ಕೊಡ್ತಿಲ್ಲ, ಕಮಾಂಡ್ ಕೊಡ್ತಾ ಇಲ್ಲ. ಅದನ್ನ ಮಾಡಿ, ಇದನ್ನ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ. ಎಲ್ಲ ಅವ್ರವರೇ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರಿದ್ದಾರೆ? ಗುರು ಅನ್ನೋನು ಯಾರಿದ್ದಾರೆ ಇಲ್ಲಿ ಅಂತ ಹುಡುಕಿದ್ದಾರೆ. ಅವ್ರಿಗೆ ಗೊತ್ತಾಗಿಲ್ಲ. ಮತ್ತಿಲ್ಲಿ ನನ್ನ ಸಾಮಾನ್ಯಲ್ಲೆಲ್ಲ ಬಂದಾಗ ಅಪ್ಪಾಜಿ ಅಂತಾರಲ್ಲ, ಅಣ್ಣಯ್ಯ ಅಂತಾರೆ. ಅವರ ರೀತಿ ನನ್ನ ಸಂಬೋಧಿಸ್ತಾರೆ. ನನ್ನ ಹೀಗೆ ಕರಿಬೇಕು ಅಂತ ಯಾರಿಗೂ ಹೇಳಿಲ್ಲ. ನಾನು ಯಾವುದೋ ಅಪೇಕ್ಷೆನೂ ಪಡಲ್ಲ. ಎಷ್ಟೋ ಜನ ಅ ಮಧು ಅಂತ ಏಕವಚನದಲ್ಲೂ ಕೂಡ ಕರೀತಾರೆ. ಎಷ್ಟೋ ಜನ ನೀವು ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ನನ್ನ ಮಗನ ವಯಸ್ಸು, ನಿಮ್ಮನ್ನ ಮಗ ಅಂತ ಕರಿಬೋದಾ ಅಂತ ಕೇಳ್ತಾರೆ. ಇದೆಲ್ಲ ಅವ್ರಿಗೆ ಬಿಟ್ಟಿದ್ದು. ನನಗೆ ಮುಖ್ಯ ಕೊನೆಗೆ ಎಷ್ಟು ಪ್ರೀತಿಯಿಂದ ವ್ಯವಹರಿಸ್ತೀರಾ ಅಷ್ಟೇ ಹೊರತು ನನ್ನ ಯಾವ ಹೆಸರಲ್ಲಿ ಕರೀತೀರಾ ಮುಖ್ಯ ಆಗಲ್ಲ. ಹಾಗೆ ಎಲ್ಲ ನಮ್ಮ ಒಡನಾಟದಲ್ಲಿ ನಾವಿರ್ತೀವಿ. ನಮ್ಮ ಸಲಿಗೆನಲ್ಲಿ. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತಿದ್ದಾರೆ. ಅಲ್ಲಿ ಗುರ್ತಿಡಿಯಕ್ಕೆ ಆಗ್ತಾ ಇಲ್ಲ ಯಾರು ಅಂತ. ಮತ್ತೆ ಅವ್ರನ್ನ ಯಾರು ನಾನು ಊರಲ್ಲಿದ್ದೀನಿ, ಇಷ್ಟು ಎಕರೆ ದಾನ ಮಾಡಿದ್ದೀನಿ. ನನ್ಗೆ ಯಾರು ಮಾತಾಡಿಸ್ತೀವಲ್ಲ, ಗೌರವನೇ ಕೊಡ್ತೀವಲ್ಲ ಅಂತ. ಸರಿ ಕೊನೆಗೆ ನಮ್ಮ ಕೆಂಪಯ್ಯಂಗೆ ಫೋನ್ ಮಾಡಿ, "ಯಪ್ಪ ಇಲ್ಲಿ ಬಂದು ಅರ್ಧ ಗಂಟೆ ಆಯ್ತು. ಗುರುಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಯಾರು ಬಂದು ಮಾತಾಡಿಸೋನು ಇಲ್ಲ." ನನಗೆ ಆ ಗರ್ವ ಎಳೀಲಿ. ನಾನು ದಾನ ಮಾಡಿದ್ದೀನಿ. ಗರ್ವ ಇಟ್ಕೊಂಡ್ ಬರೋದು ಬೇಡ. ಈವರಾರ್ ಕೊಳುವರಾರ್ ಎಲ್ಲರೂ ಒಂದಾಗಿರಲು ನೈವೇದ್ಯ ಭಾಗಿನಿ ಮಂಕುತಿಮ್ಮ. ಇಲ್ಲಿ ಕೊಡೋಕ್ ನಾವ್ಯಾರು, ತಗೊಳಕ್ ಅವ್ರ್ಯಾರು. ಎಲ್ಲವೂ ಕೊನೆಗೆ ಭಗವಂತನದ್ದು. ನಾವು ನಿಮಿತ್ತ ಮಾತ್ರ ಅನ್ನೋ ಹಂತದಲ್ಲಿರುವಾಗ, ನೀನು ಯಾರಿಗೋ ದಾನ ಮಾಡಿದ್ಯಾ ಅನ್ನೋದ್ರ ಮೇಲೆ ನಾನು ಗೌರವಿಸೋದಲ್ಲ. ಖಾಲಿ ಕೈ ಬಂದವನು ನನಗದೇ ಪ್ರೀತಿ, ಶ್ರೀಮಂತ ಬಂದ್ರು ಕೊನೆಗೆ ಅದೇ ಪ್ರೀತಿ. ಪ್ರೀತಿಯಲ್ಲಿ ಏನು ವ್ಯತ್ಯಾಸವಿಲ್ಲ. ಗೌರವದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇಂಥ ದಾನ ಮಾಡಿದೀನಿ ಅಂತಾನೆ ಗೌರವ ಕೊಡ್ಬೇಕು ಅಂತ ನನ್ನ ಕೈಲಿ ಕೊಡಕ್ಕಾಗಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಸಮಾನವಾಗಿ ಗೌರವಿಸಕ್ ಬರುತ್ತೆ ಹೊರತುವೆ, ಇದೇ ಕಾರಣಕ್ಕೆ ಗೌರವಿಸು ಅಂದ್ರೆ ಅದು ಸಾಧ್ಯ ಇಲ್ಲ. ಸೊ, ಕೊನೆಗೆ ಅರ್ಧ ಗಂಟೆ ಆಯ್ತು. ಮತ್ತೆ ಅಲ್ಲಿಂದ ಕೆಂಪಯ್ಯ ಬಂದ. ಬಂದು ಪರಿಚಯ ಮಾಡ್ಕೊಡ್ತೀನಿ ಅಂತ ಬಂದ. ಇವರೇ ಗುರುಗಳು. ಮತ್ತೆ ಆತನಿಗೆ ಆಶ್ಚರ್ಯ ಆಯ್ತು. ಗುರುಗಳ ಅಪ್ಪಾಜಿ ಅಂತ್ಯ? ಹೀಗೆ ಚಡ್ಡಿಲಿದಾರಲ್ಲ? ಏನ್ ನೀವು ಯಾವಾಗಲೂ ಚಡ್ಡಿಲೇ ಇರ್ತೀರಾ? ಅಂತ ನನ್ನ ಕೇಳಿದ್ರು. ನಾ ಕೇಳಿದೆ, "ನೀವು ಯಾವಾಗಲೂ ಅಜ್ಞಾನದಲ್ಲೇ ಇರ್ತೀರಾ?" ಅಂತ. ಅದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಅವ್ರಿಗೆ ಅಷ್ಟೇ ಕೊನೆಗೆ ನಾಮರೂಪಗಳಿಗೆ ಸಿಕ್ಕಿ ಹಾಕಿಕೊಂಡಿರುವವರಿಗೆ ಗೊತ್ತಾಗಲ್ಲ. ನಂಗಿಲ್ಲಿ ಗುರುಗಳು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಅಂದ್ರು. ಈಗಲೂ ನಿಮಗ್ ಗೊತ್ತಾಗ್ತಿಲ್ಲ, ಮುಂದೆನೂ ಗೊತ್ತಾಗಲ್ಲ ಅಂದ್ರೆ ಅದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಸೂರ್ಯನನ್ನ ಸೂರ್ಯನನ್ನ ನೀವು ನಂಬದೇ ಇರಿ. ಸೂರ್ಯನನ್ನ ಪ್ರೀತಿಸದೇ ಇರಿ. ಸೂರ್ಯನನ್ನ ಗೌರವಿಸದೇ ಇರಿ. ಅವನ ಕೆಲಸ ಅವನು ಮಾಡ್ತಾ ಇರ್ತಾನೆ. ನಾನು ಬಾಗಿಲು ಹಾಕೊಂಡು ಕತ್ಲೆ ಅಂದ್ರೆ ಕತ್ಲೆನೆ. ನಾನು ಬಾಗಿಲು ತೆಗೆದ್ರೆ ಬೆಳಕು. ಇದ್ದಕ್ಕಿದ್ದಂಗೆ ಬೆಳಕು ಅದು ಬಾಗಿಲು ತೆಗೆದಾಗ ಬೆಳಕು ಹುಟ್ಟಿಲ್ಲ. ಬೆಳಕು ಇದ್ದಲ್ಲೇ ಇದೆ. ನಾನು ಬಾಗಿಲು ಹಾಕೊಂಡಿದ್ದೀನಿ. ಹಾಗೆ ಗುರುವಿನ ಸಂಪರ್ಕ ಅವನು ಎಲ್ಲರಿಗೂ ಒಂದೇ ಸಮನಾಗಿರ್ತಾನೆ. ನಾವು ಬಾಗಿಲು ಹಾಕೊಂಡಿರ್ತೀವಿ, ನಾವು ಕಿಟಕಿ ಹಾಕೊಂಡಿರ್ತೀವಿ ಅಥವಾ ನಾವು ಒಂದು ಲೆನ್ಸಲ್ಲಿ ಅದನ್ನ ನೋಡ್ತಿರ್ತೀವಿ ಹೊರತು ಅವನಿಗೆ ಯಾವ್ದು ಇರಲ್ಲ. ಯಾಕೆಂದ್ರೆ ಅವನಿಗೆ ತಿರಸ್ಕಾರವೂ ಇಲ್ಲ, ಅವನಿಗೆ ಸ್ವೀಕಾರವೂ ಇಲ್ಲ. ನೀವು ಅವನಿಗೆ 2 ಎಕರೆ ದಾನ ಮಾಡಿರೋ ವ್ಯಕ್ತಿ ಆದ್ರೂ ಅಷ್ಟೇ, ನನಗೇ 2 ಎಕರೆ ದಾನ ಮಾಡಕ್ ಬಂದ್ರು ಅಷ್ಟೇ, ನಾನು ಸ್ವೀಕರಿಸಲ್ಲ ಅದು ಬೇರೆ ಪ್ರಶ್ನೆ. ಅವನಿಗೆ ವ್ಯತ್ಯಾಸವಿಲ್ಲ. ಅವನಿಗೆ ವ್ಯತ್ಯಾಸ ಆಗೋದಿಷ್ಟೇ, ನಿಮ್ಮಲ್ಲಿ ಜ್ಞಾನದ ದಾಹ ಎಷ್ಟಿದೆ? ದರ್ಶನದ ದಾಹ ಎಷ್ಟಿದೆ? ಅದಕ್ಕೆ ನಾನು ಹೇಗೆ ಕೇಟರ್ ಮಾಡಬಹುದು?
ನಾನು ನಡೆದ ಮಾರ್ಗದಲ್ಲಿ ಇವನನ್ನ ಹೇಗೆ ನಡೆಸಬಹುದು? ಇದರ ಕಡೆಗೆ ಅಷ್ಟೇ ಗಮನ ಇರುತ್ತೆ ಹೊರತು ಇನ್ಯಾವುದ್ರ ಬಗ್ಗೆ ಗಮನ ಇರಲ್ಲ. ಅವನಿಗೆ ಸ್ವೀಕಾರ, ತಿರಸ್ಕಾರ ಇಲ್ಲ. ಹಾಗಾಗಿ ಯಾಕಿದು ಹೇಳ್ತೀನಿ ಅಂದ್ರೆ, ಅಧ್ಯಾತ್ಮ ಅಂತ ಬಂದಾಗ ಗುರುಗಳನ್ನ ಸ್ವೀಕರಿಸ್ತಾರ. ಗುರುಗಳನ್ನ ತಿರಸ್ಕರಿಸ್ಬಿಟ್ರೆ ಈ ಭಾವ ಹಲವಾರು ಜನಕ್ಕಿರುತ್ತೆ. ಗುರು ಸ್ವೀಕರಿಸುವುದೂ ಇಲ್ಲ, ತಿರಸ್ಕರಿಸುವುದೂ ಇಲ್ಲ. ಅವನು ಇದ್ದ ಹಾಗೆ ಇರ್ತಾನೆ. ಸ್ವೀಕಾರ, ತಿರಸ್ಕಾರ ನಮಗಿರೋದಕ್ಕೆ ಅವನ ಮೇಲೆ ಹೇರೋದಕ್ಕೆ ಶುರು ಮಾಡ್ತೀವಿ ಹೊರತು, ಅವನಲ್ಲಿ ತಿರಸ್ಕಾರವೂ ಇಲ್ಲ, ಸ್ವೀಕಾರವೂ ಇಲ್ಲ. ವಿದ್ವಾಂಸನೇ, ಉನ್ಮನ್ಯವಸ್ಥೆಯನ್ನು ಸಂಪಾದಿಸಿಕೊಳ್ಳಲು ಉಪಾಯವೊಂದನ್ನು ನಿನಗೆ ಸೂಚಿಸುವೆವು. ಪ್ರಪಂಚವನ್ನು ಉದಾಸೀನತೆಯಿಂದ ನೋಡುತ್ತಾ, ಜಾಗರೂಕತೆಯಿಂದ ಸಂಕಲ್ಪವೆಂಬುದನ್ನು ಬೇರು ಸಹಿತ ಕಿತ್ತು ಹಾಕು. ಈ ಕಡೆ ತಿರಸ್ಕಾರವೂ ಇಲ್ಲ, ಸ್ವೀಕರಿಸೋದು ಇಲ್ಲ ಅಂತಂದಾಗ ಅದನ್ನ ಸಾಧಿಸೋದು ಹೇಗೆ? ನೀವು ಉನ್ಮನ್ಯ ಸ್ಥಿತಿಗೆ ಬಾ. ಅಲ್ಲಿ ಎಚ್ಚರಿಕೆಯಿಂದ, ಅರಿವಿನಿಂದ ಎಲ್ಲವನ್ನೂ ನೋಡು. ಈ ಉನ್ಮನ್ಯ ಸ್ಥಿತಿ ಅಂದ್ರೇನು? ಈಗಾಗಲೇ ಒಂದು ವಿಡಿಯೋದಲ್ಲಿ ನಾವು ಮನೋವೃತ್ತಿಯಿಂದ ಮನೋಲಯದ ಕಡೆಗೆ ಅಂತೇಳಿ ನಾ ಇದ್ದಿದ್ದ ಅಪಾರ್ಟ್ಮೆಂಟಲ್ಲಿ 6 ಫ್ಲೋರ್ಸ್ ಕಂಪ್ಯಾರಿಸನ್ ತಗೊಂಡು ಒಂದು ವಿಡಿಯೋ ಮಾಡಿದ್ದೆ. ಸೊ, ಆಹ್, ಉನ್ಮನ್ಯ ಸ್ಥಿತಿ ಅಂತಂದ್ರೆ ಉದಾಸೀನನಾಗುವುದು. ಉನ್ಮನ, ಉತ್ ಅಂದ್ರೆ ಮೇಲೆ, ಮನಸ್ಸಿನಿಂದ ಮೇಲೆ. ಮನ ಅಂದ್ರೆ ಮನಸ್ಸು, ಮನಸ್ಸಿಂದ ಮೇಲೆ. ಮನಸ್ಸು ನಡೆಸುವಂತಹ ಕ್ರಿಯೆ ಏನಿದೆ, ಅದು ಮದಮಾತ್ಸರ್ಯಗಳು ಮತ್ತೊಂದೆಲ್ಲ ಭಾವನೆಗಳಿಂದ ಅಂಟುಕೊಂಡಿದೆ. ಆ ಭಾವನೆಗಳು ಅಂಟಿಕೊಂಡಿದ್ದ ಮೇಲೆ ನಾವು ನಿಲ್ಲುವುದು, ಇಲ್ಲಿ ವ್ಯವಹರಿಸುವುದು. ಭಾವನೆಗಳಿಂದ ಮೀರಿ, ರಾಗದ್ವೇಷಗಳನ್ನ ಮೀರಿ ಇಲ್ಲಿ ನಾವು ವ್ಯವಹರಿಸುವುದು. ಇದು ಉನ್ಮನಿ ಸ್ಥಿತಿ. ಈ ಉನ್ಮನಿ ಸ್ಥಿತಿ ಹೋಗೋದಕ್ಕೆ ನಮಗೆ ಉದಾಸೀನ ಬೇಕು. ಉತ್ ಆಸೀನ ಮತ್ತೆ ಆಸೀನ ನಾವಿಲ್ಲಿದ್ದೀವಿ. ಮಾಮೂಲಿ ನಮ್ಮ ಮನಸ್ಸು, ಬುದ್ಧಿ ಜೊತೆ ವ್ಯವಹಾರದಲ್ಲಿ ಇಲ್ಲಿದ್ದೀವಿ. ಇಲ್ಲಿಂದ ನಾವು ಮೇಲಕ್ಕೆ ಉತ್ ಆಸೀನ, ಉದಾಸೀನವಾಗಿ ನೋಡುವುದು. ಇದನ್ನ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಈ ಆನೆ ಮೇಲೆ ಒಬ್ಬ ಕೂತ್ಕೊಂಡು ಹೋಗ್ತಿರೋನ್ಗೆ ಕೆಳಗಡೆ ನಾಯಿ ಬೊಗಳ್ತಾ ಇದ್ರೆ ಡಿಸ್ಟರ್ಬ್ ಆಗಲ್ವಂತೆ. ಯಾಕೆಂದ್ರೆ ಅವನಿಗೆ ಗೊತ್ತು ನಾನು ಮೇಲಿದ್ದೀನಿ. ನಾಯಿ ನನಗೆ ಕಚ್ಚೋದಕ್ಕೆ ಹಾರ್ಕೊಂಡು ಬರಕ್ಕಾಗಲ್ಲ. ನಾನು ಕೆಳಗೆ ಹೋಗಲ್ಲ. ಆನೆ ಕೂಡ ಭಯ ಪಡಲ್ಲ. ಅದು ಕೂಡ ಆರಾಮಾಗಿ ನಡ್ಕೊಂಡು ಹೋಗ್ತಿರುತ್ತೆ. ಈ ನಾಯಿ ಬೊಗಳಿದ್ರೆ ಏನಕ್ಕೆ ಕೇರ್ ಮಾಡಬೇಕು? ಅದು ಉದಾಸೀನ. ಹಾಗೆ ನನ್ನ ಮನಸ್ಸು ಮತ್ತೆ ಬುದ್ಧಿ ನಾಯಿ ತರ ಬೊಗಳ್ತಾ ಇರುತ್ತೆ. ನಾನು ಯೋಗ ಮಾರ್ಗದಲ್ಲಿ, ಧ್ಯಾನ ಮಾರ್ಗದಲ್ಲಿ, ಆ ಧ್ಯಾನವೆನ್ನುವ ಆನೆಯ ಮೇಲೆ ಕೂತಿದ್ದೇನೆ. ಹಾಗಾಗಿ ನನ್ನ ಮನಸ್ಸು ಮತ್ತೆ ಬುದ್ಧಿ ಇದು ಏನೇ ಬೊಗಳಿದ್ರುವೆ ನನಗದು ಹಾನಿಯಾಗಲ್ಲ. ಕೇಳಿಸ್ತಿದೆ. ನಾಯಿ ಬೊಗಳೋದು ಕೇಳಿಸ್ತಿದೆ. ಆದ್ರೆ ಮೇಲೆ ಕೂತಿರೋದು ಯಾವುದೇ ರೀತಿ ಘಾಸಿಗೊಳಿಸ್ತಾ ಇಲ್ಲ. ಅದು ಅದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಅದು ಅದು ಬೊಗಳಿಕೆ ಮೇಲೆ ತಾನು ವರ್ತಿಸ್ತಾ ಇಲ್ಲ. ಅದರ ಆಧಾರದ ಮೇಲೆ ನಾನು ರಿಯಾಕ್ಟ್ ಮಾಡ್ತಾ ಇಲ್ಲ. ಯಾಕೆ? ಅದು ನನಗೆ ಎಫೆಕ್ಟ್ ಆಗ್ತಾ ಇಲ್ಲ. ಮೇಲಿದ್ದೀನಿ. ಹಾಗಾಗಿ ಇದು ಉದಾಸೀನ. ಈ ಉದಾಸೀನವಾಗಿದ್ದಾಗ ನೀವು ಉನ್ಮನಿ ಸ್ಥಿತಿ. ಯಾವಾಗ ಉನ್ಮನಿ ಸ್ಥಿತಿಗೆ ಹೋಗ್ತೀವಿ, ಎಲ್ಲವನ್ನು ಸ್ವೀಕಾರ ತಿರಸ್ಕಾರವನ್ನು ನಾನು ಮೀರ್ತೀನಿ. ಇದು ಯೋಗ ಹಂತವಾದ್ರೆ, ನಾನು ದಿನನಿತ್ಯ ಜೀವನದಲ್ಲೂ ನಾನು ಅಳವಡಿಸಿಕೊಳ್ಬೇಕು. ಸ್ವೀಕಾರ ತಿರಸ್ಕಾರವನ್ನ ವಿ ಇಂದ ಆಚೆ ನೋಡುವುದನ್ನ ದಿನನಿತ್ಯ ಜೀವನದಲ್ಲೂ ಸುಖ ಮತ್ತು ದುಃಖ ಬರ್ತಿದ್ದಾಗ ಜೀವನದಲ್ಲಿ, ಕೋಪ ತಾಪಗಳು ಬರ್ತಿದ್ದಾಗ ನಂಗಿದು ಸ್ಮರಣೆ ಇರಬೇಕು. ಇದು ಕಂಪ್ಲೀಟ್ ಇದು ಅಹ್, ಸ್ಥಿತಿಯೂ ಹೌದು, ಸ್ಥಿತಿಗೆ ಬೇಕಿರುವ ಗುಣಲಕ್ಷಣವೂ ಹೌದು. ಸೊ, ನಾನು ಉದಾಸೀನನಾಗಿದ್ದಾಗ ಜೀವನದಲ್ಲಿ ಸುಖ ದುಃಖಗಳು, ಲಾಭ, ನಷ್ಟ ಇವೆಲ್ಲ ಬರ್ತಿದ್ದಾಗ ಉದಾಸೀನನಾಗಿ, ಆಸೀನನಾಗಿ ನಾನು ನೋಡ್ತಾ ಇರಬೇಕು. ಪ್ರಪಂಚವನ್ನು ಉದಾಸೀನತೆಯಿಂದ ನೋಡುತ್ತಾ, ಜಾಗರೂಕತೆಯಿಂದ ಸಂಕಲ್ಪವೆಂಬುದನ್ನು ಬೇರು ಸಹಿತ ಕಿತ್ತು ಹಾಕು. ಜಾಗರೂಕತೆಯಿಂದ ಅಂದ್ರೆ ಅರಿವಿನಲ್ಲಿ ನಿಂತು ನಾನು ಅದನ್ನ ಸಂಕಲ್ಪಗಳು ಅಂದ್ರೆ ನಾನು ಬರೋ ಥಾಟ್ ಪ್ರೊಸೆಸ್ಸು, ಒಪಿನಿಯನ್ಸ್ ಏನ್ ಜನರೇಟ್ ಆಗುತ್ತೆ, ಡಿಸಿಷನ್ಸ್ ಜನರೇಟ್ ಆಗುತ್ತೆ, ಇವೆಲ್ಲ ಸಂಕಲ್ಪಗಳು. ಇದನ್ನ ಮೀರಿ ನಾವದನ್ನ ಸಂಕಲ್ಪಗಳನ್ನ ಕಿತ್ತು ಹಾಕಿ, ಇದರಿಂದ ನಾನು ಡಿಸೈಡ್ ಮಾಡಲ್ಲ. ಚಿತ್ತದಿಂದನೇ ಯೋಚನೆ ಮಾಡ್ತೀನಿ. ಇಂದ ಯೋಚನೆ ಮಾಡ್ತೀನಿ. ಚಿತ್ತವೃತ್ತಿ ನಾನು ಹೋಗಲ್ಲ ಅಂತ ಹೇಳಿ ನಾನು ಉದಾಸೀನನಾದಾಗ ತಾನಾಗೆ ನಾನು ಉನ್ಮನಿ ಸ್ಥಿತಿಗೆ ಹೋಗ್ತೀನಿ. ಆ ಉನ್ಮನಿ ಸ್ಥಿತಿಯಲ್ಲಿ ಸ್ವೀಕಾರವೂ ಇಲ್ಲ, ತಿರಸ್ಕಾರವೂ ಇಲ್ಲ. ಪ್ರಾಣಿಗಳ ಸುಖ ದುಃಖಗಳಿಗೆ ಶುಭಾಶುಭ ಕರ್ಮಗಳೇ ಕಾರಣಗಳೆಂದು ತಿಳಿದರೂ ಕೂಡ ದುಃಖ ನಿವೃತ್ತಿ, ಸುಖ ಪ್ರಾಪ್ತಿ ಮತ್ತು ಮೃತ್ಯು ನಿವಾರಕವಾದ ಮೋಕ್ಷದ ಉಪಾಯವನ್ನು ಅರಿಯಲು ವಿದ್ವಾಂಸರು ಕೂಡ ಅಸಮರ್ಥರು. ಯೋಗ ತರಾವಳಿ ಮತ್ತೆ ಉದ್ಧವ ಗೀತೆ ಎರಡರಲ್ಲೂ ವಿದ್ವಾಂಸ ಅಂತ ಪದ ಬಳಸ್ತಾರೆ. ಅಂದ್ರೆ ವಿದ್ವಾಂಸ ಅಂದ್ರೆ ಇಲ್ಲಿ ಕೃತಿಗಳನ್ನ ಓದಿದ್ದಾನೆ, ನೂರಾರು ಶಾಸ್ತ್ರ ಗ್ರಂಥಗಳನ್ನ ಓದಿದ್ದಾರೆ, ಗುರುವಾಣಿನ ಓದಿದ್ದಾರೆ, ಒಂದಷ್ಟು ಯೂಟ್ಯೂಬ್ ವಿಡಿಯೋಸ್ ನೋಡಿದ್ದಾರೆ, ಗುರುಗಳದೆಲ್ಲ ವಿಡಿಯೋಸ್ ಕೇಳಿದ್ದಾರೆ ಅಥವಾ ಸಿಕ್ಕಿರೋದು ಚರ್ಚೆ ಮಾಡಿದ್ದಾರೆ. ಇದೆಲ್ಲ ಮಾಡ್ಕೊಂಡು ನನಗೇನೋ ಗೊತ್ತಿದೆ ಅಂತ ಆತ ವಿದ್ವಾಂಸನಾಗ್ಬಿಟ್ಟಿರ್ತಾನೆ. ನನಗೇನೋ ಗೊತ್ತು ಅನ್ಕೊಂಡ್ರೆ ನಾನೇ ವಿದ್ವಾಂಸ. ಅದಕ್ಕಿಂತ ದೊಡ್ಡ ದ್ರೋಹ ಇನ್ನೊಂದಿಲ್ಲ. ಸೊ, ಇಂತಹ ವಿದ್ವಾಂಸನಿಗೆ ಅರ್ಥ ಆಗಲ್ಲ. ಯಾಕೆ? ಅವನಿಗೆ ವಿಷಯ ಗೊತ್ತು. ಓ, ಉನ್ಮನಿ ಸ್ಥಿತಿ ಅಂತಿದೆ. ಅದೊಂದು ಮನೋಲಯ ಸ್ಥಿತಿ ಇದೆ ಅಂತ ಗೊತ್ತು. ಆದ್ರೆ ಜೀವನದಲ್ಲಿ ಅಂತಹ ಘಟನೆಗಳು ಬಂದಾಗ, ಸುಖ ದುಃಖದ ಘಟನೆಗಳು ಬಂದಾಗ, ಹಾನಿ ನಷ್ಟದ ಘಟನೆಗಳು ಬಂದಾಗ ಅವನಲ್ಲಿ ಸ್ಥಿತಪ್ರಜ್ಞತೆ ಕಾಣೋದಿಲ್ಲ. ಆತನು ಚಂಚಲತೆಗೆ ಒಳಗಾಗ್ತಿರ್ತಾನೆ. ಬರೀ ಓದಿದ್ರೆ ಸಾಕಾಗಲ್ಲ ಅಥವಾ ತಿಳ್ಕೊಂಬಿಟ್ರೆ ಸಾಕಾಗಲ್ಲ, ಕೇಳಿಸ್ಕೊಂಡ್ರೆ ಸಾಕಾಗಲ್ಲ. ಅದನ್ನ ಅಪ್ಲೈ ಮಾಡಬೇಕು ಜೀವನದಲ್ಲಿ. ಈ ಸ್ವೀಕಾರ, ತಿರಸ್ಕಾರ
ಇದೆರಡನ್ನು ಹೊರತಾಗಿ ಇದರ ಆಚೆ ನೋಡುವಂತಹದನ್ನ ನಾವು ಜೀವನದ ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ರೆ ನಾವು ಅಲ್ಲಿಗೆ ಹೋಗ್ತೀವಿ. ಹೇಗೆ? ಎಕ್ಸಾಮಲ್ಲಿ ನಾವು ಎಷ್ಟು ಶಿಸ್ತಾಗಿ ಕೂತು ನಾವು ಎಕ್ಸಾಮ್ ಬರೀಬೇಕೋ, ಆ ಶಿಸ್ತನ್ನ ಸ್ಕೂಲ್‌ಗೆ ಹೋಗೋದ್ರಿಂದ ಶುರು ಮಾಡ್ಬೇಕು. ಬೆಳಗ್ಗೆ ಇನ್ ಟೈಮ್ ಎದ್ದೇಳ್ಬೇಕು, ಕರೆಕ್ಟ್ ನಾನು ಸ್ಕೂಲ್‌ಗೆ ರೆಡಿ ಆಗ್ಬೇಕು, ಶಿಸ್ತಿಂದ ಸ್ಕೂಲ್‌ಗೆ ಹೋಗ್ಬೇಕು, ಶಿಸ್ತಿಂದ ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು, ಶಿಸ್ತಿಂದ ಪಾಠ ಕೇಳಿಸ್ಕೋಬೇಕು, ಅದು ಮತ್ತೆ ನಾನು ಅಭ್ಯಾಸ ಮಾಡ್ಕೋಬೇಕು. ಆಗ ಶಿಸ್ತಿನಿಂದ ಎಕ್ಸಾಮಲ್ಲಿ ಬರೆಯಕ್ಕೆ ಸಾಧ್ಯ. ನಿನಗೆ ನಮಗೆ ಎಕ್ಸಾಮಲ್ಲಿ ಬೇಕಾಗಿರೋ ಶಿಸ್ತು ಸ್ಕೂಲ್‌ಗೆ ಹೋಗೋದ್ರಿಂದನೂ ಶುರು ಆಗ್ಬೇಕು. ನನಗೆ ಚೆನ್ನಾಗಿ ಓದಿ ಪಾಸ್ ಆಗ್ಬೇಕು ಅನ್ನೋ ಆಸಕ್ತಿ ಸ್ಕೂಲ್‌ಗೆ ಹೋಗೋವಾಗ್ಲೂ ಇರ್ಬೇಕು. ಆಗ ನಂಗೆ ಎಕ್ಸಾಮಲ್ಲಿ ಕೂಡ ನಂಗದು ಆ ಶಿಸ್ತು ತಾನಾಗೆ ಬರುತ್ತೆ. ಇಲ್ಲ ನಂಗೆ ಶಿಸ್ತೇ ಇಲ್ಲ ಅಂದ್ರೆ ನಂಗೆ ಎಕ್ಸಾಮಲ್ಲದು ಆನ್ಸರ್ಸ್ ಬರೆಯೋವಾಗ ಅದು ರಿಫ್ಲೆಕ್ಟ್ ಆಗುತ್ತೆ. ನಾನು ಆಫೀಸ್‌ಗೆ ಹೋಗ್ಬೇಕು ಅಂದ್ರೆ ಶಿಸ್ತಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಶಿಸ್ತಿಂದ ಮನೆಯಿಂದ ಹೊರಡ್ಬೇಕು. ನಾನು ಶಿಸ್ತಿಂದ ಕೆಲಸನ ಗೌರವಿಸ್ಬೇಕು. ಆಗ ನನಗೆ ಕೆಲಸದಲ್ಲೂ ಶಿಸ್ತು ಕಾಣುತ್ತೆ. ಇಲ್ಲ ಅಂತಂದ್ರೆ ಅಶಿಸ್ತಿನ ವ್ಯಕ್ತಿ ಆಗ್ಬಿಟ್ರೆ ಆಫೀಸಲ್ಲೂ ನನ್ನ ಅಶಿಸ್ತು ಎದ್ದು ಕಾಣುತ್ತೆ. ಇದು ಸಂಬಂಧಗಳನ್ನ ಬೆಸೆಯುವಾಗ್ಲೂ ಅಷ್ಟೇ, ಕೆಲಸ ಮಾಡುವಾಗ ಎಲ್ಲ ಕಡೆಯೂ ನನಗೆ ಯಾವ್ದು ಫಲ ಬೇಕೋ ಅದರ ಫಲ ಬೇಕಿರೋ ಗುಣವನ್ನ ನಾನು ಈಗಲೇ ಅಳವಡಿಸ್ಕೋಬೇಕು. ಈಗಲೇ ಅಳವಡಿಸ್ಕೊಂಡಾಗ ನಂಗೆ ಅವಾಗ ಸಾಧ್ಯ. ಯಾವಾಗ್ಲೂ ಉದಾಹರಣೆ ಕೊಡ್ತಿರ್ತೀನಿ. ನನಗೆ ಇನ್ನು 5 ವರ್ಷಕ್ಕೆ ಸ್ವಂತ ಮನೆ ಮಾಡ್ಕೋಬೇಕು ಅಂದ್ರೆ, ನಾ ಇಲ್ಲಿಂದನೇ ದುಡ್ಡು ಕೂಡಿಡಕ್ಕೆ ಶುರು ಮಾಡಬೇಕು. ನಾ ಈಗಲೇ ಓನರ್ ಆಗಿ ಬಿಹೇವ್ ಮಾಡಕ್ಕೆ ಶುರು ಮಾಡ್ಬಿಡ್ಬೇಕು ನಾನು. ನಾನು ಓನರ್ ಆದಾಗ ಏನ್ ಅದು ಮನೆ ತಗೊಳಕ್ಕೆ ಏನು ಶಕ್ತಿ ಬೇಕು, ಆ ಶಕ್ತಿನ 5 ವರ್ಷದ ಮುಂಚೆನೇ ನಾನು ಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ಶುರು ಮಾಡಿರ್ಬೇಕು. ಬಾಡಿ ಬಿಲ್ಡರ್ ಕಾಂಪಿಟಿಷನ್‌ಗೆ ಹೋಗ್ಬೇಕು ಅಂತಂದ್ರೆ, ನಾನು ವರ್ಷಾನ್ಗಟ್ಲೆ ಹಿಂದೆನೆ ನಾನು ಜಿಮ್‌ಗೆ ಹೋಗಕ್ಕೆ ಶುರು ಮಾಡಿರ್ಬೇಕು. ಜಿಮ್‌ಗೆ ಹೋಗಕ್ಕೆ ಶುರು ಮಾಡಿರ್ಬೇಕು. ಇನ್ ಟೈಮ್ ಹೋಗ್ಬೇಕು. ಬೇಕಿರುವಂಥ ಆಹಾರ ಪದ್ಧತಿ ಬದಲಾಯಿಸ್ಕೋಬೇಕು. ಊಟ ನಿತ್ಯದೆಲ್ಲ ನನ್ನ ಜೀವನ ಶೈಲಿ ಬದಲಾಯಿಸ್ಕೋಬೇಕು. ಎಲ್ಲ ಬದಲಾಯಿಸ್ಕೊಳ್ತಾ ಏನು ಮಾಸ್ ಇಲ್ದಿರೋ ದೇಹದಲ್ಲಿ ನಾನು ಜಿಮ್ ಮಾಡ್ತಾ ನಾನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ. ಇವತ್ತು 1 ಕೆಜಿಯಿಂದ ಶುರು ಮಾಡ್ತೀವಿ. 2 ಕೆಜಿ, 3 ಕೆಜಿ ತೂಕ ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ. ಭಾರ ಎತ್ತು ತೂಕ ಜಾಸ್ತಿ ಮಾಡ್ಕೊಳ್ತಾ ಜೊತೆಗೆ ಮಸಲ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಕೊನೆಗೊಂದು ನಾನು ಕಾಂಪಿಟಿಷನ್‌ಗೆ ಹೋಗ್ತೇನೆ. ಅಲ್ಲಿ ಹೇಗಿರ್ಬೇಕು ಅದನ್ನ ಇಲ್ಲಿಂದನೇ ಅಳವಡಿಸ್ಕೊಳ್ತೇನೆ. ಹಾಗೇನೆ ಧ್ಯಾನದ ಅಲ್ಯಾವತ್ತೂ ಸಿಗೋ ಸ್ಥಿತಿ ಅಂದ ತಕ್ಷಣ, ಆ ಧ್ಯಾನ ಮಾಡ್ತಾ ಸಿಗತ್ತೆ ಅನ್ನಕ್ಕಾಗಲ್ಲ. ಆ ಸ್ಥಿತಿಯನ್ನು ಇಲ್ಲೂ ಅಳವಡಿಸ್ಕೊಳ್ಳೋಕೆ ಶುರು ಮಾಡಿರ್ಬೇಕು. ಆಗ ನಮ್ಗೆ ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ ಜೊತೆಗೆ ಆಗ್ತಿದ್ದಾಗ ಆ ಸ್ಥಿತಿ ನಮ್ಗೆ ಸಿಗತ್ತೆ. ಆ ಸ್ಥಿತಿನ ಇಲ್ಲಿ ಎನಾಕ್ಟ್ ಮಾಡಕ್ ನಾವು ಶುರು ಮಾಡಿರ್ಬೇಕು. ಬರೀ ಓದೋದ್ರಿಂದ, ಒಂದು ವಿಷಯವನ್ನ ಕೇಳೋದ್ರಿಂದ ಅದು ದಕ್ಕಲ್ಲ. ಅದನ್ನ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಹೋಗ್ಬೇಕು. ಮನೆಯಲ್ಲೇ ಇರುವುದು ಬೇಡ, ಕಾಡಿಗೆ ಹೋಗುವುದು ಬೇಡ. ಇದ್ದಲ್ಲಿಯೇ ಸಾಧಿಸು ಮನದ ಪರಿನಿರ್ವಾಣವ. ಸರ್ವವು ನಿರಂತರ ಪ್ರವಹಿಸುತ್ತಿದೆ. ಎಲ್ಲಿಯ ಭವ, ಎಲ್ಲಿಯ ನಿರ್ವಾಣ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ತಿರಸ್ಕಾರ ಮತ್ತೆ ಸ್ವೀಕಾರ ಇದ್ರ ಬಗ್ಗೆ ಸರಹಪದ ಚೆನ್ನಾಗಿ ಹೇಳ್ತಾನೆ. ನಮ್ಮ ಪ್ರಕಾರ ಮನೇಲೇ ಇದ್ಬಿಟ್ಟಿದೀನಿ ನಾನು. ಮನೆ ಅಂದ್ರೆ ಸಂಸಾರ, ನನ್ನ ಜವಾಬ್ದಾರಿಗಳು, ಮತ್ತೊಂದು ಸಂಬಂಧಗಳು ಇದೆಲ್ಲ ಇದೆಯಪ್ಪ ನಂಗೆ ಮೋಕ್ಷ ಸಿಗೋದಿಲ್ವೇನೋ ಅಂತ ಅನ್ಕೊಂಡು ಮನೆ ಬಿಟ್ಟು ಹೋಗೋದು ಬೇಡ. ಹಾಗಂತ ನನ್ ಕೈಲಾಗಲ್ಲ ಮನೇಲೇ ಇದ್ಬಿಡ್ತೀನಿ ಅನ್ನೋದು ಬೇಡ. ತೀರಾ ಮನೇಲಿದ್ದೇ ಮೋಕ್ಷ, ಮನೆ ಬಿಟ್ಟು ಹೋದ್ರೇನೆ ಮೋಕ್ಷ. 2 ನಿನಗೆ ಸಂಕಲ್ಪಗಳು. ಆದ್ರೆ ಮೋಕ್ಷ ತಾನು ಇದ್ದಲ್ಲಿ ಆಗುವುದು. ನಾನೆಲ್ಲಿದ್ದೀನಿ? ನಾನು ಕಾಡಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ. ನಾನು ಈ ದೇಹದಲ್ಲಿ ಇದ್ದೀನಿ. ನಾನು ಈ ಕ್ಷಣದಲ್ಲಿ ಇಲ್ಲಿ ಇದ್ದೀನಿ. ಅದು ನಾನು ಹಿಮಾಲಯಕ್ಕೆ ಹೋದ್ರು ಇಲ್ಲಿದ್ದೀನಿ. ದೇಹದಲ್ಲೇ ಇದ್ದೀನಿ. ಮನೇಲಿದ್ರು ದೇಹದಲ್ಲೇ ಇದ್ದೀನಿ. ಆಫೀಸ್‌ಗೆ ಹೋದ್ರು ದೇಹದಲ್ಲೇ ಇದ್ದೀನಿ. ಸೊ ನಾನು ಸಾಧನೆ ಮಾಡಬೇಕಾಗಿರೋದು ಈ ದೇಹದಲ್ಲಿ. ದೇಶ ಮತ್ತೆ ಕಾಲಕ್ಕೆ ಸಂಬಂಧಪಟ್ಟಿಲ್ಲ. ಸದಾಕಾಲ ಇರೋದು ಈ ದೇಹದಲ್ಲಿ. ನಾನು ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ನಾನು ವಾಸ ಮಾಡೋದು ಈ ದೇಹದಲ್ಲೇ. ಈ ದೇಹ ಬೇರೆ ಬೇರೆ ಜಾಗಗಳಲ್ಲಿ ವಾಸ ಮಾಡುತ್ತೆ. ಆದ್ರೆ ನಾನು ವಾಸ ಮಾಡೋದು ನಿಜ ಸ್ವರೂಪ ಏನಿದೆ ಅದು ಅದಕ್ಕೆ ಕೊನೆಗೆ ಮನೆ ಅಂದ್ರೆ ಇದೇನೆ. ಪರ್ಮನೆಂಟ್ ಅಡ್ರೆಸ್ ಇದೇನೆ ಹೊರತು ನಾವಿರುವ ವಿಳಾಸಗಳು ವ್ಯಾವಹಾರಿಕವಾಗಿ ಪರ್ಮನೆಂಟ್ ಅಡ್ರೆಸ್ಸು, ಟೆಂಪರರಿ ಅಡ್ರೆಸ್ಸು. ಆದ್ರೆ ಅಧ್ಯಾತ್ಮಕ್ಕೆ ಅಂತ ಬಂದಾಗ, ನಿಜ ಸ್ವರೂಪಕ್ಕೆ ಬಂದಾಗ ನನ್ನ ನಿಜ ಸ್ವರೂಪವೇ ಪರ್ಮನೆಂಟ್ ಅಡ್ರೆಸ್ಸು. ಈ ದೇಹ ಟೆಂಪರರಿ ಅಡ್ರೆಸ್ಸು. ಸೊ ನಾನು ಎಲ್ಲಿದ್ದೀನಿ? ಈ ದೇಹದಲ್ಲಿದ್ದೀನಿ ಸಾಧನೆ ಮಾಡುವಾಗ. ಸೊ ಹಾಗಾಗಿ ಇದು ಈ ದೇಹ ಮನೆಯೂ ಅಲ್ಲ, ಕಾಡೂ ಅಲ್ಲ. ಇದು ಸಂಸಾರವೂ ಅಲ್ಲ, ಸನ್ಯಾಸವೂ ಅಲ್ಲ. ದೇಹವಷ್ಟೇ. ಇದು ಪ್ರಕೃತಿಗೆ ಸೇರಿದ್ದು. ಈ ಪ್ರಕೃತಿ ನಮಗೆ ಕೊಟ್ಟಿದ್ದು. ಈ ದೇಹ ಸಂಸಾರಿಯೂ ಅಲ್ಲ, ಸನ್ಯಾಸಿಯೂ ಅಲ್ಲ. ಆತ್ಮ ಸನ್ಯಾಸಿಯೂ ಅಲ್ಲ, ಸಂಸಾರಿಯೂ ಅಲ್ಲ. ಸೊ ನಾನು ಇದ್ದಲ್ಲಿ ಸಾಧನೆ ಮಾಡಬೇಕು. ಸೊ ಮೂಲದಲ್ಲಿ ಆತ್ಮ ಬಂಧನಕ್ಕೂ ಒಳಗಾಗಿಲ್ಲ, ಮೋಕ್ಷಕ್ಕೂ ಒಳಗಾಗಿಲ್ಲ ಅಂದಾಗ, ಯಾವ ಮೋಕ್ಷಕ್ಕೋಸ್ಕರ ಪ್ರಯತ್ನ ಪಡ್ತಿದ್ಯಪ್ಪ? ಇದ್ದಲ್ಲೇ ಸಾಧಿಸು. ಅಲ್ಲಿನ ತಿರಸ್ಕಾರವೂ ಬೇಡ, ಮನೆ ಬಗ್ಗೆ ತಿರಸ್ಕಾರ ಬೇಡ, ಮನೆಯಿಂದ ಆಚೆ ಯಾವ್ದೋ ಧ್ಯಾನ ಮಂದ್ರ, ಯಾವ್ದೋ ಸನ್ಯಾಸ, ಇನ್ಯಾವುದೋ ಆಶ್ರಮ ಇದರ ಸ್ವೀಕಾರವೂ ಬೇಡ. ಅಥವಾ ನನಗೆ ಸನ್ಯಾಸ ಎಲ್ಲ ಆಗಲ್ಲ, ನನ್ಗದು ಬೇಡ, ನನ್ಗೆ ಜವಾಬ್ದಾರಿಗಳಿದೆ ಅಥವಾ ನಂಗದನ್ನ ಆಸೆ ಕಾಮನೆಗಳನ್ನೆಲ್ಲ ಬಿಡೋದಕ್ಕಾಗಲ್ಲ. ಹಂಗಾಗಿ ನನಗೆ ಸನ್ಯಾಸ ಬೇಡ, ತಿರಸ್ಕರಿಸ್ಬಿಟ್ಟು ಮನೇಲೇ ತಿನ್ನೋದು ಬೇಡ. ಮನೆ ನನಗೆ ಬಂಧನ ಅಂತ ಸನ್ಯಾಸಕ್ಕೆ ಹೋಗೋದು ಬೇಡ. ಇಲ್ಲೂ ಕೂಡ ತಿರಸ್ಕಾರ ಮತ್ತೆ ಸನ್ಯಾಸ ಮತ್ತೆ ಸ್ವೀಕಾರವೇ ಇದೆ ಹೊರತು, ಇಲ್ಲಿ ಯಥಾವತ್ತಾಗಿ ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡುವ ಮನಸ್ಥಿತಿ ಇಲ್ಲ. ಹಾಗೆ ನೀ ಇದ್ದಲ್ಲಿ
ನೀನು ಸಾಧನೆ ಮಾಡು. ಎಲ್ಲಿ ಅಂದ್ರೆ ದೇಹದಲ್ಲಿ. ನೀನು ಸಂಸಾರದ ಸಾಧನೆ ಮಾಡ್ಬೇಕಾ? ಸನ್ಯಾಸದ ಸಾಧನೆ ಮಾಡ್ಬೇಕಾ? ಬೆಳಗ್ಗೆ ಸಾಧನೆ ಮಾಡ್ಬೇಕಾ? ರಾತ್ರಿ ಮಾಡ್ಬೇಕಾ? ಹಠಯೋಗ ಮಾಡ್ಬೇಕಾ? ರಾಜಯೋಗ ಮಾಡ್ಬೇಕಾ? ಯಾವುದೇ ಮಾಡಿ ಈ ದೇಹದಲ್ಲೇ ಮಾಡಕ್ಕಾಗೋದು. ಹಾಗಾಗಿ ನೀವು ಸಾಧನೆ ಮಾಡ್ಬೇಕಾದ್ರೆ ಎಲ್ಲಿ? ಅಂದ್ರೆ ಈ ದೇಹದಲ್ಲಿ. ಯಾವಾಗ ಸಾಧನೆ ಮಾಡ್ಬೇಕು? ಬದುಕಿದ್ದಾಗ, ಎಚ್ಚರವಾಗಿದ್ದಾಗ. ಹಾಗಾಗಿ ನಿಜವಾಗ್ಲೂ ಇದಕ್ಕೆ ಸಾಧನೆಗೆ, ಅಧ್ಯಾತ್ಮಕ್ಕೆ ದೇಶ, ಕಾಲ ಅನ್ನೋದೇ ಇಲ್ಲ. ಈ ದೇಹದಲ್ಲಿ ಇರೋವರೆಗೂ ದೇಹದಲ್ಲಿ ಸಾಧನೆ ಮಾಡೋದು. ಅದಕ್ಕೆ ಇದನ್ನ ಕುರುಕ್ಷೇತ್ರ ಅಂದ್ರು. ಕುರುಕ್ಷೇತ್ರ. ಕುರು ಅಂದ್ರೆ ಮಾಡುವುದು, ಕ್ಷೇತ್ರ ಅಂದ್ರೆ ಸ್ಥಳ. ಸೊ ನಾನು ಕರ್ಮವನ್ನ ಮಾಡುವ ಸ್ಥಳ ಈ ದೇಹವೇ ಕುರುಕ್ಷೇತ್ರ. ಇದು ಪ್ರಪಂಚವು ಕುರುಕ್ಷೇತ್ರವೇ. ಯಾಕಂದ್ರೆ ಇಲ್ಲಿ ನಾವು ಕರ್ಮವನ್ನ ಆಚರಿಸಿದೀವಿ. ಈ ಹೇಗೆ ಇಡೀ ಸಮಾಜ ನನಗೆ ಕುರುಕ್ಷೇತ್ರವೋ, ಈ ದೇಹವು ಕುರುಕ್ಷೇತ್ರ. ಇದು ಒಳಗೆ ನನ್ನಲ್ಲೇ ಪಾಂಡವರು, ನನ್ನಲ್ಲೇ ಕೌರವರು. ಅದ್ರಲ್ಲಿ ಮಧ್ಯೆ ಯುದ್ಧ ಮಾಡೋದಕ್ಕೆ ಧರ್ಮ ಮತ್ತೆ ಅಧರ್ಮ, ನನ್ನಲ್ಲೇ ಒಳ್ಳೆದು ಕೆಟ್ಟದ್ದು ಎಲ್ಲ ಓಡ್ತಾ ಇದೆ. ಇದರಲ್ಲಿ ಭಗವಂತನಿಗೆ ಶರಣಾದಾಗ ಅವನು ಅಧರ್ಮವನ್ನ ಸೋಲಿಸಿ ಧರ್ಮವನ್ನ ನಮ್ಮಲ್ಲೇ ಸ್ಥಾಪನೆ ಮಾಡುತ್ತಾನೆ. ನಮ್ಮಲ್ಲೇ 18 ದಿನಗಳು ಪಂಚ ಕರ್ಮೇಂದ್ರಿಯಗಳು, ಪಂಚ ಕಾಮೇಂದ್ರಿಯಗಳು, ಪಂಚ ಭೂತಗಳು ಇಲ್ಲೇ 15 ಆಗೋಯ್ತು ನಮ್ಗಿಲ್ಲಿ. ಮನಸ್ಸು, ಬುದ್ಧಿ, ಅಹಂಕಾರ ಇವಿಷ್ಟು 18. ಈ 18ನ್ನ ಮೀರಬೇಕು. ಇಲ್ಲ ಪಂಚ ಕರ್ಮೇಂದ್ರಿಯಗಳು, ಪಂಚ ಕಾಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇಲ್ಲಿ 14 ಆಯ್ತು. ಮತ್ತೆ ಹ್ಮ್, ಆತ್ಮ, ಪ್ರಕೃತಿ, ಪುರುಷ ಹಾಗೆ ಸತ್ಯ 18. ಹೇಗೆ ನೋಡಿದ್ರು ನಿಮಗೆ ಈ 18 ನಾವು ಹೇಗೆ ಬೇಕಾದ್ರೂ ಸಾಂಖ್ಯ ಯೋಗದಲ್ಲಿ ನೋಡಬಹುದು. ಹಾಗೆ ನಮ್ಮಲ್ಲೇ 18 ದಿನದ ಅ, ಹೋರಾಟ. ಆ 18 ದಿನದ ಹೋರಾಟದಲ್ಲಿ ಭಗವಂತನ ಶರಣಾಗಿ ಹೋದರೆ ನಮ್ಮಲ್ಲೇ ಕುರುಕ್ಷೇತ್ರ, ನಮ್ಮಲ್ಲೇ ಧರ್ಮ ಸ್ಥಾಪನೆ. ಹಾಗೆಲ್ಲವೂ ನಮ್ಮಿಂದ ಶುರುವಾಗತ್ತೆ, ನಮ್ಮಲ್ಲೇ ಕೊನೆಗೊಳ್ಳುತ್ತೆ. ಹಾಗಾಗಿನ ಅಹಂ ಬ್ರಹ್ಮಾಸ್ಮಿ. ಹಾಗಾಗಿ ತತ್ವಮಸಿ. ಇದನ್ನ ಹೇಗೆ ಬೇಕಾದ್ರೂ ನೋಡಬಹುದು. ಸ್ಥಿತಿಯಾಗಿ ನೋಡಬಹುದು. ಸಿದ್ಧಾಂತವಾಗೂ ನೋಡಬಹುದು. ಹಾಗೆ ಎಲ್ಲವೂ ಶುರುವಾಗೋದು ಕೊನೆಗೆ ಇಲ್ಲಿ. ತಿರಸ್ಕಾರವೂ ಇಲ್ಲ, ಸ್ವೀಕಾರವೂ ಇಲ್ಲ. ಇದು ಬೇಕು ಎಂದು ಅದನ್ನೇ ಅನುಸರಿಸುವುದು, ಇದನ್ನು ಬೇಡ ಎಂದು ಅದನ್ನು ದ್ವೇಷಿಸುವುದು, ಇದೇ ಮನಸ್ಸಿನ ಒಂದು ಸ್ವರೂಪ. ಆತ್ಮವು ಅಂತಹ ಮನಸ್ಸಿಗಿಂತಲೂ ಬೇರೆಯಾಗಿರುವುದೆಂದು ಗ್ರಹಿಸು. ಇದು ಬೇಕು ಅಂತ ಅದ್ರ ಹಿಂದೆ ಹೋಗೋದು ಬೇಡ. ಇದು ಬೇಡ ಅಂತ ಯಾವ್ದು ಬೇಡ ಅನ್ಸುತ್ತೋ ಅದು ದ್ವೇಷ ಪಡೋದು ಬೇಡ. ಬೇಕು, ಬೇಡ ಆಗ್ಲೇ ಹೇಳ್ದಂಗೆ ಹಿತವಾದದ್ದು, ಸುಖವಾದದ್ದು, ಇಷ್ಟವಾದದ್ದು ನಮಗೆ ಬೇಕು. ಹಿತಕರವಲ್ಲದ್ದು, ದುಃಖವಾಗುವಂಥದ್ದು, ನಮಗೆ ಇಷ್ಟವಲ್ಲಂಥದ್ದು ನಮಗೆ ಬೇಡ. ಎಲ್ಲವಾಗ್ಲೂ ನಮಗೆ ಬೇಕು ಅನ್ನೋದೇ ಸಿಗಲ್ಲ. ಎಲ್ಲವಾಗ್ಲೂ ಬೇಕು ಅನ್ನೋದು ನಮ್ಮ ಹತ್ರ ಸದಾ ಉಳಿಯಲ್ಲ. ಹಾಗಾಗಿ ಸುಖವೂ ಇದೆ, ದುಃಖವೂ ಇದೆ. ಬೇಡ ಅನ್ನೋದು ಯಾವಾಗಲೂ ನಮ್ಮ ಹತ್ರ ಬರೋದೇ ಇಲ್ಲ ಅಂತಲ್ಲ. ಅವಾಗವಾಗ ಬರ್ತಿರುತ್ತೆ. ಹಾಗಾಗಿ ಬೇಡ ಅನ್ನೋದು ನಮ್ಮ ಜೀವನಕ್ಕೆ ಬಂದಾಗ ದುಃಖ ಆಗತ್ತೆ. ನಮ್ಗೆ ಬೇಡ ಅನ್ನೋದು ಜೀವನದಿಂದ ದೂರ ಆದಾಗ ಸುಖ ಇದೆ. ಸೊ ಈ ಬೇಕು, ಬೇಡ ಎರಡರಲ್ಲೂ ಸುಖ ದುಃಖ ಅಂಟಿಕೊಂಡಿದೆ. ಇದು ಮನಸ್ಸು ಮತ್ತೆ ಬುದ್ಧಿಗೆ ಸಂಬಂಧಪಟ್ಟಿದ್ದು. ಆತ್ಮಕ್ಕೆ ಇದರ ಹೊರತಾಗಿ ಬೇರೆ ಸ್ಥಿತಿ ಇದೆ. ಅದನ್ನ ನಾವು ಪಾಲಿಸಬೇಕು. ಅಲ್ಲಿ ನೆಲೆ ನಿಲ್ಲಬೇಕು ಅಂತ ಉಪನಿಷತ್ಕಾರ ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಹೇಗೆ ನಾವು ಬೇಕು ಬೇಡಗಳನ್ನ ನೋಡ್ಬೇಕು? ಇದನ್ನ ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದಕ್ಕೆ ಮತ್ತೆ ಅಷ್ಟಾವಕ್ರನೇ ನಮಗೆ ಪರಿಹಾರ ಕೊಡ್ತಾನೆ. ಯಾರು ಕಷಾಯಗಳನ್ನು ತ್ಯಜಿಸಿರುವನೋ, ನಿರ್ದ್ವಂದ್ವಿಯಾಗಿರುವನೋ, ನಿರಾಶೆಯಾಗಿರುವನೋ ಅಂತಹವನಿಗೆ ತಾನಾಗಿ ತನ್ನ ಬಳಿ ಬಂದ ಭೋಗವು ಸುಖವನ್ನಾಗಲಿ ಅಥವಾ ದುಃಖವನ್ನಾಗಲಿ ಉಂಟು ಮಾಡುವುದಿಲ್ಲ. ಕಷಾಯಗಳನ್ನು ತ್ಯಜಿಸಿದವರು ನಾವು ಏನ್ ತ್ಯಜಿಸಬೇಕು ಅಂದ್ರೆ ವಿಷಯಗಳನ್ನಲ್ಲ, ವಸ್ತುಗಳನ್ನಲ್ಲ, ವ್ಯಕ್ತಿಯನ್ನಲ್ಲ, ನಮ್ಮಲ್ಲಿರುವ ಕಷಾಯವನ್ನ. ಯಾವುದೇ ಅಧ್ಯಾತ್ಮನ ಯಾವಾಗ್ಲೂ ಹೇಳ್ತೀನಿ. ಅಧ್ಯಾತ್ಮ ಅಂದ್ರೆ ಇನ್ನೊಬ್ಬರ ಕಡೆಗೆ ಬೆರಳು ಮಾಡುವುದಲ್ಲ. ಇನ್ನೊಬ್ಬರನ್ನ ಅನುಮಾನಿಸುವುದು, ಇನ್ನೊಬ್ಬರನ್ನ ಪ್ರೀತಿಸುವುದು, ಗೌರವಿಸುವುದು ಸಂಬಂಧವೇ ಪಟ್ಟಿಲ್ಲ. ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಇದು ತಪ್ಪು ಅನ್ನೋದಲ್ಲ. ನನ್ನನ್ನ ನಾನು ತಿದ್ದುಕೊಳ್ಳುವುದು. ಇಲ್ಲಿ ಅಷ್ಟವಕ್ರ ಇನ್ನೊಬ್ಬರ ಬಗ್ಗೆ ಮಾತಾಡಲ್ಲ. ಕೃಷ್ಣ ಅರ್ಜುನನ ಜೊತೆ ಮಾತಾಡ್ಬೇಕಾದ್ರೆ ಕೌರವರ ಬಗ್ಗೆ ಮಾತಾಡಲ್ಲ. ಅರ್ಜುನನ ಬಗ್ಗೆ ಅಷ್ಟೇ ಮಾತಾಡ್ತಾನೆ. ನಾವು ಯಾವುದೇ ಗ್ರಂಥಗಳು ನೋಡಿ ಇನ್ನೊಬ್ಬರ ಕಡೆಗೆ ಅಲ್ಲಿ ಬೋಧನೆ ಮಾಡುವಾಗ ಇನ್ನೊಬ್ಬರ ಕಡೆ ಬೆರಳು ಮಾಡ್ತಿರಲ್ಲ. ಕೇಳಿದವನ ಕಡೆಗಷ್ಟೇ ಬೆರಳು ಮಾಡ್ತಿರುತ್ತೆ. ಯಾವತ್ತು ನಮ್ಮನ್ನ ನಾವು ತಿದ್ಕೋಬೇಕೆ ಹೊರತು, ನಾವು ಇನ್ನೊಬ್ಬರನ್ನ ದೂಷಣೆ ಮಾಡಿ, ಅವ್ರು ಸರಿಗಿಲ್ಲ, ಇವ್ರು ಸರಿಗಿಲ್ಲ ಅನ್ನೋದು ನಮ್ಮ ಕೆಲಸ ಅಲ್ಲ. ನನ್ನನ್ನ ನಾನು ತಿದ್ಕೊಳ್ಳೋದು ಹೇಗೆ ಅನ್ನೋ ಕಡೆಗೆ ಅಷ್ಟೇ ನಾವು ಗಮನ ಕೊಡ್ಬೇಕು. ಇಲ್ಲಿ ಕಷಾಯ ಅಂತ ಅಂತಾನೆ ಅಷ್ಟವಕ್ರ. ಕಷಾಯವನ್ನ ತ್ಯಜಿಸ್ಬೇಕು. ಯಾವಾಗ ತ್ಯಜಿಸಿ ತಾನಾಗೆ ಜೀವನದಲ್ಲಿ ಎಲ್ಲವೂ ಬರುತ್ತೋ ಅವನಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ. ಈಗಾಗಲೇ ಒಂದು ಸಂಚಿಕೆಯಲ್ಲಿ ಸಂತುಷ್ಟಿನ ಪದವನ್ನ ಇಟ್ಕೊಂಡು ನೋಡಿದ್ವಿ. ಮೋಕ್ಷಕ್ಕೆ 4 ದ್ವಾರಪಾಲಕರು ಅನ್ನೋ ಸಂಚಿಕೆಯಲ್ಲಿ ಸಂತುಷ್ಟಿ ತಾನಾಗಿ ಯಾವ್ದು ಬರುತ್ತೋ ಜೀವನದಲ್ಲಿ ಅದೇ ನಮಗೆ ಸಂತುಷ್ಟಿ. ಅದು ನಮಗೆ ತೃಪ್ತಿಯನ್ನ ಕೊಡುತ್ತೆ. ಅದು ನಮ್ಮನ್ನ ಕಂಟೆಂಟ್ ಮಾಡುತ್ತೆ. ಇವತ್ತು ನಾವೆಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಂತಾರೆ. ಅದು ಕಾಂಟೆಂಟ್ ಕ್ರಿಯೇಟರ್ಸ್. ಇದು ಕಾಂಟೆಂಟ್. ವಿಡಿಯೋ ಮಾಡ್ತಿರೋದು ಕಾಂಟೆಂಟ್. ಕಂಟೆಂಟ್ ಅಂದ್ರೆ ತೃಪ್ತಿ, ಸಂತೃಪ್ತಿ ಅಂತ. ನಾವು ಕಂಟೆಂಟ್ ಕ್ರಿಯೇಟರ್ಸ್ ಮಾಡಕ್ಕಿದೀವಿ. ಅದು ಕಾಂಟೆಂಟ್ ಕ್ರಿಯೇಟರ್ಸ್. ನಾನೀಗ ಮಾಡ್ತಿರೋದು ಕಾಂಟೆಂಟ್. ಇದು ಕೇಳಿ ನಿಮಗೆ ಮನಸ್ಸಿಗೆ ಹಿತ ಕೊಟ್ರೆ ಯು ಆರ್ ಕಂಟೆಂಟ್. ಬಟ್ ನಾನ್ ಮಾಡ್ತಾ ಇರೋದು ಕಾಂಟೆಂಟ್. ಈ ಕಾಂಟೆಂಟ್ ಹೇಗ್ ಮಾಡಕ್ ಸಾಧ್ಯ ಆಯ್ತು? ನನ್ನಲ್ಲಿ ಕಂಟೆಂಟ್ ಇದೆ. ಆ ಸಂತೃಪ್ತಿನ ಕಂಡುಕೊಂಡಿರೋದಕ್ಕೆ ಅದು ಸಂಬಂಧಪಟ್ಟ ಹಾಗೆ. ನನ್ನಲ್ಲಿ ಕಂಟೆಂಟ್ ಇರೋದಕ್ಕೆ ಕಾಂಟೆಂಟ್ ಮಾಡಿದೆ. ಇದು ಕೇಳಿ ನಿಮಗದು ಕಂಟೆಂಟ್
ದಾಟಬೇಕು. ಆಗ ನನ್ನ ಕಂಟೆಂಟ್ ನಿಮಗೆ ದಾಟದ ಹಾಗೆ. ಕಾಂಟೆಂಟ್ ದಾಟಬಾರದು. ಈಗೇನ್ ವಿಡಿಯೋ ಮಾಡಿದ್ದೀನಿ, ಬರೀ ಕಾಂಟೆಂಟ್ ದಾಟಿದ್ರೆ ಸಾಕಾಗಲ್ಲ. ಕಂಟೆಂಟ್ ದಾಟಬೇಕು. ನನ್ನಿಂದ ತೃಪ್ತಿ ನಿಮಗೆ ದಾಟಬೇಕು. ಹಾಗೆ ಇದಾಗಬೇಕು ಅಂದ್ರೆ ಕಷಾಯಗಳನ್ನ ತ್ಯಜಿಸಬೇಕು. ನಾವು ವ್ಯಕ್ತಿಗಳನ್ನ ತ್ಯಜಿಸ್ಬಿಡ್ತೀವಿ, ವಿಷಯನ ತ್ಯಜಿಸ್ಬಿಡ್ತೀವಿ ಅಥವಾ ವಸ್ತುವನ್ನ ತ್ಯಜಿಸ್ತೀವಿ. ತ್ಯಜಿಸಬೇಕಿರೋದು ಮೊದಲು ನಮ್ಮೊಳಗಿನ ಕಷಾಯವನ್ನ. ವಸ್ತು, ವಿಷಯ, ವ್ಯಕ್ತಿ ಹೊರಗಿನದ್ದಾದರೆ, ಕಷಾಯ ಒಳಗಿನದ್ದು ನಮ್ಮಲ್ಲೇ ಇದೆ. ಹಾಗಾದ್ರೆ ಈ ಕಷಾಯ ಅಂದ್ರೇನು? ಕಷ ಅಂದ್ರೆ ಸಂಸಾರ, ಟೋಟಲ್ ಸಾರ. ಆಯ ಅಂದ್ರೆ ಪಡೆಯುವುದು. ಅದಕ್ಕೆ ಆಯತನ. ನಾವು ಲಿಂಗವನ್ನ ಆಯತನ ಮಾಡ್ಕೋತೀವಿ, ಸ್ವೀಕರಿಸ್ತೀವಿ, ಪಡ್ಕೋತೀವಿ. ಅದಕ್ಕೆ ಆಯತನ ಅಂತೀವಿ. ಸೊ, ಇಲ್ಲಿ ಕಷ ಪ್ಲಸ್ ಆಯ. ನಾವು ಸಂಸಾರವನ್ನ, ಹೊರಗಿನ ವಿಷಯಗಳನ್ನ ಸ್ವೀಕರಿಸ್ತೀವಿ. ಆ ಹೊರಗಿನ ವಿಷಯಗಳ ಸ್ವೀಕರಿಸಿದಾಗ ನಮಗೆ ಕಷಾಯ. ಯಾವ ರೀತಿ ಕಷಾಯ? 4 ತರದ ಕಷಾಯ ನಮ್ಮಲ್ಲಿ ಮೂಡುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಕ್ರೋಧ, ಮಾನ, ಮಾಯೆ, ಲೋಭ. ಕ್ರೋಧ ಅಂತ ಬಂದಾಗ ಒಂದು ವಿಷಯಕ್ಕೆ ನಮಗೆ ಕೋಪ ಬರುತ್ತೆ. ನಾವು ಅದರ ಹಿಂದೆನೇ ಹೋಗ್ಬಿಟ್ರೆ, ನನಗೆ ಬೇಡ ಅಂತ ಅದ್ರ ಹಿಂದೆನೇ ಹೋಗ್ಬಿಟ್ರೆ ನಮ್ಗೆ ಬೇಕಿಲ್ಲ, ಬೇಕಿಲ್ಲ ಅಂತಿದೀವಿ. ಬಟ್ ನಮ್ಮ ಜೀವನದಲ್ಲಿ ಇದ್ದೇ ಇದೆ. ಅದಿನ್ನೂ ಹೋಗಿಲ್ಲ. ಆಗ ನಾನು ಬೇಡ, ಬೇಡ ಅಂತ ನಂಗೆ ದ್ವೇಷ ಏನಾಗತ್ತೆ, ಅದಕ್ಕೆ ಅಂಟುಕೊಂಡು ಆ ದ್ವೇಷದ ಹಿಂದೆನೆ ಹೋದ್ರೆ ಅದು ಕ್ರೋಧವಾಗಿ ಬದಲಾಗ್ತಾ ಹೋಗುತ್ತೆ. ನನಗೆ ಮಾನ ಅಂದ್ರೆ ಅಳಿಯುವುದು. ನಾವು ಮಾನ ಮರ್ಯಾದೆ ಅಂತೀವಿ. ಮಾನ ದೇಹಕ್ಕೆ ಸಂಬಂಧಪಟ್ಟಿದ್ದು, ಮರ್ಯಾದೆ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ನಿಂಗೇನ್ ಮಾನ ಮರ್ಯಾದೆ ಇಲ್ವಾ ಅಂತೀವಿ. ಒಂದು ಮಾನ ಇಲ್ಲ ಮರ್ಯಾದೆ. ಸೊ, ನಾವು ಮಾನ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ನಾವು ಬಟ್ಟೆ ಹಾಕೋಬೇಕು, ಇದು ಮಾನ. ಯಾವ ರೀತಿ ಬಟ್ಟೆ ಹಾಕ್ತೀನಿ ಅದು ಮರ್ಯಾದೆ. ಅವ್ನು ನೋಡಪ್ಪ ರಾಜನ್ ತರ ಇದ್ದಾನೆ. ಅವ್ನು ಸೂಟು ಬೂಟ್ ಎಲ್ಲ ಹಾಕೊಂಡು ಶ್ರೀಮಂತ ತರ ಕಾಣಿಸ್ತಾನೆ. ಅದು ಮರ್ಯಾದೆ. ಬಟ್ ಎಲ್ಲ ಬಟ್ಟೆಯ ಕೊನೆ ಮಾನವನ್ನ ಮುಚ್ಚಕ್ಕೆ ಇರೋದು. ಬಟ್ ಆ ಮಾನವನ್ನ ನಾವು ಮರ್ಯಾದೆ ಮಾಡ್ಕೊಂಡ್ಬಿಡ್ತೀವಿ. ಅಂತ ಬಟ್ಟೆ ಹಾಕಿದ್ರೆ ಇಂಥ ಗೌರವ, ಈ ರೀತಿ ಬಟ್ಟೆ ಹಾಕೊಂಡ್ರೆ ಇಂಥ ಗೌರವ. ಪೋಪ್ ಆಗಿದ್ರೆ ಅಂತ ಬಟ್ಟೆ ಹಾಕೋತಾನೆ. ಅದ್ ನೋಡ್ದಂಗೆ ನಾವು ಗೌರವ ಕೊಡ್ತೀವಿ. ಆ ಆ ಪೋಪ್ ವಸ್ತ್ರ ಆತ ಹಾಕಿಲ್ಲ ಅಂದ್ರೆ, ಅವ್ನು ಪೋಪ್ ಅಂತ ಹೇಳ್ಕೊಂಡ್ರು ಬಹುಶಃ ನಮ್ಗೆ ಗುರ್ತಿಡಿಯಕ್ಕಾಗಲ್ಲ. ಇವನೇ ಪೋಪ್ ಇದು. ಪೋಪ್‌ಗೆ ತಕ್ಕಂಗೆ ಬಟ್ಟೆನೇ ಹಾಕಿಲ್ವಲ್ಲ ಅಂತೀವಿ. ಮೌಲ್ವಿ ಇಷ್ಟ ಗಡ್ಡ ಬಿಟ್ಟಿರ್ಬೇಕು, ಮತ್ತೊಂದು ಮಾಡಿರ್ಬೇಕು. ಆಗ ಅವನು ಮೌಲ್ವಿ. ಇಲ್ಲ ಅನ್ನೋದಕ್ಕೆ ಮೌಲ್ಯವೇ ಇರಲ್ಲ. ಅವನ ಹಾಗೆ ಬರಬೇಕು. ಅವನ ಮೇಲೆ ಆ ಮಾನ ಇರ್ಬೇಕು ಆತನಿಗೆ. ಸನ್ಯಾಸಿ ಕಾವಿ ತೊಟ್ಟಿರ್ತಾನೆ ಅನ್ನೋ ಹಾಗೆ ಆಗ್ಬಿಡುತ್ತೆ. ಒಬ್ರು ಜೇಬಿಲ್ಲದ ಸಂತ ಅಂತ ತಮ್ಮನ್ನ ತಾವು ಕರ್ಕೋತಿದ್ರು. ಅವ್ರು ಯಾವತ್ತೂ ಕಾವಿ ಹಾಕ್ಲೇ ಇಲ್ಲ ಕೊನೆಗೆ. ಸಿದ್ದರಾಮೇಶ್ವರರು. ಹಾಗೆ ನಾವು ಒಂದನ್ನ ಅನ್ಕೊಂಡಿರ್ತೀವಿ. ಇದೇ ಮಾನ ಅಂತ. ಅಂದ್ರೆ ಅಳತೆ. ನಾವು ಅಳಿತೀವಿ, ಎಲ್ಲವನ್ನು ಅಳಿತೀವಿ. ನಾಮರೂಪಗಳಲ್ಲಿ ಅಳಿತೀವಿ. ಈ ನಾಮರೂಪದಲ್ಲಿ ಅಳಿಯುವುದನ್ನ ಬಿಡಬೇಕು. ನಾವು ಯಾವಾಗ ನಾಮರೂಪದಲ್ಲಿ ಅಳಿತಿರ್ತೀವಿ ಆಗ ವ್ಯಕ್ತಿತ್ವ ನೋಡಲ್ಲ. ಆ ವ್ಯಕ್ತಿಯನ್ನಷ್ಟೇ ನೋಡ್ತೀವಿ. ಹೊರಗಿನಿಂದ ಅಷ್ಟೇ ನೋಡ್ತೀವಿ ಹೇಗೆ ಕಾಣಿಸ್ತಿದೆ ಅಂತ. ಸತ್ವವನ್ನ ಬಿಟ್ಬಿಡ್ತೀವಿ. ಅವಾಗ ಅನ್ಕೋತೀವಿ, ಅಯ್ಯೋ! ನಾನು ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ದೆ. ಇಷ್ಟೊಂದು ಕೆಟ್ಟವ್ರು ನಮ್ಗೆ ಗೊತ್ತಿರ್ಲಿಲ್ಲ. ಅವ್ನು ತುಂಬಾ ಒಳ್ಳೆಯವ್ನು ಅನ್ಕೊಂಡಿದ್ದೆ. ಅವ್ರನ್ನ ಮೋಸ ಮಾಡಿ ಹೋಗ್ಬಿಟ್ರು. ಹೇಗ್ ಅನ್ಕೊಂಡ್ರಿ? ಮಾನದಿಂದ ಅನ್ಕೊಂಡ್ವಿ. ನಾವು ಅವ್ರನ್ನ ನೋಡಿದ್ವಿ. ಅವ್ನು ಹೀಗೆ ಕಾಣಿಸ್ತಾನೆ, ಹಾಗೆ ಕಾಣಿಸ್ತಾನೆ. ಅವ್ನು ಈ ರೀತಿ ಇರ್ಬೋದು. ಮಾರ್ಕೆಟಿಂಗ್ ಅಂತ ಬಂದ ತಕ್ಷಣ ಅವ್ರು ನೀಟಾಗಿ ರೆಡಿ ಆಗ್ಬೇಕು. ಮತ್ತೊಂದಿರ್ಬೇಕು. ಹಿ ಶುಡ್ ಬಿ ವೆಲ್ ವರ್ಸ್ಡ್. ಹಿ ಶುಡ್ ಬಿಹೇವ್ ಲೈಕ್ ಎ ಜೆಂಟಲ್‌ಮನ್. ಯಾಕೆ? ಅದರ ಆಧಾರದ ಮೇಲೆ ನಾವು ಮಾನ ಮಾಡ್ತೀವಿ. ನಾವು ಮೆಷರ್ ಮಾಡ್ತೀವಿ. ಈ ವ್ಯಕ್ತಿ ಹೇಳ್ತಿರೋದು ಸರಿಗಿದ್ಯಾ? ಆ ವ್ಯಕ್ತಿ ನಂಬಿದಾಗ ಆ ಪ್ರಾಡಕ್ಟ್‌ನ ನಂಬ್ತೀವಿ. ಅವನ ಆ ಪ್ರಾಡಕ್ಟ್‌ನ ಹೇಗೆ ನಮ್ಗೆ ಪುಷ್ ಮಾಡ್ದ? ಅದನ್ನ ನಮ್ಗೆ ಹೇಗೆ ನಮ್ಗೆ ಅದನ್ನ ಮಂಡಿಸ್ತಾ ಆಧಾರದ ಮೇಲೆ ನಾವು ಪ್ರಾಡಕ್ಟ್‌ನ ನಂಬ್ತೀವಿ. ಸೊ, ಪ್ರಾಡಕ್ಟ್ ಕೊನೆಗೆ ಅದು ಹ್ಮ್, ಬ್ರಾಂಡ್ ಅಂಬಾಸಿಡರ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಕೊನೆಗೆ ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ, ಇದು ನಮಗೆ ಮಾನವಾಗ್ಬಿಡುತ್ತೆ. ಇಂಥ ದೊಡ್ಡ ವ್ಯಕ್ತಿ ಈ ಪ್ರಾಡಕ್ಟ್‌ನ ಎಂಡೋರ್ಸ್ ಮಾಡ್ತಿದ್ದಾನೆ ಅಂದ್ರೆ ಇದ್ರಲ್ಲಿ ಏನೋ ಇರಬೇಕು. ಅಂತ ವ್ಯಕ್ತಿನ ಅವರು ಇನ್ವೆಸ್ಟ್ ಮಾಡಿ ಕರೆದಿದ್ದಾರೆ ಅಂದ್ರೆ ಇದು ದೊಡ್ಡ ಕಂಪನಿನೇ ಇರಬೇಕು. ಇದು ಬ್ರಾಂಡ್ ಕೊನೆಗೆ ಆ ಬ್ರಾಂಡ್ ಅಂಬಾಸಿಡರ್ ಇದನ್ನಲ್ಲ ಯಾರನ್ನ ಅಫೋರ್ಡ್ ಮಾಡಕ್ಕಾಯ್ತು ಅನ್ನೋ ಆಧಾರದ ಮೇಲೆ ಬ್ರಾಂಡ್ ಇಮೇಜ್ ಡಿಪೆಂಡ್ ಆಗ್ಬಿಡುತ್ತೆ. ಅದನ್ನ ಮತ್ತೆ ಮಾರ್ಕೆಟ್ ಮಾಡೋನು ಹೇಗಿದಾನೆ ನೋಡ್ಕೊಂಡು ಇಷ್ಟು ಆಧಾರದ ಮೇಲೆ ಪ್ರಾಡಕ್ಟ್‌ನ ತಗೋತೀವಿ. ಕೊನೆಗೆ ಅದನ್ನ ಬಳಸಿದಾಗ ಪ್ರಾಡಕ್ಟ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಇಲ್ಲ ಅಂತಂದ್ರೆ ಅಯ್ಯೋ! ನಾನು ಅಂತ ದೊಡ್ಡ ಕಂಪನಿಯಿಂದ ತಗೊಂಡ್ಬಿಟ್ಟೆ. ಇದು ವೇಸ್ಟ್ ಆಗೋಯ್ತು. ಇದು ಡಬ್ಬಾ ಕಂಪನಿ ನಂಗೆ ಮೋಸ ಆಯ್ತು ಅಂತೀವಿ. ಯಾಕೆ ನಾವು ನಂಬಿ ತಗೊಂಡಿದೀವಿ. ನಾವು ನಂಬಿಕೆಯನ್ನು ತಗೋತೀವಿ. ಆ ನಂಬಿಕೆ ಎಲ್ಲಿಂದ ಬಂತು? ನಾವು ಮಾನದಿಂದ ಬಂತು. ನಾವೆಲ್ಲವನ್ನು ಮೆಷರ್ ಮಾಡಿ ನೋಡಿದ್ದಕ್ಕೆ ಒಂದು ಮಾನ ಬಂತು. ಆ ಮಾನದ ಮೇಲೆ ನಂಬಿಕೆ ಬಂತು. ಆದ್ರೆ ನಾವು ಬಳಸಿದಾಗ ನಮ್ಗೆ ಅನುಭವ ಬಂತು. ಅನುಭವದಿಂದ ಮತ್ತೆ ಹೇಳ್ತೀವಿ, ನನ್ನ ನಂಬಿಕೆಗೆ ಮೋಸ ಆಯ್ತು ಅಂತೀವಿ. ಹಾಗೆ ಈ ಕ್ರೋಧ, ಮಾನ ಇವೆಲ್ಲ ನಮ್ಗೆ ಒಪಿನಿಯನ್ಸ್ ಜನರೇಟ್ ಮಾಡ್ಕೊಡ್ತಾ ಇರುತ್ತೆ. ಡಿಸಿಷನ್ಸ್‌ನ ಜನರೇಟ್ ಮಾಡ್ಕೊಡ್ತಿರುತ್ತೆ. ವಸ್ತುವನ್ನ ಹೇಗಿದೆಯೋ ಹಾಗೆ ನೋಡೋದಕ್ಕೆ ಬಿಡೋದಿಲ್ಲ. ಸುಖ ದುಃಖಕ್ಕೆ ಅಂಡ್ಕೊಳ್ತಾ ಹೋಗ್ತೀವಿ. ನಾನು ಖುಷಿಪಟ್ಟೆ, ನಾನು ದುಃಖಪಟ್ಟೆ ಅಂತ ಅನ್ಕೊಳ್ತಾ ಹೋಗ್ತೀವಿ. ಯಾಕೆಂದ್ರೆ ನಾವು ಈ ನಂಬಿಕೆಗಳ ಮೇಲೆ ಮತ್ತೆ ಅಪನಂಬಿಕೆಗಳ ಮೇಲೆ ನಾವು ನಿರ್ಧಾರಕ್ಕೊಳಗಾಗಿರ್ತೀವಿ. ಹಾಗೆ ಕ್ರೋಧ, ಮಾನ, ಮಾಯೆ ಆಗ್ಲೇ ಹೇಳ್ದಂಗೆ ಯಾವ್ದು ಹೇಗಿದೆಯೋ ಹಾಗೆ ನೋಡಕ್ ಬರ್ದೇನೆ ನಮ್ಮ ಪೂರ್ವಗ್ರಹ ಪೀಡಿತ ಮನಸ್ಸಿನಲ್ಲೇ ಎಲ್ಲವನ್ನು ನೋಡೋದ್ರಿಂದ ಯಥಾರ್ಥವಾಗಿ ಯಾವ್ದು ಹೇಗಿದೆಯೋ ವಸ್ತುತಃ ನೋಡೋದಕ್ಕೆ ಅಡ್ಡಿ ಮಾಡುವುದು ಮಾಯೆ. ಹಾಗೆ ಲೋಭ ನನಗೆ ಆಸೆ ಇದೆ. ಆ ಆಸೆ ಅತಿಯಾದಾಗ ಅಥವಾ ನನ್ನ ಶ್ರಮಕ್ಕೆ ತಕ್ಕಂತೆ ನಾನು ಆಸೆ ಪಟ್ಟಿಲ್ಲ.
ಆಸೆಗೆ ತಕ್ಕಂತೆ ಬೇಕಾದ ಶ್ರಮವನ್ನ ನಾನು ಹಾಕಿಲ್ಲ ಅಥವಾ ನ್ಯಾಯಯುತವಾಗಿ ನಾನು ಅದನ್ನ ಪಡೆದುಕೊಳ್ಳದೆ, ಅದು ಹೇಗೆ ಬೇಕಾದ್ರೂ ಬೈ ಹುಕ್ ಆರ್ ಕ್ರುಕ್ ಅಂತೀವಲ್ಲ, ಆ ರೀತಿ ಪಡ್ಕೊಳ್ಳೋಕೆ ಹೋದಾಗ ಲೋಭ. ಇನ್ನೊಬ್ಬರದನ್ನ ನಾನು ಬಯಸಿದಾಗ ಲೋಭ. ಆಸೆ ತಪ್ಪಲ್ಲ, ಲೋಭ ತಪ್ಪು. ಯಾವಾಗ ಲೋಭ ಆಗತ್ತೆ? ನಾವು ಆಸೆ ಹಿಂದೆಯೇ ಹೋದಾಗ, ಅದಕ್ಕೆ ಅಂಟಿಕೊಂಡಾಗ, ಬೈ ಹುಕ್ ಆರ್ ಕ್ರುಕ್ ಬೇಕು ಅನ್ಸುತ್ತೆ. ಧರ್ಮಾಧಾರಿತವಾಗಿ ನಮಗೆ ಕಾಮನೆ ಇಲ್ಲ ಅಂದಾಗ, ಅದಕ್ಕೆ ನಮ್ಮಲ್ಲಿ ಪುರುಷಾರ್ಥ ಅಂದ್ರು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ಆಧಾರದ ಮೇಲೆ ನಮ್ಮ ಬಯಕೆಗಳು ಹೇಗಿರಬೇಕು ಅಂತ ನಿರ್ಧರಿಸಬೇಕು. ಎಲ್ಲ ತರ ಕಾಮನೆಗಳು ಮನುಷ್ಯನಿಗೆ ಬರುತ್ತೆ. ಆದ್ರೆ ಅದು ಧರ್ಮಾಧಾರಿತವಾಗಿ ಈ ಕಾಮನೆಗಳನ್ನು ಬಯಸ್ಬೋದಾ? 100 ಕಾಮನೆ ಮೂಡುತ್ತೆ. ಅದರಲ್ಲಿ ಧರ್ಮಾಧಾರಿತವಾದ ಕಾಮನೆಗಳು ಯಾವುದು? ಅದನ್ನ ಮಾತ್ರ ನಾವು ಪೂರೈಸ್ಕೊಳ್ಳೋಣ. ಕಾಮನೆಗಳು ಇರಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಧರ್ಮಾಧಾರಿತವಾಗಿ ಕಾಮನೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಮನುಷ್ಯನಿಗೆ ನೂರಾರು ಕಾಮನೆಗಳು ಬರುತ್ತೆ. ಅದರಲ್ಲಿ ಧರ್ಮಾಧಾರಿತವಾದ ಕಾಮನೆಗಳನ್ನ ಆಯ್ಕೆ ಮಾಡ್ಕೋಬೇಕು. ತದನಂತರ ಧರ್ಮಾಧಾರಿತವಾಗಿ ಅರ್ಥವನ್ನು ದುಡಿದು, ಧರ್ಮಾಧಾರಿತವಾಗಿ ಕಾಮನೆಗಳನ್ನ ನಾವು ಪೂರೈಸ್ಕೊಳ್ಳೋಕೆ ಹೋಗ್ಬೇಕು. ಧರ್ಮ, ಅರ್ಥ, ಕಾಮ. ಧರ್ಮಾಧಾರಿತವಾಗಿ ನಾವು ಮೋಕ್ಷವನ್ನ ಪಡಿಬೇಕು. ಧರ್ಮ ಅಂದ್ರೆ ದಯೆ ಇಲ್ಲದ ಧರ್ಮ ದಾವುದಯ್ಯ ಅಂದ್ರು. ಅಹಿಂಸೋ ಪರಮೋ ಧರ್ಮ ಅಂದ್ರು. ಸೊ ಧರ್ಮ ಅಂದ್ರೆ ಅಹಿಂಸೆ. ಇನ್ನೊಬ್ಬರಿಗೆ ನೋವು ಉಂಟು ಮಾಡದೆ ನನ್ನ ಕಾಮನೆಗಳನ್ನ ಮೂಡಿಸ್ಕೊಳ್ಳೋದು. ಇನ್ನೊಬ್ಬರಿಗೆ ನೋವು ಉಂಟು ಮಾಡದೆ ನಾನು ಅರ್ಥವನ್ನ ಸಂಪಾದಿಸೋದು. ಇನ್ನೊಬ್ಬರಿಗೆ ನೋವು ಉಂಟು ಮಾಡದೆ ನನ್ನ ಕಾಮನೆಗಳನ್ನ ಪೂರೈಸ್ಕೊಳ್ಳೋದು. ಇನ್ನೊಬ್ಬರಿಗೆ ನೋವು ಉಂಟು ಮಾಡದೆ ಮೋಕ್ಷವನ್ನ ಪಡೆಯೋದು. ಇಷ್ಟೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಸರಳವಾಗಿ ಹೇಳೋದು ಅಂದ್ರೆ ಈ ರೀತಿ ನಾವು ಹೇಳಬಹುದು. ಕಾಮ, ಕ್ರೋಧ, ಮಾನ, ಮಾಯೆ ಮತ್ತೆ ಲೋಭ. ಇವು ಕಷಾಯಗಳು. ಇವು ನಮ್ಮನ್ನ ಸುಖ ದುಃಖಕ್ಕೆ ಅಂಟಿಸುತ್ತಿರುತ್ತೆ. ಇದನ್ನ ಕಳ್ಸ್ಕೋಬೇಕು ನಾವು. ವಸ್ತುವನ್ನು, ವಿಷಯವನ್ನು, ವ್ಯಕ್ತಿನ ಕಳಿಸ್ಕೊಳ್ಳೋದಲ್ಲ. ನಮ್ಮಲ್ಲಿ ಭಾವನೆಗಳನ್ನ ಕಳ್ಸ್ಕೋಬೇಕು. ಯಾಕೆಂದ್ರೆ ನಮ್ಮಲ್ಲಿ ಈ ಕಷಾಯಗಳಿಂದ ರಾಗ ದ್ವೇಷ ಮೂಡುತ್ತೆ. ರಾಗ ಅಂದ್ರೆ ಅಂಟಿಕೊಳ್ಳುವುದು. ದ್ವೇಷ ಅಂದ್ರೆ ನಾವು ತಿರಸ್ಕರಿಸುವುದು. ನಮಗೆ ಮಾಯೆ ಮತ್ತೆ ಲೋಭ ಅಂಟಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಇದು ಗ್ರಾಹ್ಯ, ಇದು ಸ್ವೀಕರಿಸುವುದು. ಲೋಭದಿಂದ ನಮಗೆ ಸ್ವೀಕಾರ ಬರುತ್ತೆ. ಇದೇ ಬೇಕು ಅಂತ ಅನ್ಸುತ್ತೆ. ಸ್ವೀಕಾರ ಇದೇ ಬೇಕು. ಲೋಭ. ಯಾಕೆಂದ್ರೆ ನಮ್ಗೆ ಅದರಿಂದ ಹಿತ ಸಿಗತ್ತೆ ಅನ್ಸುತ್ತೆ. ಕಾಮನೆಗಳಿಂದ ಹಿತ ಸಿಗತ್ತೆ ಅನ್ಸುತ್ತೆ. ಲೋಭದಿಂದ ಹಿತ ಸಿಗತ್ತೆ ಅನ್ಸುತ್ತೆ. ಸುಖ ಸಿಗತ್ತೆ ಅನ್ಸುತ್ತೆ. ಆಗ ಸ್ವೀಕಾರ ಇದನ್ನೇ ಸ್ವೀಕರಿಸ್ತೀನಿ. ಕ್ರೋಧ ಮತ್ತೆ ಮಾನ ಇದು ನನಗತ್ತೆ. ಒಬ್ಬನ ಅಳಿತೀವಿ. ಇವನು ಇರೋದೇ ಹೀಗೆ, ಇಂಥ ಜಾತಿಯವನು, ಇಂಥ ಧರ್ಮದವನು, ಇಂಥ ಭಾಷೆಯವನು ಅಥವಾ ಇಂಥ ಒಂದು ಟೀಮ್ ಅವನು, ಇಂಥ ಪಕ್ಷದವನು ಅಂತ ನಾವು ತಿರಸ್ಕಾರ ಮಾಡ್ತೀವಿ. ನಂಗೆ ಇಂಥದ್ದು ಇಷ್ಟ ಇಲ್ಲ. ಇಂಥ ಪಕ್ಷದವ್ರು ನಂಗೆ ಇಷ್ಟ ಇಲ್ಲ. ಸುಮ್ನೆ ಅವ್ರನ್ನ ತಿರಸ್ಕರಿಸ್ಬಿಡೋದು. ಇಂಥ ಒಬ್ಬ ಕ್ರಿಕೆಟರ್ ನನಗೆ ಇಷ್ಟ ಇಲ್ಲ. ಇಂಥ ಒಬ್ಬ ಕವಿ ನನಗೆ ಇಷ್ಟ ಇಲ್ಲ. ಯಾಕೆ? ಇಂಥದ್ದು ಸಾಹಿತ್ಯ ಬರೀತಾರೆ. ಇಂಥ ಸಾಹಿತ್ಯ ಶ್ರೇಷ್ಠವಾದದ್ದು. ನಮ್ಮಲ್ಲೇ ಮಾನದಂಡ ಹಾಕ್ಬಿಡ್ತೀವಿ. ಇವಾಗ ನಾವದನ್ನ ತಿರಸ್ಕರಿಸ್ತೀವಿ. ಅದಕ್ಕೆ ಕಾಳಿದಾಸ ಅಂ ಒಂದು ನಾಟಕದಲ್ಲಿ ಬರೀತಾನೆ. ಅದು ಮರ್ತೋಯ್ತು. ಯಾವ ನಾಟಕ ಅಂತ. ಆರಂಭದಲ್ಲಿ ಹೇಳ್ತಾನೆ, "ಪುರಾಣಮಿತ್ಯವ ನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯ ಮಧ್ಯಂ" ಅಂತ. ಅಂದ್ರೆ ಒಂದು ಹಳೆಯದು ಅಂದ ತಕ್ಷಣ ಅದು ಸ್ವೀಕರಿಸಬೇಕು ಅಂತಿಲ್ಲ. ಹೊಸದು ಅಂದ ತಕ್ಷಣ ನೀವು ತಿರಸ್ಕರಿಸಬೇಕಿಲ್ಲ. ನಿಜವಾದ ವಿದ್ವಾಂಸ ಏನ್ ಮಾಡ್ತಾನೆ, ಅವನು ಕೂಲಂಕುಷವಾಗಿ ಅದನ್ನ ಅಧ್ಯಯನ ಮಾಡ್ತಾನೆ. ಆ ಕೃತಿನ ಅಧ್ಯಯನ ಮಾಡಿ ನಿಜವಾದ ಸತ್ವ ಇತ್ತ ಅದನ್ನ ಸ್ವೀಕರಿಸ್ತಾನೆ. ಹಳೆದು ಅಂದ ತಕ್ಷಣ ಕಣ್ಮುಚ್ಚಿ ಒಪ್ಕೊಳ್ಳಲ್ಲ. ಹೊಸದು ಅಂದ ತಕ್ಷಣ ಕಣ್ಮುಚ್ಚಿ ತಿರಸ್ಕರಿಸಲ್ಲ. ಸ್ವೀಕಾರ ಮತ್ತೆ ತಿರಸ್ಕಾರ ಇರೋದಿಲ್ಲ ವಿದ್ವಾಂಸನಿಗೆ. ಅಂದ್ರೆ ಯಾರು ಅಧ್ಯಯನ ಮಾಡ್ತಾರೆ, ವಿಚಾರ ಮಾಡ್ತಾನೆ, ಅವನಿಗೆ ಸ್ವೀಕಾರವೂ ಇಲ್ಲ, ತಿರಸ್ಕಾರವೂ ಇಲ್ಲ. ಅವನಿಗೆ ಶ್ರೇಷ್ಠನೂ ಇಲ್ಲ, ಕಳಪೆನೂ ಇಲ್ಲ. ಈ ಹಂತವನ್ನ ಎಲ್ಲವನ್ನೂ ಸ್ವೀಕಾರ, ತಿರಸ್ಕಾರವನ್ನ ಬಿಟ್ಟು ನೋಡುವ ಹಂತವನ್ನ ಇಲ್ಲಿ ನಮಗೆ ಕಾಳಿದಾಸ ಆ ಇದರಲ್ಲಿ ಕೊಡ್ತಾನೆ. ಯಾಕೆಂದ್ರೆ ಇವತ್ತು ನಮಗೆ ಕಾಳಿದಾಸ ಹಳಬ. ಕಾಳಿದಾಸ ಬದುಕಿದ್ದಾಗ ಅವನಲ್ಲಿಗೆ ಹೊಸಬ. ಇವತ್ತು ಅವನ ಕೃತಿ ಅಭಿಜ್ಞಾನ ಶಾಕುಂತಲ, ಋತುಸಂಹಾರ, ಮೇಘ ಸಂದೇಶ ಇವತ್ತಿಗೆ ಪುರಾತನವಾದ ಕೃತಿ. ಆದ್ರೆ ಕಾಳಿದಾಸ ಬರೆದಾಗ ಹೊಸ ಕೃತಿ. ಸೊ ಆಗಿನ ಕಾಲದ ಪಂಡಿತರು, ಆಗಿನ ಕಾಲದ ವಿದ್ವಾಂಸರು ನೋಡಿ ಅದನ್ನ ಇದು ಹೊಸ ಕೃತಿ ಹೋಗಯ್ಯ ಇದೇನ್ ಚೆನ್ನಾಗಿಲ್ಲ ಅಂತ ಕಾಳಿದಾಸನ್ಗೆ ಅಂದಿರ್ಬೋದು. ನಿನಗಿಂತ ಮುಂಚೆ ಎಂತೆಂತ ನಾಟಕಕಾರರು ಬಂದಿದ್ದಾರೆ, ಎಂತೆಂತ ಸಾಹಿತಿಗಳು ಬಂದಿದ್ದಾರೆ. ಅವ್ರ ಮುಂದೆ ನಿಂದೇನಯ್ಯ ಅಂತ ತೆಗಳಿರ್ಬೋದು ಬಹುಶಃ. ಹಾಗಾಗಿ ಅವ್ನು ಅವಾಗ ಈ ಶ್ಲೋಕ ಬರ್ತಿರ್ಬೋದು. ಹಳೆದಂದ ತಕ್ಷಣ ಒಪ್ಕೊಳ್ಳೋಕೆ ಹೋಗ್ಬೇಡಿ. ಹೊಸದನ್ಸ್ ಅಂದ ತಕ್ಷಣ ತಿರಸ್ಕರಿಸಕ್ ಹೋಗ್ಬೇಡಿ. ವಿಚಾರ ಮಾಡಿ. ಅದನ್ನ ನೋಡಿ, ಆ ವಿಷಯ ಇರೋದು ತಿಳಿರಿ. ಆ ಕಾವ್ಯವನ್ನ ಓದಿ ಅಂತ. ಬದುಕನ್ನು ಅಷ್ಟೇ ಹಳೆದು, ಹೊಸದು ನಾನಾ ಕಾರಣಗಳಿಗೆ ನಾವು ಸ್ವೀಕಾರವೂ ಬೇಡ, ತಿರಸ್ಕಾರವೂ ಬೇಡ. ಅದನ್ನ ಅನ್ವೇಷಣೆ ಮಾಡಬೇಕು. ಅರಿವಿನಿಂದ ಅದನ್ನ ನಾವೇ ವಿವೇಚನೆಯಿಂದ ಕೆದಕಿ ಕೆದಕಿ ನೋಡಿ, ಆಗ ಸ್ವೀಕರಿಸಬೇಕು ಅಥವಾ ಆಗ ಅದನ್ನ ನಾವು ಹೇಗಿದೆಯೋ ಹಾಗೆ ನೋಡಿ, ಅದ್ರ ಜೊತೆಗೆ ವ್ಯವಹರಿಸಬೇಕು. ಆ ಕಾಳಿದಾಸನ ಅದೊಂದು ಶ್ಲೋಕವೇ ನಮ್ಮ ಧ್ಯಾನ ಸ್ಥಿತಿಗೆ ಕರ್ಕೊಂಡು ಹೋಗುವಂತ ಒಂದು ಚೈತನ್ಯವನ್ನ ಆ ಆ ಶ್ಲೋಕದಲ್ಲಿ ಕಾಳಿದಾಸ ನಮಗೆ ಕಟ್ಕೊಟ್ಟಿದ್ದಾನೆ. ಸೊ ಈ ರಾಗ, ದ್ವೇಷ ಮೂಡೋದಿಕ್ಕೆ ನಮಗೆ ಕಷಾಯಗಳು ಕಾರಣ. ಈ ಕಷಾಯ ಎಲ್ಲಿಂದ ಬರುತ್ತೆ? ನಾವು ಹೊರಗಿನ ಪ್ರಪಂಚದ ವ್ಯವಹರಿಸುವ ರೀತಿಯಲ್ಲಿ ನಮ್ಮ ಸಂಸ್ಕಾರ ಹೇಗಿದೆ ಮೇಲೆ ಡಿಪೆಂಡ್ ಆಗತ್ತೆ. ಅದಕ್ಕೆ ಗುಂಡಪ್ಪ ಚೆನ್ನಾಗಂತಾನೆ, "ಮನೆಯ ಮಠವೆಂದು ತಿಳಿ ಬಂಧು ಬಳಗವೇ ಗುರುವು, ಅನವರತ ಪರಿಚರ್ಯೆಯೇ ಅವರರಿವ ಪಾಠ.
ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಮನೆನೇ ಮಠ ಅಂತ ತಿಳ್ಕೋ. ಅಲ್ಲಿರೋ ಬಂಧು ಬಳಗ ಇದೆಯಲ್ಲ ಅವರೇ ನಿನ್ನ ಗುರುಗಳು. ವ್ಯವಹಾರಸ್ಥ ವ್ಯವಸ್ಥೆ ನೀನು ಪಾಠ ಕಲಿತಾ ಹೋಗ್ಬೇಕು. ನಿನಗೆ ಅದಕ್ಕೊಂದು ಸಂಸ್ಕಾರ ಬೇಕು. ಯಾವುದು? ಮನಕ್ಕೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ. ನಿಂಗದೊಂದು ಮ್ಯಾನ್ಯುಯಲ್ ಬುಕ್ ಬೇಕಲ್ಲ. ಡೂಸ್ ಅಂಡ್ ಡೋಂಟ್ಸ್ ಬೇಕಲ್ಲ. ಅದ್ಯಾವ್ದು ಅಂದ್ರೆ ಮನಕ್ಕೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ. ಈ ಸಂಸ್ಕಾರ ನಾವು ಈ ಮನಸ್ಸು ಕೊಟ್ಟಿದ್ದೀವಿ. ಅದೇ ನಿನಗೆ ಪಠ್ಯಪುಸ್ತಕ. ಅದೇ ನಿನಗೆ ಗೈಡ್‌ಲೈನ್ಸ್ ಹೇಗಿರಬೇಕು ಅಂತ. ಹಾಗಾಗಿ ಈ ಮನೆ ಅಂದ ತಕ್ಷಣ ಮುಂದೆ ಸಂಸಾರ, ಇಡೀ ಒಂದು ಸಮಾಜ ಇದೆ. ಅದೇ ನಿನಗೆ ಮಠ. ಇಲ್ಲಿ ಜನಗಳ ಜೊತೆಗೆ ಬೆರೆತು ಅಲ್ಲಿ ಕಲಿಯುವ ಪಾಠ ಏನಿದೆ, ಅನುಭವದಿಂದ ಸಿಗೋದೇನಿದೆ, ಅದೇ ನಮ್ಗೆ ಗುರುಗಳಾಗಿದ್ದಾರೆ. ಅದು ತಿಳಿಬೇಕು, ನಮ್ಮ ಸಂಸ್ಕಾರ ಇರಬೇಕು. ಯಾವಾಗ ನಾವು ಸಂಸ್ಕಾರ ಬೆಳೆಸ್ಕೊತೀವಿ, ಗುರುವಾಣಿಯಿಂದಲೋ, ಓ ಶಾಸ್ತ್ರಗಳ ಅಧ್ಯಯನದಿಂದಲೋ, ಧ್ಯಾನದಿಂದ ಸಂಸ್ಕಾರ ಬೆಳಿಬೇಕು. ನಾವು ಜ್ಞಾನ ಬೆಳೆಸ್ಕೊಳ್ಳೋಕೆ ಹೋಗ್ತೀವಿ. 100 ಬುಕ್ ಓದ್ಬಿಟ್ರೆ ನನಗೆ ಜ್ಞಾನ ಬರುತ್ತೆ ಅಂತ. 100 ಬುಕ್ ಓದೋದ್ರಿಂದ ಜ್ಞಾನ ಬರಬಾರ್ದು, ಸಂಸ್ಕಾರ ಬರಬೇಕು. ಗುರುಗಳ ಜೊತೆಗೆ ಬೆರೆತಾಗ ನನಗೆ ನಾನು ಇಂಥ ಗುರು ಜೊತೆ ಅಷ್ಟು ವರ್ಷದಿಂದ ಇದ್ದೀನಿ ಅಂತ ನನಗೆ ಅಹಂಕಾರ ಬರಬಾರ್ದು. ನನಗೆ ಸಂಸ್ಕಾರ ಬರಬೇಕು. ಗುರು ನಡೆದ ಹಾಗೆ ತಾನು ನಡೆಯುವುದು. ಗುರು ಹೇಗೆ ಬದುಕನ್ನ ನೋಡ್ತಾ ಇದ್ದಾನೆ, ಅದನ್ನ ನಾನು ಕಲಿಯೋದು ಹೇಗೆ? ನನಗೆ ಸಂಸ್ಕಾರ ಬರಬೇಕು. ಅಷ್ಟೊಂದು ವೀಡಿಯೋಸ್ ನೋಡ್ಬಿಟ್ಟು ಯೂಟ್ಯೂಬಲ್ಲಿ ಇಷ್ಟೊಂದು ಬುಕ್ಸ್ ಓದ್ಬಿಟ್ವಿ ಅಂತ ನಂಗೆ ಅಹಂಕಾರ ಬರಬಾರ್ದು. ಸಂಸ್ಕಾರ ಬರಬೇಕು. ಜೀವನದ ಅನುಭವದಿಂದ ನನಗೆ ಅದ್ರ ಬಗ್ಗೆ ಜಿಗುಪ್ಸೆನೂ ಬರಬಾರ್ದು. ನನಗೆ ಹೆಮ್ಮೆನೂ ಬರಬಾರ್ದು. ಸಂಸ್ಕಾರ ಬರಬೇಕು. ಯಾವಾಗ ಸಂಸ್ಕಾರ ಬರುತ್ತೆ, ಕಷಾಯಗಳಿಂದ ಕಳಚ್ಕೊಳ್ಳೋದು ಸುಲಭ. ಯಾವಾಗ ಕಷಾಯಗಳಿಂದ ಕಳಚ್ಕೋತೀವಿ, ಆಗ ನಮ್ಗೆ ಸ್ವೀಕಾರ, ತಿರಸ್ಕಾರ ಇರಲ್ಲ. ಯಾವಾಗ ಸ್ವೀಕಾರ, ತಿರಸ್ಕಾರ ಇರಲ್ಲ, ಸುಖ ದುಃಖ ಅನ್ನುವ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಅಮನಸ್ಕ ಸ್ಥಿತಿಯಲ್ಲಿ, ಮನೋಲಯ ಸ್ಥಿತಿಯಲ್ಲಿ ಸಾಕ್ಷೀಭೂತನಾಗಿ ಪ್ರಪಂಚವನ್ನ ಹೇಗಿದೆಯೋ ಹಾಗೆ ನೋಡಕ್ ಸಾಧ್ಯ ಆಗತ್ತೆ. ಆಗ ಈ ಪ್ರಪಂಚದ ವಸ್ತುಗಳು, ವಿಷಯ, ವ್ಯಕ್ತಿ ಇದೆ, ಅವು ಸ್ವಭಾವತಃ ಏನೂ ಅಲ್ಲ. ಸ್ವಭಾವತಃ ಏನೂ ಅಲ್ಲ ಅಂತ ಶಿವನ ಅಷ್ಟಾವಕ್ರ ಹೇಳಿದ್ದು ಏನಕ್ಕೆ ಅಂದ್ರೆ, ಈಗ ಉದಾಹರಣೆ, ಈಗ ಇದನ್ನೇ ನೋಡೋಣ. ಶೂನ್ಯ ಪೂರ್ಣ ಇದೊಂದು ಕೃತಿ. ನಾನು ಬರೆದಿರೋ ಕೃತಿ. ನನ್ನ ಮೇಲೆ ನಿಮ್ಗೆ ಪ್ರೀತಿ, ಅಭಿಮಾನ ಮತ್ತೊಂದಿದ್ದಾಗ, ಓಹ್! ಮಧು ಅವ್ರು ಬರ್ದಿರೋ ಪುಸ್ತಕನ ನಾನ್ ತಗೋತೀನಿ ಅಂತ ತಗೊಂಡ್ಬಿಡ್ಬೋದು. ಅಥವಾ ಇದ್ರ ಬಗ್ಗೆ ನಾ ಏನು ಹೇಳಿಲ್ಲ ಅಂದಾಗ ಈ ಬುಕ್ ತೋರಿಸ್ಬಿಟ್ರೆ ತಗೊಳ್ಳಿ ಅಂತ, ಈ ಬುಕ್ ಬಗ್ಗೆ ಏನು ಹೇಳಿಲ್ವಲ್ಲ, ಸುಮ್ನೆ ಯಾಕ್ ತಗೋಬೇಕು ಬುಕ್ ಅಂತ ತಗೊಳ್ದೇನೆ ಇರ್ಬಹುದು. ಸೊ ನಾನೀಗ ವಿವರಣೆ ಕೊಟ್ಟೆ ಅನ್ಕೊಳ್ಳಿ. ಈಗ ಸೋಸಾನ್ ಅಂತ ಒಬ್ಬ ಇದ್ದ. ಅವನು 6ನೇ ಶತಮಾನದಲ್ಲಿದ್ದ. ಆತ ಗುರುವನ್ನ ಪಡ್ಕೊಳ್ಳೋಕ್ಕೋಸ್ಕರ ಅವನು ಹ್ಮ್, ಶ್ರಮ ಪಡ್ತಾನೆ. ಬಾಗ್ಲಾಕೊಂಡು ಗುರು ಒಳಗ್ ಕೂತ್ಕೊಂಡ್ಬಿಟ್ಟಿರ್ತಾನೆ. ಶಿಷ್ಯ ತನ್ನ ಕೈಯೇ ಕಡ್ಕೊಂಡ್ಬಿಡ್ತಾನೆ. ಇಷ್ಟೆಲ್ಲ ಮಾಡಿ ಅಂಗದಾನ ಎಲ್ಲ ಮಾಡಿ ಗುರುವನ್ನ ಒಪ್ಪಿಸಿ ಅವನೊಂದು ಗುರುವಿನ ಮಾರ್ಗವನ್ನ ಪಡೆದು ಅಲ್ಲಿ ಸಾಧನೆಗೆ ತೊಡಗಿ, ಅಲ್ಲಿ ಕಂಡಂತಹ ಜ್ಞಾನೋದಯವಾದಾಗ ಸಿಕ್ಕಂತಹ ಸಾರ ಏನಿದೆ, ಆ ಸಾರವನ್ನ ಇವನು ಅ ಜ್ಞಾನೋದಯದ ಗೀತೆಗಳು ಅಂತ ಸಿನ್ ಸಿನ್ ಮಿಂಗ್ ಅಂತ ಚೈನೀ ಭಾಷೆಯಲ್ಲಿ ಬರೆದಿದ್ದಾನೆ. ಅದು ನಾನು ಓದಿ ಪ್ರಭಾವಕ್ಕೊಳಗಾಗಿ ಇದನ್ನ ಅಲ್ಲಮನ ಸ್ಥಿತಿಯಲ್ಲಿ ಇದೆಯಲ್ಲ, ಇದು ಆ ಸ್ಥಿತಿಯಲ್ಲಿ ನಿಂತು ಬರೀಬೇಕು ಅಂತ ನಾನು ಹಂಪಿಗೆ ಹೋಗಿ ಅಲ್ಲಿ ತಟಸ್ಥನಾಗಿ ನಾನು ಮತ್ತೆ ಈ ಸಾಲುಗಳನ್ನೆಲ್ಲ ಓದಿ, ಆ ಮುಕ್ತಕಗಳನ್ನ ಓದಿ, ಅದನ್ನ ಯಾವ ಅನುಸಂಧಾನದಲ್ಲಿ ಸೋಸನ ಬರೆದಿರ್ಬೋದು, ಇದನ್ನ ಅಲ್ಲಮನ ಬಾಯಲ್ಲಿ ಹೇಳಕ್ಕೋದ್ರೆ ಯಾವ ರೀತಿ ಇರುತ್ತೆ ಅಂತ ಅನುಸಂಧಾನ ಮಾಡಿ, ಅದನ್ನೇ ಧ್ಯಾನಸ್ಥನಾಗಿ ಅದನ್ನ ಅನುಭವಿಸಿ, ತದನಂತರ ಅಲ್ಲಮನಿಗೆ ಅದನ್ನ ಬರೆಯೋದಕ್ಕೆ ಬಿಟ್ಟು, ನೀನೇ ಬರೆಸ್ಬೇಕಪ್ಪ ಇದು ನಾನ್ ಬರೆಯಕ್ ಸಾಧ್ಯ ಇಲ್ಲ. ಅದನ್ನ ಎಲ್ಲ ಕನ್ನಡದಲ್ಲಿ ಏನು ಅನುವಾದ ಅಂತ ಮಾಡಕ್ ಹೋಗ್ತಿದ್ದೆ, ಅನುವಾದವಾಗದೆ ಸ್ಥಿತಿಯನ್ನ ನಾನು ಆ ಭಾಷೆ ಚೀನಿ ಭಾಷೆಯಿಂದ ಕನ್ನಡ ಭಾಷೆಗೆ ತರದೆ, ಸೋಸಾನನ್ನ ಮಧುವಿನಲ್ಲಿ ತರುವಂತಹ ಪ್ರಯತ್ನ. ಇದು ಅನುವಾದ ಅಲ್ಲ. ಇದು ಅನುಭಾವದ ಸಾಗಾಣಿಕೆ. ಅಲ್ಲಿಂದ ಇಲ್ಲಿಗೆ ತಂದು ನನ್ನ ಭಾಷೆಯಲ್ಲಿ, ನಾನು ಆಡುವ ಭಾಷೆಯಲ್ಲಿ ವ್ಯಕ್ತಗೊಳಿಸುವ, ಅಭಿವ್ಯಕ್ತಗೊಳಿಸುವ ಪ್ರಯತ್ನವಷ್ಟೇ. ನಾನ್ ನಿಮಿತ್ತ ಮಾತ್ರ ಅಂತ ಅಲ್ಲಮನಿಗೆ ಶರಣಾಗಿ ಕೊನೆಗೆ ಮೂಡಿದ ಪುಸ್ತಕ ಅಂತ ಹೇಳಿದಾಗ ಬಹುಶಃ ಬೇರೆ ಅಭಿಪ್ರಾಯ ಬರುತ್ತೆ. ಬರೀ ಹೀಗೆ ತೋರಿಸಿದ್ರೆ ಬೇರೆ ಅಭಿಪ್ರಾಯ ಬರ್ತಿತ್ತು. ಆದ್ರೆ ಈ ಪುಸ್ತಕ ನೋಡಿದ ತಕ್ಷಣ ಇದು ತಾನಾಗಿ ಇದು ಶೂನ್ಯ ಅಥವಾ ಇದು ಏನು ಅಲ್ಲ. ಇದು ಪುಸ್ತಕವಷ್ಟೇ. ಇದು ಓದಬೇಕು, ಓದಬಾರ್ದು. ಚೆನ್ನಾಗಿದೆ, ಚೆನ್ನಾಗಿಲ್ಲ. ಇದನ್ನ ಈ ಪುಸ್ತಕ ತಾನಾಗಿ ಏನು ಮಾಡಕ್ಕಾಗಲ್ಲ. ಇದನ್ನು ಬರೆದವನು, ಓದಿದವನು, ಇದರ ಪೂರ್ವಾಗ್ರಹ ತಿಳಿದಿದೆಯೋ ಇಲ್ವೋ, ಇದರ ಆಧಾರದ ಮೇಲೆ ಬಹುಶಃ ಇದನ್ನ ತಗೊಂಡು ಓದ್ತೀರಿ. ಇಷ್ಟ ಆಗ್ಬೋದು, ಆಗದೆ ಇರ್ಬೋದು. ಇದರ ಹೊರತಾಗಿ ಅದೇ ನಾ ಸೋಸನನ್ನ ಸಿನ್ ಸಿನ್ ಮಿಂಗ್ ತಗೊಂಡಾಗ ನಾನು ಅ ಬ್ರಿಗೇಡ್ ರೋಡಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಇದ್ದೆ. ಅಲ್ಲಿ ತುಂಬಾ ಹಲವಾರು ಪುಸ್ತಕ ಮಳಿಗೆಗಳಿದೆ. ಪುಸ್ತಕಗಳು ಅಂತ ಹೋದಾಗ ನಾನು ಅಂ ಏನಂತಾರೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಹಾಗೆ ಅದ್ರ ಬಗ್ಗೆ ಟೈಟಲ್ ನೋಡಿ, ಕವರ್ ನೋಡಿ ಎಷ್ಟು ಹಳೇದು, ಹೊಸದಾ, ಬೆಸ್ಟ್ ಸೆಲ್ಲಿಂಗ್ ಬುಕ್ಕಾ ಇಂಥವೆಲ್ಲ ಏನೂ ನೋಡಲ್ಲ. ಅದು ನನಗದು ಆ ಬುಕ್ ಎತ್ಕೊಂಡು ನೋಡ್ಬೇಕನ್ಸುತ್ತೆ, ತಗೊಳ್ತೀನಿ, ಒಂದೆರಡು ಪುಟ ಓದ್ತೀನಿ. ಅದು ಆಧಾರದ ಮೇಲೆ ತಗೋಬೇಕೋ ಬೇಡವೋ ಅನ್ಸುತ್ತೆ. ಕೆಲವೊಂದ್ಸಲಿ ಸುಮ್ನೆ ತಗೋಬೇಕು ಅನ್ಸುತ್ತೆ. ನಾನಾ ಕಾರಣಗಳಿಗೆ ನಾನು ಪುಸ್ತಕ ಕೊಂಡ್ಕೊಳ್ಳೋದಿದೆ, ಇಲ್ಲ ಅಂತಲ್ಲ. ಸೊ, ಸುಮ್ನೆ ಕೈಯಲ್ಲಿ ಹಿಡ್ಕೊಂಡೆ ಅದ್ ಏನ್ ಪುಸ್ತಕ ಎತ್ತ ಅನ್ನೋ ಕುತೂಹಲವೂ ಇರಲ್ಲ ನನಗೆ.
ನಂಗೆ ಓದೋ ಆಸಕ್ತಿಗೋಸ್ಕರ ಓದ್ತಿರ್ತೀನಿ. ಹಿಡ್ಕೊಂಡು 'ಸಿನ್ಸ್ ಇನ್ ಮಿಂಗ್' 'ಬುಕ್ ಆಫ್ ನಥಿಂಗ್' ಅಂತ. ಅದನ್ನ ಓದ್ತಾ ಹೋದೆ. ಅದ್ ನಿಂತಲ್ಲೇ ಒಂಥರ ಒಂದು ಟ್ರಾನ್ಸ್‌ಗೆ ಕರ್ಕೊಂಡು ಹೋದಂಗೆ ಆಗೋಯ್ತು ಆ ಪುಸ್ತಕ. ಎಷ್ಟು ಆತ್ಮೀಯವಾಗೋಯ್ತು ಅಂದ್ರೆ, ಇದು ಯಾವುದನ್ನ ನಾನು ಪದಗಳಲ್ಲಿ ಕಟ್ಕೊಡೋದಕ್ಕೆ ಕಷ್ಟಪಡ್ತಿದ್ದೀನೋ, ವಿಫಲವಾಗ್ತಿದ್ದೀನೋ, ಅದನ್ನ ಇಷ್ಟು ಸರಳವಾಗಿ ಸ್ವಸಾನ ಹೇಳ್ಬಿಟ್ಟಿದ್ದಾನಲ್ಲ. ಇದನ್ನೆಲ್ಲ ನಾನು ಕೂಡ ಆ ಅನುಭವದಲ್ಲಿ ಕಂಡಂತಹ ತತ್ವದ ಸಾರ ಇದೆ ಅಲ್ವಾ? ಇದು ನಂಗೆ ಹೇಳ್ಕೊಳಕ್ ಕಷ್ಟ ಆಗ್ತಿತ್ತು. ಇನ್ನೊಬ್ಬ ಹೇಳಿದನಲ್ಲಯ್ಯ, ಇವನ ಸಹಾಯದಿಂದ ನಾನು ಬಹುಶಃ ಹೇಳೋದಕ್ಕೆ ಪ್ರಯತ್ನ ಪಡಬಹುದೇನೋ ಅನ್ನೋದಕ್ಕೆ ಆಗ ಅದನ್ನ ಅನುವಾದ ಮಾಡಬೇಕು. ಇದು ನೀವು ಸ್ವಸರಣನ ಪರಿಚಯ ಮಾಡಿಕೊಡ್ಬೇಕು ಅನ್ನೋದೊಂದಾದ್ರೆ, ಆ ಸ್ಥಿತಿಯನ್ನ ಹೇಳ್ಬೇಕು ಅನ್ನೋ ಪ್ರಯತ್ನವಾದ್ರೆ, ಜೊತೆಗೆ ನನಗೆ ಅಭಿವ್ಯಕ್ತಿತ್ವಕ್ಕೆ ಒಂದು ವೇದಿಕೆ. ಶೂನ್ಯ ಪೂರ್ಣ ಈ ಪುಸ್ತಕ ನನಗಾದ ಸ್ಥಿತಿಯ ಅನುಭವದಲ್ಲಿ ವ್ಯಕ್ತಪಡಿಸಕ್ಕೆ ಹೋದಾಗ ಆದಂಥ ತಳಮಳಗಳಿದೆಯಲ್ಲ, ನನಗೆ ತೊಡಕುಗಳಿದೆಯಲ್ಲ, ಆ ತೊಡಕುಗಳ ನಿವಾರಣೆಗೆ ಬಂದಂತಹ ಮದ್ದು ನನಗೆ ಸೋಸರನ ಸಿನ್ ಸಿನ್ ಮಿಂಗ್. ಇದೆಲ್ಲವನ್ನು ಹೇಳಿದಾಗ ಬಹುಶಃ ಇದು ತಗೋಬೇಕೋ ಬೇಡವಾ ನಿರ್ಧಾರ ಆಗತ್ತೆ. ತಗೊಂಡು ಓದವಾಗ ಅರ್ಥ ಆಯ್ತೋ ಇಲ್ವೋ ಅದು ನಿರ್ಧಾರ ಆಗತ್ತೆ. ಜೊತೆಗೆ ಓದುಗನ ಸಂಸ್ಕಾರ ಆಧಾರದ ಮೇಲೆ ಅವನು ಯಾವ ರೀತಿ ಇದನ್ನು ಓದ್ತಾನೆ, ಆ ಓದುವಾಗ ಅವನ ಸಂಸ್ಕಾರ ಎಷ್ಟಿದೆ ಇದರ ಆಧಾರದ ಮೇಲೂ ಪುಸ್ತಕ ಅರ್ಥ ಆಯ್ತಾ ಇಲ್ವಾ? ಇಷ್ಟ ಆಯ್ತಾ ಇಲ್ವಾ? ಇವೆಲ್ಲ ನಿರ್ಧಾರ ಆಗಿರುತ್ತೆ. ಹೊರತು ಈ ಪುಸ್ತಕ ತಾನಾಗಿ ನಿಮಗೆ ಇಷ್ಟವೂ ಆಗಲ್ಲ, ಇಷ್ಟ ಆಗದೇನೂ ಇರಲ್ಲ. ವಸ್ತುತಃ ಇದು ಶೂನ್ಯ. ಅಂದ್ರೆ ಇದು ಯಾವುದನ್ನೂ ನಿಮ್ಮಲ್ಲಿ ಮೂಡಿಸೋದಕ್ಕಾಗಲ್ಲ. ಏನನ್ನು ನಿಮ್ಗೆ ಮೂಡಿಸೋದಕ್ಕಾಗಲ್ಲ. ಇದಕ್ಕೆ ಈ ಪುಸ್ತಕದ ಯಾವುದೇ ರೀತಿಯ ಆಕರ್ಷಣೆಯಂತಹ ಡಿಸೈನ್ ಮಾಡ್ಬೇಕಂತ ನಾನು ಹೋಗಿಲ್ಲ. ಯಾಕೆಂದ್ರೆ ವಸ್ತುತಃ ಅದು ಶೂನ್ಯವಾಗೇ ಇರಬೇಕು. ಅಂದ್ರೆ ಇದು ಯಾವುದೇ ರೀತಿ ನಿಮಗೆ ಪ್ರಭಾವ ಬೀರುವಂತಹ ಕೆಲಸ ಮಾಡಬಾರದು. ನನ್ನ ಪುಸ್ತಕ ಪ್ರಭಾವ ಬೀರಿಸೋದಕ್ಕಲ್ಲ. ಇದು ಒಂದು ಅನುಭವ ಇದೆ. ಅನುಭವನ ದಾಟಿಸೋದಕ್ಕೆ ಮಾಧ್ಯಮ ಅಷ್ಟೇ ಈ ಪುಸ್ತಕ ಹೊರತು, ಇದು ಪ್ರಭಾವಕ್ಕೊಳಪಡಿಸಿ ನಿಮಗೆ ಇದನ್ನ ಪರ್ಚೇಸ್ ಮಾಡುವಂತ ಕೆಲಸ ಈ ಪುಸ್ತಕ ಮಾಡಬಾರದು. ಆ ಕಾರಣಕ್ಕೆ ಇದನ್ನ ಇಷ್ಟು ಎಷ್ಟಾಗುತ್ತೋ ಅಷ್ಟು ಸರಳ ರೀತಿಯಲ್ಲಿ ಇದನ್ನ ಡಿಸೈನ್ ಮಾಡೋದಕ್ಕೆ ಹೋಗಿರೋದು. ಎಲ್ಲ ವಸ್ತುಗಳು ವಸ್ತುತಃ ಹಾಗೆ ಇರಬೇಕು. ಹಾಗೆ ಇರುತ್ತೆ. ನಾವು ನಾಮರೂಪಗಳಿಗೆ ಅಂಟ್ಕೊಂಡಾಗ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ. ಇದು ಸೌಂದರ್ಯ, ಇದು ಕುರೂಪ. ಹೀಗೆಲ್ಲ ನಮಗೆ ಒಂದು ನಿಯಮಗಳು ಹಾಕ್ಕೊಂಡಿದೀವಿ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ವ್ಯಾಪಾರ ಮಾಡೋರು ಅದನ್ನೇ ಮಾಡ್ತಾರೆ. ಇವರಿಗೆ ಸುಂದರವಾಗಿರೋದು ಇಷ್ಟ ಆಗತ್ತೆ ಅಂತ ಗೊತ್ತು. ಇದನ್ನ ಹೀಗೆ ಮಾಡೋಣ. ಇದು ಎಲ್ಲರೂ ಜನ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಗೊತ್ತು. ಆಕರ್ಷಣೆಗೆ ಯಾವ ವಿಷಯಕ್ಕೆ ಒಳಗಾಗ್ತಾರೆ ಅದನ್ನೇ ಮುಂದೆ ಇಟ್ಕೊಂಡು ವ್ಯಾಪಾರ ಮಾಡೋಣ. ಇವ್ರು ಇಂಥವ್ರ ಮಾತು ಕೇಳ್ತಾರೆ ಅಂತ ಗೊತ್ತು. ಅಂಥವ್ರನ್ನೇ ಬ್ರಾಂಡ್ ಅಂಬಾಸಿಡರ್ ಮಾಡೋಣ. ಹೀಗೆ ಮಾರ್ಕೆಟಿಂಗಲ್ಲೂ ಮಾಡ್ತಾರೆ, ಅದನ್ನ ಅಧ್ಯಾತ್ಮದಲ್ಲೂ ಮಾಡ್ತಾರೆ. ದೇಶ ಆಳೋದಕ್ಕೂ ಪ್ರಪಂಚ ಎಲ್ಲ ಮೂಲೆಯಲ್ಲಿ ಇದನ್ನೇ ಮಾಡ್ತಿರೋದು. ಯಾಕೆ? ಜನಕ್ಕೆ ಗೊತ್ತು. ಆಳುವ ಜನರಿಗೆ, ಮಾರುವ ಜನರಿಗೆ ಗೊತ್ತು ಜನ ಯಾವ ರೀತಿ ವಲ್ನರಬಲ್ ಇದ್ದಾರೆ ಅಂತ. ಇದು ನೀವು ಆ ವಲ್ನರಬಿಲಿಟಿ ಕಳ್ಕೊಂಡ್ಬಿಟ್ರೆ ಇವರೆಲ್ಲ ನಿಶ್ಶಕ್ತರಾಗ್ಬಿಡ್ತಾರೆ. ಹಾಗಾಗಿ ಈ ನಿಶ್ಶಕ್ತರಾಗೋದಕ್ಕೆ ಅವ್ರು ಬಿಡ್ತಿರೋದಿಲ್ಲ. ಯ ವಸ್ತುತಃ ಅವ್ರ ಕೈಲಿ ಶಕ್ತಿನೇ ಇಲ್ಲ ನಿಮ್ಮ ಮೇಲೆ ಪ್ರಭಾವ ಬೀರಕ್ಕೆ. ನಾನು ವಲ್ನರಬಲ್ ಆಗಿದ್ದಾಗ ಮಾತ್ರ ಈಗ ಉದಾಹರಣೆ ನನ್ನಲ್ಲಿ ಇಮ್ಯುನಿಟಿ ಕಡಿಮೆ ಇತ್ತು ಅಂತಂದ್ರೆ ಸ್ವಲ್ಪ ಧೂಳಿಗೂ ನೆಗಡಿ ಬರುತ್ತೆ. ಎಷ್ಟೋ ಜನ ಧೂಳಲ್ಲೇ ಕೆಲಸ ಮಾಡೋರಿದ್ದಾರೆ. ಅವ್ರಿಗೆ ನೆಗಡಿನೂ ಇಲ್ಲ, ಜ್ವರವೂ ಇಲ್ಲ. ಯಾಕೆ? ಅವರ ಅದಕ್ಕೆ ಇಮ್ಯೂನ್ ಸಿಸ್ಟಮ್ ಅವ್ರದ್ದು ಸ್ಟ್ರಾಂಗ್ ಇರುತ್ತೆ. ಆಗ ಅವರಿಗೆ ಧೂಳಲ್ಲೇ ಕೆಲಸ ಮಾಡ್ತಿದ್ರು. ಅವ್ರಿಗೆ ನೆಗಡಿನೂ ಬರಲ್ಲ, ಕೆಮ್ಮು ಬರಲ್ಲ. ಆ ಧೂಳಲ್ಲಿ ಕಾರಲ್ಲೇ ಹೋಗ್ತಿರ್ಲಿ, ಬೈಕಲ್ಲಿ ಹೋಗ್ತಿರ್ಲಿ. ಆ ಧೂಳು ಬಂದ ತಕ್ಷಣ ನಮ್ಗೆ ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ. ಯಾಕೆ? ನಾವು ಅದಕ್ಕೆ ಅಷ್ಟು ಇಮ್ಯೂನ್ ಇಲ್ಲ. ಆ ಧೂಳಿಗೆ ನಾವು ಇಮ್ಯೂನ್ ಇಲ್ಲ. ನಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ. ಹಂಗೆ ಕೆಮ್ಮು ಅಥವಾ ನೆಗಡಿ ಬರುತ್ತೆ. ಪ್ರಪಂಚವೂ ಅಷ್ಟೇ. ಅದು ಇಡೀ ಪ್ರಪಂಚ, ಸಮಾಜ ಮತ್ತು ನನ್ನ ಮನಸ್ಸು ಮತ್ತೆ ಬುದ್ಧಿ ಧೂಳಿದ್ದ ಹಾಗೆ. ನನ್ನ ಒಳಗಿಂದ ಜ್ಞಾನವೆನ್ನುವ ಯೋಗ ಮಾರ್ಗ ಎನ್ನುವ ಗುರುವಾಣಿ ಎನ್ನುವ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ರೆ ಇದ್ಯಾವುದು ನನಗೆ ನೆಗಡಿ ಮತ್ತೆ ಕೆಮ್ಮು ಬರ್ಸಕ್ಕಾಗಲ್ಲ. ಸ್ವಭಾವತಃ ಅವಕ್ಕೆ ಏನೂ ಶಕ್ತಿ ಇಲ್ಲ. ನನಗೆ ಸುಖವನ್ನ ಕೊಡೋದಕ್ಕೆ, ದುಃಖವನ್ನ ಕೊಡೋದಕ್ಕೆ ಸ್ವಭಾವತಃ ಅದಕ್ಕೆ ಶಕ್ತಿ ಇಲ್ಲ. ನಾನು ಎಷ್ಟು ವಲ್ನರಬಲ್ ಆಗಿದ್ದೀನಿ, ನನ್ನಲ್ಲಿ ಇಮ್ಯೂನ್ ಸಿಸ್ಟಮ್ ಎಷ್ಟು ಕಡಿಮೆ ಇದೆ ಅನ್ನೋ ಆಧಾರದ ಮೇಲೆ ಸುಖ ದುಃಖವು ಆಧಾರವಾಗ್ತಾ ಹೋಗ್ತಿರುತ್ತೆ. ಅದಕ್ಕೆ ಈ ಶೂನ್ಯ ಪೂರ್ಣದಲ್ಲಿ ಸೋಸನನ ಮಾತು ತುಂಬಾ ಚೆನ್ನಾಗಿದೆ. ಅರಿವನ್ನು ಅರಿಯಲು ಯತ್ನಿಸುವ ಬದಲು ಅಭಿಪ್ರಾಯಗಳ ಸೆಳೆತದಿಂದ ಪಾರಾಗು ಸಾಕು. ಸರಿ ಅಥವಾ ತಪ್ಪಿನ ಕಡೆಗೆ ಮನಸ್ಸು ಸ್ವಲ್ಪ ವಾಲಿದರೂ ಸಹ ಶುದ್ಧ ಚಿತ್ತವು ಗಗನ ಕುಸುಮವಾಗುತ್ತದೆ. ಇದನ್ನ ವಿವರಿಸೋದಕ್ಕೆ ಹೋಗಲ್ಲ. ಯಾಕೆ ವಿವರಿಸಿದಾಗ ಮತ್ತೆ ಅದು ಸಿದ್ಧಾಂತ ಮತವೇ ಆಗ್ಬಿಡುತ್ತೆ. ಹಾಗಾಗಿ ಇದನ್ನ ಮತ್ತೊಂದ್ಸಲಿ ಓದ್ತೀನಿ. ಇದನ್ನ ಲೆಟ್ ಅಸ್ ಟ್ರೈ ಟು ಕಾಂಟಂಪ್ಲೇಟ್ ಅಂಡ್ ಮೆಡಿಟೇಟ್. ಅದನ್ನೇ ಹೌದಾ? ಸರಿ ತಪ್ಪು ಇಲ್ವಾ? ಇದು ಏನ್ ಹೇಳಕ್ ಹೋಗಿದ್ದಾನೆ ಸೋಸಾನ? ಇದನ್ನ ನಾನು ಯಾವ ರೀತಿ ಚಿಂತನ ಮಂಥನ ಮಾಡಬೇಕು? ಇದನ್ನ ಪ್ರತಿದಿನದಲ್ಲಿ ಇದನ್ನ ಹೇಗೆ ಅಪ್ಲೈ ಮಾಡ್ಕೋಬಹುದು? ಅದು ಅಂತಹ ಸ್ಥಿತಿ ಯಾವ್ದಿರ್ಬೋದು ಅಂತ ನಿಮ್ಮಲ್ಲೇ ನೀವು ಪರಾಮರ್ಶೆ ಮಾಡ್ಕೊಳ್ತಾ ಅದನ್ನ ಚಿಂತನ ಮಂಥನ ಮಾಡ್ಕೊಳ್ಳೋದಕ್ಕೆ ಇದೊಂದು ಮುಕ್ತಕವಲ್ಲ.
ಧ್ಯಾನ ಸೂತ್ರ ಅಂತ ಅನ್ಕೊಳ್ಳೋಣ. ಇದನ್ನು ಮತ್ತೊಮ್ಮೆ ಓದಿ ಈ ಸಂಚಿಕೆನ ಮುಗಿಸ್ತೀನಿ. ಅರಿವನ್ನು ಅರಿಯಲು ಪ್ರಯತ್ನಿಸುವ ಬದಲು ಅಭಿಪ್ರಾಯಗಳ ಸೆಳೆತದಿಂದ ಪಾರಾಗು ಸಾಕು. ಸರಿ ಅಥವಾ ತಪ್ಪಿನ ಕಡೆಗೆ ಮನಸ್ಸು ಸ್ವಲ್ಪ ವಾಲಿದರೂ ಸಹ ಶುದ್ಧ ಚಿತ್ತವು ಗಗನ ಕುಸುಮವಾಗುತ್ತದೆ.